ತಿಗಣೇಶ್ ಮಾಗೋಡ್ರವರು ಗುಣವಂತರ ಪರವಾದಂಥ ವಾದವನ್ನು ಮಂಡಿಸಿದ್ದಾರೆ. ಬದುಕಿನಲ್ಲಿ ನೆಮ್ಮದಿಯನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇಕೆಂದಾಗ ದೊರೆಯುವಂಥ ವಸ್ತು ಅಲ್ಲ. ನೆಮ್ಮದಿಯನ್ನು ನಾವೇ ಕಂಡುಕೊಳ್ಬೇಕು. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಂಡುಬರಬಹುದು. ಕೆಲವರಿಗೆ ಸಂಪತ್ತಿನಲ್ಲಿ ನೆಮ್ಮದಿ ಕಂಡ್ರೆ ಕೆಲವರಿಗೆ ಅಧಿಕಾರದಲ್ಲಿ ನೆಮ್ಮದಿ ಕಾಣುತ್ತದೆ. ಕೆಲವರಿಗೆ ಇನ್ನೊಬ್ಬರಿಗೆ ಕಾಟ ಕೊಡುವುದರಲ್ಲೇ ನೆಮ್ಮದಿ ಕಾಣುತ್ತದೆ. ನೆಮ್ಮದಿ ಮತ್ತೆ ಕೆಲವರಿಗೆ ದುಶ್ಚಟಗಳಲ್ಲಿ ಕಾಣುತ್ತದೆ. ಆದರೆ ಈ ಯಾವ ನೆಮ್ಮದಿಯೂ ಶಾಶ್ವತವಾದಂಥ ನೆಮ್ಮದಿ ಅಲ್ಲ. ಅದರಲ್ಲಿ ನೆಮ್ಮದಿಯನ್ನು ಕಾಣುವವರು ಭ್ರಮಾಲೋಕದಲ್ಲಿದ್ದಾರೆಂದೇ ಅರ್ಥ. ನಿಜವಾದ ನೆಮ್ಮದಿ ಇರುವುದು, ಶಾಶ್ವತವಾದ ನೆಮ್ಮದಿ ಇರುವುದು ಭಗವಂತನ ಸ್ಮರಣೆಯಲ್ಲಿ, ಅಥವಾ ಇದನ್ನು ಭಗವಂತನ ಪ್ರತಿರೂಪವಾದಂಥ ಬಡವರಿಗೆ, ದೀನದಲಿತರಿಗೆ ಸಹಾಯ ಮಾಡುವುದರಲ್ಲಿ. ಇದನ್ನು ಅರಿತು ಬದುಕನ್ನು ನೋಡುವಂಥ ನಮ್ಮ ದೃಷ್ಟಿಕೋನವನ್ನು ಬದಲಿಸಿಕೊಳ್ಳೋಣ ಎನ್ನುತ್ತೆ. ನಿಜವಾದ ನೆಮ್ಮದಿ ಹಣದಲ್ಲಿದೆಯಾ ಅಥವಾ ಗುಣದಲ್ಲಿದೆಯಾ? ಸಂದೀಪ್ ಭಟ್ರವರ ದೃಷ್ಟಿಕೋನ ಹೇಗಿದೆ ನೋಡೋಣ. ಸಂದೀಪ್ ಭಟ್ರವರು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಗಿವತ್ತು ತಾಯಿಯೇ ಮಹಾಲಕ್ಷ್ಮಿ. ಪಾಪ ಈ ಪರಿಸ್ಥಿತಿ ಬರಬಾರ್ದಿತ್ತು ಹೇಳುವ ಮೂಲಕವೇ ತಿಗಣೇಶರು ತಮ್ಮ ಮಾತನ್ನು ಪ್ರಾರಂಭ ಮಾಡಿದರು. ನೋಡಿ ಪರಿಸ್ಥಿತಿ ಯಾವ ರೀತಿ ಬಂತು ಅಂತೇಳಿ. ಈ ಪರಿಸ್ಥಿತಿ ನಮಗೆ ಬರಬಾರ್ದಿತ್ತು ಅಂತೇಳಿ. ಇದು ಒಂಥರ 2020 ಮ್ಯಾಚ್, 20 ನಿಮಿಷ, ಒಂಥರ IPL ಇದ್ದಂಗೆ. ಈ ಮಧ್ಯದಲ್ಲಿ ಕುಳಿತವರು ಸೂರಿ ಭಟ್ರು ಒಂದು ಅಂಪೈರ್ ಇದ್ದಂಗೆ. ಇವತ್ತು ನಮ್ಮ ಕ್ಯಾಪ್ಟನ್ನು ಮನು ಹಂದಾಡಿ ಅವರು, ನಮ್ಮ ಬದಿ ಕ್ಯಾಪ್ಟನ್. ಅವ್ರದ್ದು ಕ್ಯಾಪ್ಟನ್ ದಾಮೋದರ್ ಶರ್ಮಾ ಅವರು. ಅವ್ರದ್ದು ಯಾವ ಕಾರ್ಡು ಕೇಳಿದ್ರ? ಅವ್ರದ್ದು BPL ಕಾರ್ಡು, ಅವ್ರದ್ದು 4 ಜನರದ್ದು. ನಮ್ಮದು APL ಕಾರ್ಡು. ಇವತ್ತು ನಾನು ಭ್ರಷ್ಟಾಚಾರಿ ಅಂಥೇಳಿ ಒಂದು ಪುಸ್ತಕ ಬರೆದಿದ್ದಾರೆ ಒಬ್ಬರು. ನಾನು ಭ್ರಷ್ಟಾಚಾರಿ ಅಂತೇಳಿ. ಆ ಪುಸ್ತಕ ಬರೆದವ್ರು ಯಾರೋ ನಿಮ್ಗೆ ಕೆಲವು ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದನ್ನು ಬರೆದವರು ತಿಗಣೇಶ್ ಮಾಗೋಡ್ ಹೇಳುವಂತಹ ಮಾಗೋಡಿನ ಒಬ್ಬ ಯುವಕ. ನಾನು ಭ್ರಷ್ಟಾಚಾರಿ ಅಂತ ಬರೆದಿದ್ದಾರೆ. ಆಚಾರ ಮತ್ತು ಭ್ರಷ್ಟ ಅಲ್ಲ ಅವ್ರದ್ದು, ಹಂಗೆ ತಿಳ್ಕೊಳ್ಬೇಡಿ. ಅದು ಬರ್ದಾರೆ ಅಷ್ಟೇ ಅವರು. ಪ್ರಶಾಂತಂಗೆ ಇವತ್ತು ಗಲಿಬಿಲಿ ಆಗದೆ. ನಾವು ಅಂಗಿ ಚಡ್ಡಿನ ಆಯ್ಕೆ ಬರಬಾರ್ದಿತ್ತು, ದಿಗಂಬರ್ನಾಗೆ ಬರಬೇಕಿತ್ತು ಅಂತ ಅವಂಗೆ ದಾಮೋದರ್ ಶರ್ಮಾ ಅವ್ರ ಮಾತನ್ನು ಕೇಳಾದ್ಮೇಲೆ ನಾನು ಇವತ್ತು ದಿಗಂಬರ್ನಾಗೆ ಬರಬೇಕಾಗಿತ್ತು, ಅಂಗಿ ಚಡ್ಡಿಯೆಲ್ಲ ಬೇಡಾಗಿತ್ತು ನಂಗೆ ಹೇಳಿ ಅನಿಸ್ತದೆ ಅವಂಗೆ. ಅಂದರೆ ಗುಣ ದೊಡ್ಡದು ಅನ್ನುವ ಲೆಕ್ಕಕ್ಕೆ. ಮಂಜುನಾಥ್ ಗಾಂವ್ಕರ್ ಮಾತಾಡಿದ್ಮೇಲೆ ಇಲ್ಲ, ದಿಗಂಬರ ಆಗದೆ ಇದ್ರು ಗೌತಮ ಬುದ್ಧ ಆದರೂ ಆಗುವ ಅಂತ ಅನಿಸ್ತದೆ ಇನ್ನು ಮುಂದೆ. ನಮಗೆ ಅಪ್ಪ ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪ ನಮಗೆ ಅಪ್ಪ. ನಮ್ಮ ತಾಯಿ ಮಹಾಲಕ್ಷ್ಮಿ. ಮತ್ತು ಮುಂದುವರೆದು ಹೇಳುವುದಿದ್ರೆ ದುಡಿಮೆಯೇ ದುಡ್ಡಿನ ತಾಯಿ. ಅಲ್ಲಿಗೆ ನಮ್ಮಪ್ಪ ತಿಮ್ಮಪ್ಪನೂ ಶ್ರೇಷ್ಠ, ನಮ್ಮಮ್ಮ ತಾಯಿ ಮಹಾಲಕ್ಷ್ಮಿಯೂ ಶ್ರೇಷ್ಠ. ಅದಕ್ಕೂ ಮುಂದುವರೆದು ನಮಗೆ ದುಡಿಮೆಯೇ ದುಡ್ಡಿನ ತಾಯಿ ಅಂತಾದರೆ ದುಡಿಮೆಯೇ ಶ್ರೇಷ್ಠ. ಇಲ್ಲಿಗೂ ನಮ್ಮ ಹಣವೇ ಶ್ರೇಷ್ಠ. ನಾವು ಅವರ ಮಕ್ಕಳು, ಹಣವಂತರಲ್ಲ. ನಾವು ತಿರುಪತಿ ತಿಮ್ಮಪ್ಪನ ಮಹಾಲಕ್ಷ್ಮಿಯ ಸುಪುತ್ರರು. ಹೀಗಾಗಿ ನಾವು ಶ್ರೇಷ್ಠ ಅಂತ. ನಮ್ಮ ಹಣದ ಮೇಲೆ ಇರುವ ಭಾವಚಿತ್ರ ಯಾರದ್ದು? ನಮ್ಮ ಹಣದ ಮೇಲೆ ಇರುವ ಭಾವಚಿತ್ರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರದ್ದು. ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಇಡೀ ಜಗತ್ತೇ ಒಪ್ಪಿಕೊಂಡಿತು ಅಂತ ಆದರೆ, ಆ ಚಿತ್ರ ನಮ್ಮ ಹಣದ ಮೇಲೆ ಇದೆ ಅಂತ ಆದರೆ ಅಲ್ಲಿಗೂ ನಮ್ಮ ಹಣವೇ ಶ್ರೇಷ್ಠ. ಅದಕ್ಕೂ ಮುಂದುವರೆದು ಯಾರು ಮೇಲು ಅಂತ ಕೇಳಿದರು. ಈ ಗುಣ ಎಲ್ಲ ಹೆಚ್ಚು ಕಡಿಮೆ ಹೆಚ್ಚಿಗೆ ಇರುವುದು ಹೆಣ್ಮಕ್ಳಲ್ಲಿ. ಅವರು ಫೀಮೇಲ್. ಅವರು ಈ ಹಣ ಬಗೆಯಲ್ಲಿ ಹೆಚ್ಚಿಗೆ ಇರೋದು ಗುರುಜಾಸ್ ಶೆಟ್ರು, ಮುರಳೀಧರ್ ಸರು ಇವರಲ್ಲಿ, ಅಂದರೆ ಗಂಡಸರಲ್ಲಿ ಬಗೆಯಲ್ಲಿ ಹೆಚ್ಚು. ಹೀಗಾಗಿ ಅವರು ಮೇಲು. ಅಲ್ಲಿಗೂ ಹಣವೇ ಮೇಲು. ನಾವು ಫೀಮೇಲ್ ಅಲ್ಲ, ಹಣವೇ ಮೇಲು. ಹೀಗಾಗಿ ಹಣವಂತರೇ ಮೇಲು ಅಂತ. ಇಲ್ಲೊಂದು ಹೊಳೆಗೆದ್ದಲ್ಲಿ ಟೋಲ್ ನಾಕ ಸಿಗ್ತದೆ. ಟೋಲ್ ನಾಕ ಕಾರ್ ತೆಗಿಬೇಕು ಅಂತ ಆದರೆ ಅದು ಮುಂಬದಿಗೆ ಅಂತ ಇರಬೇಕು. ಇವರು ಚಿದಾನಂದ ಮಂಡರು ಅದು ಫಾಸ್ಟ್ಯಾಗ್ ಇರಬೇಕು. ಫಾಸ್ಟ್ಯಾಗ್ ಇದ್ರೆ ಮಾತ್ರ ಅದು ತೆಗೀತದೆ. ತಿಗಣೇಶ್ ಅವ್ರ ಕಾರಿಗೆ, ದಾಮೋದರ ಶರ್ಮಾ ಅವ್ರ ಕಾರಿಗೆಲ್ಲ ಫಾಸ್ಟ್ಯಾಗ್ ಬೇಕೊಳ್ಳಿಲ್ಲ ಅವರು. ನಾವು ಗುಣವಂತರೋಳು ಒಂದು ಟ್ಯಾಗ್ ಹಾಕೊಂಬಿಟ್ಟಾರೆ ಮೇಲ್ಗಡೆಗೆ. ಅವ್ರು ಹಿಂಗೆ ಬಂದು ಕಾರ್ ತಗೊಬಂದ ತಕ್ಷಣ ತೆಗೆದೋಗ್ತದೆ ಅದು ಸೀದಾ. ಅಂದರೆ ಅವರಿಗೆ ಹಣ ಬೇಕೊಳ್ಳಿಲ್ಲ, ಅವರಿಗೆ ಗುಣ ಎಲ್ಲೋದ್ರುವ.
ಅಂದರೆ ಗುಣವನ್ನು ನೀವು ನಾಳೆಗೆ ಅದನ್ನೆಲ್ಲ ಪ್ರಯೋಗ ಮಾಡ್ಲಿಕ್ಕೆ ಅಡ್ಡಿಲ್ಲ. ಯಾಕೆ ಕೇಳಿದ್ರೆ ಗುಣ ಒಂದಿದ್ರೆ ಸಾಕು ಸಮಾಜದಲ್ಲಿ, ಮತ್ತು ಹಣ ಬೇಡ ನಿಮಗೆ ಅಂಥದ್ದು. ಹೊಸ ಶರ್ಟ್ ತಗೊಂಡಿದೆಯಲ್ಲೋ ಅಂತಂದ್ರು ಚಿದಾನಂದ ಭಂಡಾರರು. ನಾ ಅವ್ರಿಗೆ ಹೇಳಿದೆ, ಹೊಸ ಶರ್ಟ್ ತಗೊಂಡದ್ದಲ್ಲ ಅದು, ನಾನು ಗುಣ ನೋಡಿ ಕೊಟ್ಟದ್ದು. ಬೇರೆ ಜನ ಅದು ತಗೊಂಡದಲ್ಲ ಯಾವುದು. ಹೊಸ ವಾಚ್ ತಗೊಂಡಿದೆಯಲ್ಲೋ ಅಂತಂದ ಪ್ರಶಾಂತ, ಅದು ಹೊಸ ವಾಚ್ ತಗೊಂಡದಲ್ಲ, ಅದು ನಾನು ಗುಣ ನೋಡಿ ಕೊಟ್ಟದ್ದು. ಅದು ಯಾರು ಕೊಟ್ಟದ್ದು ಹೀಗೆ ಗುಣ ನೋಡಿ. ಅರೆ ಕೈಗೆ ಎರಡೆರಡು ಉಂಗುರ ಹಾಕೊಂಡಿದೆಯಲ್ಲೋ ಅಂದತ್ತಿ ಗಣೇಶ, ಅದು ತಗೊಂಡದಲ್ಲ, ಅದು ಜ್ಯುವೆಲ್ಲರಿಗೆ ಹೋಗಿ, ಅದು ನನ್ನ ಗುಣ ನೋಡಿ ಕೊಟ್ಟದ್ದು. ಜನ ಎಲ್ಲರೂ ಆಭರಣವರು ಗುಣ ನೋಡಿಕೊಟ್ಟದ್ದು ಅದೆಲ್ಲ, ಅದು ಯಾರು ಹಣ ಕೊಟ್ಟು ಕೊಂಡ್ಕೊಂಡದ್ದಲ್ಲ ಅಂತಂದೆ. ನನ್ನಲ್ಲಿರುವ ಎಲ್ಲವೂ ನನ್ನ ಗುಣ ನೋಡಿಯೇ ಕೊಡುವುದಾದರೆ ನಾನು ಹಿಂಗೆ ಇರ್ತಿರ್ಲಿಲ್ಲ. ಹಣ ಇಲ್ಲದ ದಿನಗಳನ್ನೂ ನಾನು ಕಂಡಿದ್ದೇನೆ, ಹಣ ಇರುವ ದಿನಗಳನ್ನು ಕಂಡಿದ್ದೇನೆ. ಅದು ಅವರಿಗೂ ಗೊತ್ತು. ಪಾಪ ಇವತ್ತು ಅವರು 4 ಜನರನ್ನು ನಿಮ್ಗೆ ಇಲ್ಲೇ ಕೂರಿಸ್ಬೇಕು ಅಂತ ಕೂರಿಸ್ಕೊಂಡದ್ರಿಂದ ನಮ್ಮ ಪರಿಸ್ಥಿತಿ ಹಿಂಗಾಗದೆ ಅಂತ ಅವ್ರು ತೋಡ್ಕೊಂಡಿದ್ದಾರೆ ಮೊದಲೇಯ. ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಅದರೊಳಗಡೆಗೆ. ಮಂಜುನಾಥ್ ಗಾಂವ್ಕರ್ರಿಗೆ ಸಂಸ್ಕೃತದಲ್ಲಿಯೇ ಉತ್ತರ ಕೊಡ್ತೇನೆ ನಾನು. ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನಃ ಸಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸ ಏವ ವಕ್ತ ಸಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಂ ಆಶ್ರಯಂತಿ. ಎಲ್ಲ ಗುಣಗಳು, ಅವ ಪಂಡಿತ, ಅವ ಕುಲೀನ, ಅವಂದು ಎಲ್ಲವುದೂ ಇದೆ ಅಂತಂದರೆ ಸರ್ವೇ ಗುಣಾಃ ಕಾಂಚನಂ ಆಶ್ರಯಂತಿ ಅಂತಲೇ ಹೇಳಿದ್ದು. ಈ ಹಣವಂತರೆಲ್ಲ ಮನಸ್ಸು ಮಾಡಿದ್ರೆ ಇವತ್ತು ರಾತ್ರಿ ಒಳಗೆ ಗುಣವಂತರಾಗ್ಬೋದು. ನಮ್ಮ ಹತ್ರ ಗುಣನೇ ಇಲ್ಲ ಅಂತ ಇಟ್ಕೊಳ್ಳಿ. ನನ್ನ ಹತ್ರ, ಹೆಬ್ಬಾರಣ್ಣ ಹತ್ರ, ಮನು ಹೊಂದಾಡಿಯವ್ರ ಹತ್ರ, ಚಿದಾನಂದ ಅವ್ರ ಹತ್ರ ಗುಣನೇ ಇಲ್ಲ, ಬರೀ ಹಣ ಮಾತ್ರ ಅದೇ ಅಂತ ಇಟ್ಕೊಳ್ಳೋಣ. ಇವತ್ತು ರಾತ್ರಿ ಒಳಗೆ ನಾವು ಅವರು ಹೇಳಿದಂತಹ ಒಂದು ಮನೋಜ್ಞವಾದಂತಹ ಮಾತುಗಳನ್ನೆಲ್ಲ ಕೇಳಿ ಸಂಪೂರ್ಣ ನಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ನಾವು ಇವತ್ತು ರಾತ್ರಿವರೆಗೆ ಗುಣವಂತರಾಗ್ಬೋದು. ವಸ್ತ್ರನೂ ತ್ಯಾಗ ಮಾಡ್ಬೋದು, ನಾವು ದಿಗಂಬರರಾಗೆ ಓಡಾಡ್ಬೋದು. ಆದರೆ ಇವತ್ತು ರಾತ್ರಿ ಒಳಗೆ ಈ ಗುಣವಂತರೆಲ್ಲ ಹಣವಂತರಾಗಬೇಕು ಆದರೆ ಕೇರಳದ ನಂಬರ್ 1 ಲಾಟ್ರಿ ತಗೊಳ್ಬೇಕು. ಅವರು ಲಾಟ್ರಿ ತಗೊಂಡ್ರೆ ಮಾತ್ರ ಅವರು ಹಣವಂತರಾಗ್ತಾರೆ, ಅಲ್ಲ ಇದ್ರೆ ಹಣವಂತರಾಗೋದಿಲ್ಲ ಅವರು. ನಾವು ಗುಣವಂತರಾಗ್ಬೋದು. ಈ ಜಗತ್ತಿನಲ್ಲಿರುವಂತಹ 90% ಹಣವಂತರು ಗುಣವಂತರು. ಈ ಜಗತ್ತಿನಲ್ಲಿ ಇರ್ತಕ್ಕಂಥ 90% ಹಣವಂತರು ಗುಣವಂತರು. ಈ ಜಗತ್ತಿನಲ್ಲಿರ್ತಕ್ಕಂಥ 90% ಗುಣವಂತರು ಹಣವಂತರಲ್ಲ. ಯಾರ್ದಾರು ಮನೆಗೆ ಆರಾಮಿಲ್ಲ, ನನ್ನ ಅಪ್ಪನ ಆಸ್ಪತ್ರೆ ಸೇರಿಸ್ಬಿಟ್ಟಿದೆ, ಏನಾದ್ರು ಕೊಡಿ ಅಂತ ಹೋದರೆ ನನ್ನ ಹತ್ರ ಮಾತೆ ಅಂಥದ್ದು ಇಲ್ಲ, ಪ್ರೀತಿ ವಾತ್ಸಲ್ಯ ನಂಬಿಕೆ ಇಷ್ಟೇ ಉಂಟು, ನಿಮ್ಮ ಕೂಡ ಕೊಡೋಕಲ್ಲ ನಂಗೆ ಕೊಡಿ ಅಂಥದ್ದು ಇಲ್ಲ ಅಂತಂದರೆ ಹೋಗಿ ಪ್ರಯೋಜನ ಅಂತೂ ಇಲ್ಲ. ನಾಳೆಗೆ ಆಸ್ಪತ್ರೆ ಹೋಗಿ ನಿಂತ್ಕೊಂಡು ಪ್ರಶಾಂತ ನನ್ನ ಹತ್ರ ಭಾಳ ಗುಣ ಉಂಟು, ನಮ್ಮ ಅಪ್ಪನ ಬದುಕಿಸ್ಕೊಡಿ ಅಂತಂದ್ರೆ ಹೇಳೋರು ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ. ಅದೇ ಹೆಬ್ಬಾರಣ್ಣ ಹೇಳ್ದಂಗೆ ಹೆಣ ಬಿಡಿಸ್ಕೊಂಡು ಹೋಗೋಕ್ಕೂ ಹಣ ಬೇಕು. BPL ಕಾರ್ಡ್ ಇದ್ರದ್ದು ಉಪಯೋಗ ಆಗೋದಿಲ್ಲ ನನಗೇನು. ಈ ಚುನಾವಣೆಗೆ ನಿಲ್ಲಬೇಕು ಅಂತ ಆದರೆ ಅವರು ತಮ್ಮ ಬಳಿ ಎಷ್ಟು ಹಣ ಇದೆ ಅಂಥೇಳಿ ಘೋಷಣೆ ಮಾಡಬೇಕು. ನಿಮ್ಮಲ್ಲಿ ಎಷ್ಟು ಗುಣ ಇದೆ ಅಂತ ಘೋಷಣೆ ಮಾಡಿ ಅಂಥೇಳಿ ಯಾವ ಚುನಾವಣೆಯಲ್ಲೂ ಹೇಳುವುದಿಲ್ಲ. ಶಿವಾನಂದ ಹೆಗಡರು ಜೋರು ತಲೆ ಅಲ್ಲಾಡಿಸ್ತಿದ್ದಾರೆ. ಯಾಕೆ ಕೇಳಿದ್ರೆ ಅವ್ರಿಗೆ ಗೊತ್ತುಂಟು ಇಡಿಗಂಟು ಅಂತಂದ್ರೆ ಏನು ಅಂತ. ನಮ್ಮ ಹತ್ರ ಇರೋದು ಇಡಿಗಂಟು, ಅವ್ರ ಹತ್ರ ಇರೋದು ಹಿಡಿಗಂಟು. ಅವ್ರ ಹತ್ರ ಇರೋದು ಒಂದು ಹಿಡಿ, ಇನ್ನೊಂದು ಗಂಟು, ಎರಡೇ ಇರೋದು ಅವ್ರ ಹತ್ರ. ನಮ್ಮ ಹತ್ರ ಇರೋದು ಇಡಿಗಂಟು ಅಂತ. ಹೀಗಾಗಿ ಆ ಇಡಿಗಂಟು ಬೇಕಾಗ್ತದೆ. ವಿದೇಶಗಳಿಗೆ ಪ್ರಯಾಣ ಹೋಗಬೇಕು ಅಂತಂದರೆ ಅವ್ರ ಹತ್ರ ಎಂತೆಂಥ ನಂಬಿಕೆ ಎಷ್ಟದೆ, ವಾತ್ಸಲ್ಯ ಎಷ್ಟದೆ, ಪ್ರಾಮಾಣಿಕತೆ ಎಷ್ಟದೆ ಅದೆಲ್ಲ ಕೇಳೋದಿಲ್ಲ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದೆ ಅಂತ ನೋಡ್ತರು. ರೆಡ್ ಲೈಟ್ ಆಗ್ತದೆ ನನಗೆ, ಅವರಿಗೂ ಒಂದು 500 ರೂಪಾಯಿ ಕೊಟ್ಟು ಒಂದು 2 ನಿಮಿಷ ಹೆಚ್ಚಿಗೆ ಕೊಡ್ತಾರೆ ಅಂತ ಕೇಳಬೇಕು ನಾನು. 500 ರೂಪಾಯಿ ಕೊಟ್ಟು ಒಂದು 2 ನಿಮಿಷ ಜಾಸ್ತಿ ತಗೊಳ್ಬೇಡ ಹೇಳ್ತಿದ್ದೆ ನಾನು ಚಿದಾನಂದ ಭಂಡಾರಿ ಅವ್ರ ಹತ್ರ. ಅಂದರೆ ಹಣವಂತರು ಎಂತಹ ಗುಣವಂತರನ್ನು ನೇಮಿಸ್ಕೊಳ್ಬೋದು. ನನ್ನ ಅಪ್ಪ ಅಮ್ಮ ನೋಡ್ಕೊಳ್ಳಿಕ್ಕೆ ಒಂದು ನರ್ಸ್ ಇಟ್ಕೊಳ್ಬೋದು ನಾನು 10,000 ರೂಪಾಯಿ ಸಂಬಳ ಕೊಟ್ಟು. ಆದರೆ ಗುಣವಂತರು ಹಣವಂತರನ್ನು ನೇಮಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾರೂ ಬರುವುದಿಲ್ಲ. ಬನ್ನಿ ಒಂದು ಸತ್ಯ ಅಂತಂದ್ರೆ ಯಾರು ಬರ್ತಾರೋ, ಯಾರೂ ಬರೋದಿಲ್ಲ. ನನ್ನ ಹತ್ರ ಗುಣ ಇಲ್ಲದೆ ಇರ್ಬೋದು, ಗುಣವಂತರನ್ನ ನೇಮಿಸ್ಕೊಳ್ಬಲ್ಲೆ ನಾನು, ಆದರೆ ಹಣವಂತರ ಹತ್ರ ಅದು ಆಗೋದಿಲ್ಲ ಅಂತ. 3 ಸಾಗರ 100 ದೇಗುಲ ದೇವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಮಂತ್ರವಿದ್ದರೆ ಘನ ತಪೋವನವಿದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಹೇಗಾದರೂ ಮಾಡಿ ಏನಾದರೂ ಮಾಡಿ ಹಣವನ್ನು ಸಂಪಾದಿಸಲೇಬೇಕು ಎಂಬ ಸಿದ್ಧಾಂತ ಅದು ಎಂದೆಂದೂ ಸರಿಯಲ್ಲ. ಹಣವನ್ನು ಸಂಪಾದಿಸಬೇಕು, ಆದರೆ ಸನ್ಮಾರ್ಗದಲ್ಲಿ ಸಂಪಾದಿಸಬೇಕು. ಒಂದು ಒಳ್ಳೆಯ ಮಾತಿದೆ, ಒಬ್ಬ ವ್ಯಕ್ತಿ ಏನು ಪಡೆದ, ಎಷ್ಟು ಗಳಿಸಿದನೆಂಬುದು ಮುಖ್ಯ ಅಲ್ಲ, ಅದನ್ನು ಹೇಗೆ ಪಡೆದ, ಹೇಗೆ ಗಳಿಸಿದನೆಂಬುದು ತುಂಬ ಮುಖ್ಯ.
ಮೈ ಮುರಿದು ಬೆವರಿಳಿಸಿ ಗಳಿಸಬೇಕು. ಹೀಗೆ ಸಂಪಾದಿಸಿದ ಹಣ ಮಾತ್ರ ಮನಃಶಾಂತಿಯನ್ನು ನೀಡ್ತದೆ, ಸದ್ವಿನಿಯೋಗಕ್ಕೂ ಬರುತ್ತದೆ. ಈ ಮಾತಿನ ಸತ್ಯವನ್ನೇ ಬಸವಣ್ಣನವರು ಹೇಳಿದ್ದು. ಪಾಪಿಯ ಹಣ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂದು. ಆದ್ದರಿಂದ ಹಣ ಗಳಿಸುವ ವಿಚಾರದಲ್ಲಿ ಆಸೆ ಇರಲಿ, ಆದರೆ ದುರಾಸೆ ಬೇಡ. ಜೀವನದಲ್ಲಿ ಹಣ ಬೇಕು, ಆದರೆ ಹಣ ಇದ್ದರೆ ಎಲ್ಲವನ್ನ ಪಡೆಯಲು ಸಾಧ್ಯವೆಂಬ ಕಲ್ಪನೆ ಅದು ತುಂಬ ತಪ್ಪು. ಹಣದಿಂದ ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕತೆ, ನಿಷ್ಠೆ, ನಿಯತ್ತುಗಳನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುಣವಂತರಾಗಿರಿ ಎನ್ನಲು ಬರ್ತಾ ಇದ್ದಾರೆ ಪ್ರಶಾಂತ್ ಹೆಗಡೆ ಮೂಡಲ್ಮನಿಯವರು. ಸಿದ್ಧಿದಾಯಕನಂಗ್ರಿಗೆರಗುತ್ತ ಬುದ್ಧಿಯನ್ನು ವಾಣಿಯಲ್ಲಿ ಬೇಡುತ್ತಾ ಶ್ರದ್ಧೆಯಿಂದಲೇ ಹೇಳಲೆಳೆಸಿಹವು ನಮ್ಮ ವಿಚಾರವನು. ಉದ್ಧರಿಸು ವಿಧಾತ್ರಿಯೇ ತಿದ್ದಿ ತೀಡುತ್ತ ಎಮ್ಮ ತಪ್ಪನು ಶುದ್ಧ ಸಲಿಲದ ತೆರೆದಿ ಮುನ್ನಡೆವಂತೆ ಈ ಕಾರ್ಯಕ್ರಮ. ಸಂದೀಪ್ ಭಟ್ರೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ನಾವು ಹೇಗೆ ಮಾತಾಡಬೇಕು, ಎಲ್ಲಿ ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು ಅಂತ ಹೇಳಲಿಕ್ಕೆ ಯಾವ ಕ್ಲಾಸು ಇಲ್ಲ. ಆದರೆ ನಾವು ಮಾತಾಡುವ ಮಾತು ನಮ್ಮ ಕ್ಲಾಸ್ ಯಾವುದು ಅಂತ ನಿರ್ಧಾರ ಮಾಡ್ತದೆ. ಮತ್ತೆ ನಿಮ್ಮ ಸುದ್ದಿಗೆ ಆಮೇಲೆ ಬರ್ತೇನೆ. ಹಂದಾಡಿಯನ್ನು ಸ್ವಲ್ಪ ಹಂದು ಕಿತ್ತು ನನಗೆ. ಆದರೆ ಇಲ್ಲಿ ಬಂದೇ ಸರಕು ಓಟ್ ಹಾಕೋ ನಾನಲ್ಲ. ನಾನು ಒಂದಿಷ್ಟು ಚೀಟಿ ತಂದಿದ್ದೇನೆ. ಮತ್ತು ಸಂದೀಪ್ ಭಟ್ರು ಒಂದು ತಿಂಗಳದಿಂದ ಓಟ್ ಹಾಕಿದ್ದಾರೆ, ನಾನು ಒಂದು 2 ದಿವಸದಲ್ಲಿ ಓಟ್ ಹಾಕಿದೆ. ಆದರೆ ಇದು ಒಂದು ತಿಂಗಳ ಮಾಡುವಂಥ ವಿಚಾರ, ಗುಣಕ್ಕೆ ಮಾನ್ಯತೆ ಅಂತೇಳಿ 1 ತಿಂಗಳ ಬೇಕಾದರೆ ಹೇಳುವಂಥ ವಿಚಾರ ಇದೆ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತೇನೆ. ಅಂಗಿಚಡ್ಡಿ ಸುದ್ದಿ ಎಲ್ಲ ಬಂದ್ಬಿಡ್ತು, ನನಗೇನು ಬೇಸರ ಇಲ್ಲ. ಹರಿಕರುಣವೇ ಅಂಗಿ, ಗುರು ಕರುಣವೇ ಮುಂಡಾಸು, ಇದು ಪುರಂದರದಾಸರು ಹೇಳಿದ ಮಾತು. ಹಾಗಾಗಿ ಆ ಎರಡನ್ನು ನಂಬಿಕೊಂಡು ಬಂದಿದ್ದೇನೆ ನಾನು. ಶೀಲವು ಶೌರ್ಯವು, ಅಮಳ ಉತ್ಸಾಹವು, ಜ್ಞಾನವು ಮಿತ್ರ ಸಂಗ್ರಹವು, ಕಳ್ಳರು ಕದಿಯದ ಅಕ್ಷಯ ನಿಧಿಗಳು, ಈ 5 ಗುಣಗಳು ಕೇಳು ಅಂತ ಚಿದು ಭಂಡಾರಿಯವರ. ಹಾಗಾಗಿ ಗುಣಕ್ಕೆ ಪ್ರಾಧಾನ್ಯ ಅನ್ನುವಾಗ ಯಾವುದು ಗುಣ? ಬಹಳಷ್ಟು ಜನರಿಗೆ ಗುಣ ಅಂದರೆ ಸ್ವಭಾವವೇ ಒಂದು ಪ್ರಶ್ನೆ ಇದೆ. ಇಲ್ಲಿ ಆರ್ಥಿಕವಾಗಿ ಗುಣ ಆ ವಿಚಾರದಲ್ಲಿ ಬಂದಿದ್ದೇವೆ ಅನ್ನೋದಿದೆ. ಹಾಗಾಗಿ ಗುಣವಂತರು ಅಂದರೆ ಯಾರು ಅಂತ ಸ್ಪಷ್ಟ ಮಾಡಿದರೆ ಬಹುಶಃ ಎಲ್ಲರಿಗೆ ವಿಚಾರಗಳು ಸ್ಪಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಜ್ಜನರ ಸಹವಾಸದಲ್ಲಿರಬೇಕೆಂಬ ಇಚ್ಛೆಯುಳ್ಳವರು, ಬೇರೆಯವರ ಶ್ರೇಷ್ಠ ಗುಣಗಳನ್ನು ಪ್ರೀತಿಸುವವರು, ಗುರು ಹಿರಿಯರೊಡನೆ ಭಕ್ತಿ ನಮ್ರತೆಯಿಂದ ಇರುವವರು, ಯಾವಾಗಲೂ ಹೊಸದನ್ನು ತಿಳಿಯುವ ಹಂಬಲವುಳ್ಳವರು, ತನ್ನ ಪತ್ನಿಯೊಂದಿಗೆ ಪ್ರೇಮದಿಂದಿರುವವರು, ಆತ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟವರು, ದುಷ್ಟರ ಸಹವಾಸದಿಂದ ದೂರ ಇರುವವರು, ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಿರುವ ಶ್ರೇಷ್ಠ ಪುರುಷರೇ ಗುಣವಂತ ಅಂತ ಹೇಳ್ತಾರೆ ಚಿದು ಭಂಡಾರಿಯವರೇ. ಇನ್ನೂ ಇದೆ, ಸಜ್ಜನರ ಸಹವಾಸದ ಇಚ್ಛೆ, ಇತರರ ಗುಣ ನೋಡಿ ಪ್ರೀತಿಸುವುದು, ಗುರು ಹಿರಿಯರಲ್ಲಿ ವಿನಯ, ವಿದ್ಯಾ ಸಂಪಾದನೆಯ ಇಚ್ಛೆ, ಪತ್ನಿಯಲ್ಲಿ ಪ್ರೇಮ, ಲೋಕ ನಿಂದನೆಗೆ ಹೆದರಿ ನಡೆಯುವುದು, ದೇವರಲ್ಲಿ ಭಕ್ತಿ, ಮನೋನಿಗ್ರಹ ಸಾಮರ್ಥ್ಯ, ದುರ್ಜನರಿಂದ ದೂರ ಇರುವುದು. ಹಾಗಾಗಿ ಗಣೇಶ್ ಜೋಶಿಯವರು ನಮಗೆ ಅವರಿಗೆ ಭಾಳ ದೂರ ವೇದಿಕೆ ಹಾಕಿದ್ದಾರೆ, ಭಾಳ ಒಳ್ಳೆ ಕೆಲಸ ಅದು. ಇಷ್ಟು ಗುಣಗಳಿದ್ದರೆ ಅದನ್ನು ಗುಣವಂತ ಅಂತ ಹೇಳ್ತಾರಂತೆ. ಇನ್ನೂ ಇದೆ ಸಂದೀಪ್ ಭಟ್ರು, ದಾನ ಮಾಡಿದ್ದನ್ನು ಹೇಳದೇ ಇರುವುದು, ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವುದು, ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿ ಮತ್ತೆ ಮತ್ತೆ ಅದನ್ನು ಹೇಳದೇ ಇರುವುದು, ಮಾಡಿದ ಉಪಕಾರದ ಬಗ್ಗೆ ಜಂಬ ಕೊಚ್ಚಿಕೊಳ್ಳದೇ ಇರುವುದು, ಸಿರಿ ಮತ್ತು ಸಂಪತ್ತು ಬಂದಾಗಲೂ ದುರಭಿಮಾನಿಯಾಗಿರುವುದು, ಇವರು ಗುಣವಂತರು ಅಂತ ಹೇಳ್ತಾರೆ. ಸ್ವಲ್ಪ ಹಿಂದಿನಿಂದಲೇ ಬರ್ತೇನೆ. ಆದಿಮಾಯೆ 3 ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಲು ಆಮೇಲೆ ಬರ್ತೇನೆ. ನೋಡಿ, ಬ್ರಹ್ಮ ಬಹುಶಃ ವಿಷ್ಣು ಹೊತ್ತು ಸಂಪತ್ತು ಇಡಲಿಲ್ಲ, ಇದ್ರೂ ಅವನಿಗೆ 4 ಬೇಕು ಹೆಬ್ಬರಣ. ನಮಗೆಲ್ಲ 1 ಕಿರೀಟ ಆದರೆ ಅವ್ನಿಗೆ 4 ಬೇಕು. ಈಶ್ವರ 1 ಹಗುರ ಮಾಡಿದರೆ 3 ಸಾಕು, ಇರಲಿ 4 ಬೇಕಾಗುತ್ತೆ. ಇನ್ನು ವಿಷ್ಣು ಭಾಳ ಶ್ರೀಮಂತರು ಅಂತ ಅಂದ್ಕೊಂಡಿದ್ದಾರೆ. ವಿಷ್ಣು ಹತ್ರ ಒಂದು ಚೋಲ ಹಾಸಿಗೆನೂ ಇಲ್ಲ, ಶೇಷ ಶಯನ, ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಹಾಗಾಗಿ ಅವನ ಹತ್ರ ಜ್ಯುವೆಲರ್ಸ್ ಎಲ್ಲ ಬೇಕಾದಷ್ಟು ಉಂಟು ಚಿದು ಭಂಡಾರಿಯವರೇ. ಆದರೆ
ವಿಷ್ಣು ಶೇಷ ಶಯನ ಅವನ ಹತ್ರ, ಕುರ್ಲಾನ್ ಬೆಡ್ ಗಿಡ್ ಏನೂ ಇಲ್ಲ. ಅಲ್ಲ, ಕಡೆಗೆ ಹೇಳ್ತೇನೆ, ಅದ್ರ ಸುದ್ದಿ ಹೇಳ್ತೇನೆ. ಮತ್ತೆ ನೋಡಿ, ದಶಾವತಾರಗಳಲ್ಲಿ ಯಾವ ಅವತಾರನೂ ಕೂಡ ಹಣಕ್ಕೆ ಪ್ರಾಧಾನ್ಯತೆ ಕೊಟ್ಟ ಅವತಾರ ಇಲ್ಲ, ಅದು ಗುಣಕ್ಕೆ ಪ್ರಾಧಾನ್ಯತೆ ಕೊಟ್ಟಂಥ ಅವತಾರಗಳೇ. ಅಂದರೆ ನಿಮ್ಮಂಥವ್ರ ಸೊಕ್ಕು ಮುರಿಲಿಕ್ಕೆ 10 ಅವತಾರಗಳಲ್ಲಿ ಗುಣವಂತನಾಗಿಯೇ ಬಂದ ಭಗವಂತ ಅಂತ. ಇನ್ನು ರಾಮಾಯಣ ಅಂತೂ ನಮ್ಗೆ ಗೊತ್ತೇ ಇದೆ. ರಾಮಾಯಣದ ಅನೇಕ ಪಾತ್ರಗಳನ್ನು ನೋಡಿ ನೀವು, ಜಟಾಯುವನ್ನು ಹಿಡ್ಕೊಂಡು ಬೇಕಾದಷ್ಟು ಪಾತ್ರಗಳು ಬರ್ತದೆ. ಇಲ್ಲಿ ಶಬರಿಯಿಂದ ಹಿಡ್ಕೊಂಡು ಎಲ್ಲ ಪಾತ್ರಗಳು ಕೂಡ ಯಾವ ಪಾತ್ರಗಳು ವಿಜೃಂಭಿಸ್ತದೆ ಅಂತ ಕೇಳಿದ್ರೆ ಗುಣ ಪ್ರಧಾನವಾದಂಥ ಪಾತ್ರಗಳೇ ವಿಜೃಂಭಿಸ್ತದೆ. ನಾವು ರಾಮನಿಗೆ ಮಂದಿರ ಕಟ್ಟಿದ್ದೇವೆ, ಅವ್ರು ಹೇಳಿದ್ರು ಶ್ರೀಲಂಕಾದಲ್ಲಿ ರಾವಣನಿಗೆ ಮಂದಿರ ಕಟ್ಟಿದ್ದಾರೆ ಅಂತ, ನಾ ಕೇಂದಿದ್ದೇನೆ ಅಂತ. ಹಾಗಾಗಿ ಅದಕ್ಕೆ ಶ್ರೀಲಂಕಾದ ಕತೆ ಏನಾಗಿದೆ ಅಂತ ಗೊತ್ತಿದೆ. A4 ಶೀಟಿಗೆ 7 ರೂಪಾಯಿ ಆಗಿದೆ ಮನೆ ಒಂದಾಡಿಯವರಲ್ಲಿ. ಹಾಗಾಗಿ ಇನ್ನು ಮಹಾಭಾರತ, ಕೃಷ್ಣ ವಿದುರ, ಕೃಷ್ಣ ಕುಚೇಲ, ಹೀಗೆ ಬೇಕಾದಷ್ಟು ಪಾತ್ರಗಳಿದೆ. ನಮ್ಮ ಪುಣ್ಯ ಆ ಒಳ್ಳೊಳ್ಳೆ ಪಾತ್ರಗಳನ್ನೇ ಜನ ಇನ್ನೂ ಪೋಷಣೆ ಮಾಡ್ತಾ ಇದ್ದಾರೆ, ದುಷ್ಟ ಪಾತ್ರಗಳನ್ನು ಪೋಷಣೆ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲೇ ದುಶ್ಯಾಸನಿಗೂ ದೇವಸ್ಥಾನ ಕಟ್ಟಿಬಿಡ್ತಿದ್ರು, ದುರ್ಯೋಧನಿಗೂ ದೇವಸ್ಥಾನ ಕಟ್ತಾ ಇದ್ರು ಏನೋ ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ನಿಮ್ಮಂಥವ್ರಿಲ್ಲ, ಈ ಕಾಲದಲ್ಲೂ ನಿಮ್ಮಂಥವ್ರು ಕಡಿಮೆ ಇರೋದು, ಅದರಿಂದ ಅಂಥವ್ರಿಗೆ ದೇವಸ್ಥಾನ ಆಗಲಿಲ್ಲ, ಒಳ್ಳೆಯದು. ಇನ್ನು ಬಸವಣ್ಣ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾನೆ. ಏನು ಅಂತ ಕೇಳಿದರೆ, ಈ ಗರಬಡಿದವರ ನುಡಿಸಲುಬಹುದು, ಚಿದು ಭಂಡಾರಿಯವರೇ ನೀವು ಪಾಠ ಮಾಡಿದಿರಿ ಇದನ್ನ. ಹಾವು ಕಡಿದವರ ನುಡಿಸಲುಬಹುದು, ಹಾವು ಕಚ್ಚಿಬಿಟ್ಟದೆ ಅಂದರೆ ಅವ್ನು ಮಾತಾಡ್ಸ್ಲಿಕ್ಕೆ ಆಗ್ತದೆ. ಆದರೆ ಸಿರಿಗರ ಬಡಿದವರ ನುಡಿಸಲು ಬಾರದು ನೋಡಯ್ಯ. ಸಂದೀಪ್ ಭಟ್ರೆ ಅವರು ನುಡಿತಾರೆ. ಯಾವಾಗ ಅಂತ ಕೇಳಿದರೆ, ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿವರು ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಮಂತ್ರವಾದಿ ಬರಬೇಕು ನಿಮಗೆಲ್ಲರಿಗೂ. ಅಂಥ ಮಂತ್ರವಾದಿ ಬಂದ್ರೆ ಮಾತ್ರ ಈ ಕಪ್ ಶರ್ಟ್ ಹಾಕೊಂಡು ಮಂತ್ರವಾದಿ ಒಂದು ಬುದ್ಧಿ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ದಾಸರು ನೋಡಿ, ಕನಕದಾಸರು ಶ್ರೀಮಂತರಲ್ವಾ ಒಂದು ಕಾಲದಲ್ಲಿ, ಪುರಂದರದಾಸರು ಶ್ರೀಮಂತರಲ್ವಾ. ನವಕೋಟಿ ನಾರಾಯಣ ಅನ್ನುವಂಥ ಬಿರುದಿತ್ತು. ಅವರು ನವಕೋಟಿ ನಾರಾಯಣನೇ ಆಗಿದ್ರೆ ಸಂದೀಪ್ ಭಟ್ರಂಗೆ ಒಂದು ದಪ್ಪ ಚೈನ್ ಹಾಕೊಂಡು ಕುತ್ತಿಗೆವರೆಗೆ ಜಿಪ್ ಎಳ್ಕೊಂಡು ಒಂದು ಬ್ರಾಸ್ಲೈಟ್ ಹಾಕೊಂಡು ಇದ್ದಿದ್ರೆ ಯಾರೂ ಪೂಜೆ ಮಾಡೋದಿಲ್ಲಾಗಿತ್ತು, ಯಾರೂ ಒಪ್ಕೊಳ್ಳೋದಿಲ್ಲಾಗಿತ್ತು. ದಾಸರ ಪದ ನಿಮ್ಮನೇಲೆಷ್ಟೇ ಕೇಳೋದಾಗಿತ್ತು. ಆದರೆ ಅವರು ಸಂಪತ್ತನ್ನು ತ್ಯಾಗ ಮಾಡಿ ಗುಣವನ್ನು ಜಗತ್ತಿಗೆ ತೋರಿಸಿದ್ರಿಂದಲೇ ಇವತ್ತು ವಿಶ್ವಮಾನ್ಯರಾದ ದಾಸರು. ಹಾಗಾಗಿ ಇವತ್ತು ಕುಂಭಮೇಳ ನಡೀತಾ ಇದೆ. ಬರೋಣ, ಕುಂಭಮೇಳದಲ್ಲಿ ಒಬ್ಬ IIT ಬಾಬಾ ಅಂತ ಬಂದಿದ್ದಾನೆ. IIT ಬಾಬಾ ಸಂದೀಪ್ ಭಟ್ರಂಗೆ ಇದ್ದ, ಮೊದಲೇ ಭಾಳ ಸಂಪತ್ತು ಎಲ್ಲವೂ ಇತ್ತು, ವಿದ್ಯೆ ಎಲ್ಲವೂ ಇತ್ತು. ಆದರೆ ಅವನಿಗೆ ಗೊತ್ತಾಯಿತು ಇದ್ರ ಹಿಂದೆ ಹೋದ್ರೆ ನಾನು ದಡ ಮುಟ್ಟುವುದಿಲ್ಲ ಅಂತ. ಅದನ್ನೆಲ್ಲ ಬಿಟ್ಟು ಇವತ್ತು ಯಾವುದು ಒಳಗೆ ಹುಡುಕಬೇಕು ಸಂದೀಪ್ ಭಟ್ರು, ಹೊರಗಡೆ ಹುಡುಕಿದ್ರೆ ಸಿಗೋದಿಲ್ಲ. ಅದು ನನಗೆ ಅಬಬ್ಬ ಅಂತ ಅನಿಸಿದ್ದು ಮನು ಅಂದಾಡಿ ಅವ್ರು ನೋಡಿದಾಗ. ಅವ್ರ ಬಗ್ಗೆ ನಂಗೆ ಭಾಳ ಪ್ರೀತಿ ಗೌರವ ಇತ್ತು. ಆದರೆ ಯಾವಾಗ ನೀವು ಅಲ್ಲೂ ಕೂತ್ರಿ ಕಾಣಿ, ಪೂರ ಹೋಯ್ತು ನಂಗೆ ಗೌರವ ಎಲ್ಲ ಹೋಯ್ತು ನಿಮ್ಮ ಮೇಲೆ. ಯಾಕೆ ಅಂತಂದರೆ ಈ ಹಾಡು ಹಗಲು ನೀವು ಹಣವಂತರಿಗೆ ಮನ್ನಣೆ ಅಂತ ಇಷ್ಟು ಘಂಟಾಘೋಷವಾಗಿ ಹೇಳ್ತೀರಿ ಅಂತಂದರೆ ನಿಮ್ಮ ಒಳಗಿಂದ ಏನು ಅಂತ ಕಾಣಬೇಕು ನಾನು. ಇನ್ನು ಆಯಿತು, ಮುಗಿಸ್ತೇನೆ, 9 ನಿಮಿಷ ಆಯಿತು. ಇನ್ನು ಸ್ವಾತಂತ್ರ್ಯ ಬಂದ ಮೇಲಂತೂ ಅನೇಕರು ನಾವೇ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಅಂತ ಹೇಳಿದರು. ಎಲ್ಲ ಇರಲಿ, ಎಲ್ಲರ ಪ್ರಯತ್ನದಿಂದ ಬಂತು. ಆದರೆ ಇವತ್ತು ನಾವು ಪ್ರೀತಿ ಮಾಡುವ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರು ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇನ್ನು ಕವಿಗಳಲ್ಲಿ ನಾವು DVG ಹರಕಂಗಿತ್ತು, ನೆನ್ಪಿಟ್ಕೊಳ್ಳಿ. ವಿಶ್ವೇಶ್ವರಯ್ಯ ಅಲ್ವಾ, ಅವರೆಲ್ಲ ಶ್ರೀಮಂತರಲ್ಲ. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಾಗ ಎಷ್ಟು ಸಂಪತ್ತಿತ್ತು ಅಂತ ಗೊತ್ತು. APJ ಅಬ್ದುಲ್ ಕಲಾಂ ಸತ್ತಾಗ ಇದ್ದದ್ದು ಕೆಲವು ಬಟ್ಟೆಗಳು ಬ್ಯಾಂಕ್ನಲ್ಲಿ 600 ರೂಪಾಯಿ ಮಾತ್ರ. ಆದರೆ ಇವತ್ತು ಇಡೀ ಜಗತ್ತು ಅವರನ್ನು ಒಪ್ಪಿಕೊಂಡಿದೆ. ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ಗುಣವಂತರು ಅಂತ. ಹಾಗಾಗಿ ಈ ಎಲ್ಲ ಸಂಗತಿಗಳನ್ನು ನಾನು ಹೇಳ್ತಾ ನಿಮ್ಮ ಸುದ್ದಿಗೆ ಮತ್ತೆಲ್ಲ ಬರುವುದಿದೆ, ಮುಂದಿನ ಸರ್ತಿ ಬರುತ್ತೇನೆ. ಈಗಿಷ್ಟು ಸಾಕು ಸದ್ಯಕ್ಕೆ ಒಂದೇ ಸುತ್ತಲ್ಲಿ. ನಾನು, ನನ್ನದು, ನನ್ನಿಂದ ಎಂಬೆಲ್ಲ ಶಬ್ದಗಳು ವ್ಯಕ್ತಿಯೊಳಗಿನ ಭ್ರಮೆಗಳು. ಕಾಲಗರ್ಭದಲ್ಲಿ ನಾನು ಎಂಬುದಕ್ಕೆ ಅರ್ಥವೇ ಇಲ್ಲ. ನಮಗೆ ನಾನು ಎಂಬ ಪದ ಅತಿ ಪ್ರಿಯವಾಗಿರ್ಬೋದು, ಅತಿ ಮುಖ್ಯವಾಗಿರ್ಬೋದು. ಆದರೆ ಈ ಜಗತ್ತಿಗಲ್ಲ. ನಾನು ಮತ್ತು ನನ್ನದು ಎಂಬ ಭಾವನೆಗೆ ಅರ್ಥವೇ ಇಲ್ಲ. ಕಾರಣ, ಸಾಯುವಾಗ ನಾವು ಎಲ್ಲವನ್ನ ಬಿಟ್ಟು ಹೋಗಬೇಕಾಗ್ತದೆ. ಎಷ್ಟೇ ಧನ ಕನಕ ಸಂಪತ್ತು ಸೌಭಾಗ್ಯಗಳಿದ್ರೂ ನಾವು ಸತ್ತ ಮೇಲೆ ಅವು ನಮಗಾಗಿ ಉಳಿಯದೆ ಇನ್ನೊಬ್ಬರಿಗಾಗ್ತದೆ. ಅದನ್ನೇ ಪುರಂದರದಾಸರು ಹೇಳಿದ್ದು, ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದು ಲೇಸಯ್ಯ ಎಂದು. ನಮ್ಮ ಜೀವನವು ಶಾಶ್ವತವಲ್ಲ ಎಂಬುದು ಖಚಿತವಾದ ವಿಚಾರವಾದ ಮೇಲೆ ಮತ್ತೆ ನಮ್ಮ ಈ ಜೀವನದಲ್ಲಿ ಯಾವುದು ಶಾಶ್ವತ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಜೀವನದಲ್ಲಿ ನಾವು ಪಡೆದ ಕೀರ್ತಿ, ಗೈದ ಸತ್ಕಾರ್ಯಗಳು ಎರಡೇ ಶಾಶ್ವತವಾದವುಗಳು. ಕೆಲವರು ಸತ್ತು ಬದುಕಿರ್ತಾರೆ,
ಕೆಲವರು ಬದುಕಿಯೂ ಸತ್ತಿರ್ತಾರೆ. ಮೊದಲನೇ ಸಾಲಿಗೆ ಸೇರುವ ಪ್ರಯತ್ನ ನಮ್ಮದಾಗಿರಬೇಕು. ಹಾಗೆ ಆಗಬೇಕಾದರೆ ನಾವು ಹಣವಂತರಾಗಿರಬೇಕಾ, ಗುಣವಂತರಾಗಿರಬೇಕಾ? ಚಿದಾನಂದ ಭಂಡಾರಿಯ ಅಭಿಪ್ರಾಯ ಏನು ಅಂತ ನೋಡೋಣ. ಕುಲದೊಳ್ ಕೂಡರು ಕೂಸನ್ನೀಯರು. ಪ್ರಶಾಂತ. ಕುಲದೊಳ್ ಕೂಡರು ಕೂಸನ್ನೀಯರು ನೃಪರ್ ನಿಷ್ಕಾರಣಂ ದಂಡಿಪರ್. ನೃಪರ್ ನಿಷ್ಕಾರಣಂ ದಂಡಿಪರ್. ನೆಲೆಯೊಳ್ ಸೇರಲ್ ಪೋರಗೈದು ಸತಿ ತಾ ಪೊಗಟ್ಟುವಳ್. ಸಾಲಿಗರು ಕಲುಗುಂಡ ತಲೆಗೇರಿಪರ್. ಲಕ್ಷ್ಮೀ ಕಟಾಕ್ಷೆ ಕ್ಷಣಂ ತೊಲಗಿರಲ್ ನೆಲ ಮುಟ್ಟಲ್ ಮುನಿದಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ನಾ ಹೇಳಿದ್ದಲ್ಲ, ನೀತಿ ಶತಕದಲ್ಲಿ ಹೇಳಿದಂಥದ್ದು, ಸೋಮೇಶ್ವರ ಹೇಳಿದಂಥ ಮಾತು. ಅವರು ಬದುಕಿನಲ್ಲಿ ಎಲ್ಲವನ್ನು ಕಂಡುಕೊಂಡು ಆಡಿದಂಥ ಮಾತು. ಗೊತ್ತಾಯ್ತಾ? ಕುಲದೊಳ್ಳು ಕೂಡರು. ಒಂದು ಸಮಾಜದಲ್ಲಿ, ಆ ಸಮಾಜದಲ್ಲಿ ದುಡ್ಡಿಲ್ಲ ಅಂತ ಹೇಳಾದರೆ ಆ ದುಡ್ಡಿಲ್ಲದ ಅವನನ್ನೂ ಕೂಡ ಸಮಾಜದಲ್ಲಿ ನೋಡುವ ದೃಷ್ಟಿಕೋನವೇ ಬೇರೆ ಇರ್ತದೆ. ಇದನ್ನು ನೀನು ನೋಡಬೇಕು ಅಂತಂದ್ರೆ ಮದುವೆ ಮನೆಗೆ ಹೋಗ್ಬೇಕು. ಮದುವೆ ಮನೆಯಲ್ಲಿ ಮೈ ತುಂಬ ಬಂಗಾರ ಹಾಕಿಕೊಂಡು ಹೆಂಗಸರೆಲ್ಲ ಒಂದು ಕಡೆ ಕೂತು ಚರ್ಚೆ ಮಾಡುವಾಗ ಆ ಕುತ್ತಿಗೆಯಲ್ಲಿ ಎಂಥದಿಲ್ಲದ ಬಡವಿ ಆ ಮೂಲೆಯಲ್ಲಿ ಒಂದು ರೀತಿಯಲ್ಲಿ ಕೂತ್ಕೊಂಡಿರ್ತಾಳಲ್ಲ, ಅವಳ ಮನಸ್ಸಿನಲ್ಲಿ ಆಗ್ತಾ ಇರೋದು, ನಾನು ಬಡವಿ ಅಂತ ಮತ್ತು ನನ್ನ ಹತ್ರ ಅಷ್ಟೇ ಬಂಗಾರ ಇದ್ರೆ ಅವರೊಟ್ಟಿಗೆ ನಾನು ಕೂಡ್ಕೊಂಡು ಮಾತಾಡ್ತಾ ಇದ್ದೇನೆ ಅಂಥೇಳಿ. ಆ ದುಃಖ ಮಾತ್ರ. ಹಾಗೆ ಕಡೆಗೆ ನೀನು ಹೇಳ್ಬೋದು ಸುಧಾಮೂರ್ತಿ ಇಲ್ವಾ ಅಂಥೇಳಿ. ಹಾಗೆ ಯಾರಾದರೂ ಹುಷಾರಿಯಾಗಿ ಮಾತಾಡ್ತಾ ಇದ್ದಾರೆ, ಅಷ್ಟೇ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಹೇಳಿ ಅರ್ಥ, ಅವರು ಶ್ರೀಮಂತರೇ. ಕುಲದೊಳು ಕೂಡರು ಕೂಸನ್ನೀಯರು. ಇತ್ತೀಚೆಗೆ ಬಹಳ ಇದ್ರ ಬಗ್ಗೆ ನಡೀತಾ ಇದೆ. ಯಾರಿಗೂ ಕೂಸು ಸಿಕ್ಕುವುದು ಇವತ್ತು ಕಷ್ಟ ಆಗಿದೆ, ಹೌದಾ? ಕನ್ಯಾ ವರೆಯತೆ ರೂಪಂ ಮಾತಾ ವಿತ್ತಂ. ಹುಡುಗಿ ಹೇಳ್ಬೋದು, ಹುಡುಗ ಚಂದ ಇದ್ದಾನೆ, ಅಮ್ಮ ಮದುವೆ ಆಗ್ತಾನೆ ಹೇಳಿ. ಅಮ್ಮ ಹೇಳ್ತಾಳೆ, ಮುಂದೆ ಅವನಿಗೆ ನಿನಗೆ ಸಾಕಲಿಕ್ಕೆ ಯೋಗ್ಯತೆ ಉಂಟಾ? ಹಾಗಿದ್ರೆ ಮಾತ್ರ ನಾವು ದಾರಿ ಎರಿತೇವೆ. ಸುಮ್ಮನೆ ಚಂದಕ್ಕೆ ಮರಳಾಗಿ ನಾವು ಹುಡುಗಿಯನ್ನು ಕೊಡುವುದಿಲ್ಲ ಅಂತೇಳಿ ಹೇಳ್ತಾರೆ, ಹೌದಾ? ಒಂದು ಮದುವೆ ಆಗಬೇಕು ಅಂತಂದ್ರೂ ಕೂಡ ಹುಡುಗನಲ್ಲಿ ಏನುಂಟು ಎಷ್ಟುಂಟು ಅದನ್ನು ನೋಡಿ ಇವತ್ತು ಒಂದು ವಿವಾಹ ನಿಶ್ಚಯ ಆಗ್ತದೆ. ನೃಪರ್ ನಿಷ್ಕಾರಣಂ ದಂಡಿಪರ್. ಬಹುತೇಕ ನಾವೆಲ್ಲ ಪದವಿಗೆ ಹೋಗಬೇಕಾದ್ರೆ ನಮಗೆ ಒಂದು ಪಠ್ಯ ವಿಷಯ ಇತ್ತು ಮಂಜುನಾಥ್ ಅವರೇ, ಕನ್ನಡದಲ್ಲಿ. ಅದ್ರ ಹೆಸರು ಗೋಸುಂಬೆ ಅಂತ ಹೇಳಿದ್ರು, ನಾಟಕದ ಹೆಸರು. ಆ ನಾಟಕದ ಥೀಮ್ ಅಷ್ಟೇ ನಾನು ಹೇಳ್ತೇನೆ. ಒಬ್ಬ ಕಾರ್ಮಿಕ ಕೆಲಸ ಮಾಡಿ ಬರುವಾಗ ಬೀದಿಯಲ್ಲಿ ಒಂದು ಕಪ್ಪು ನಾಯಿ ಅವನಿಗೆ ಕಚ್ತದೆ. ಕಚ್ಚಿ ಅವನಿಗೆ ಗಾಯ ಆಗ್ತದೆ, ರಕ್ತ ಸುರಿತದೆ. ಅಲ್ಲೇ ಬೀದಿಯಲ್ಲಿ ಒಬ್ಬ ಆ ಏರಿಯಾದ ಬೀಟ್ ಪೊಲೀಸ್ ಹತ್ರ ಹೋಗಿ ಹೇಳ್ತಾನೆ, ನಾನು ದುಡ್ಕೊಂಡು ತಿನ್ನುವವನು, ಇವತ್ತು ನನಗೆ ನಾಯಿ ಕಚ್ಚಿದೆ, ಮುಂದೆ ನನಗೆ ದುಡಿಲಿಕ್ಕಾಗೋದಿಲ್ಲ, ಈ ನಾಯಿ ಸಾಕಿದವನ ಮೇಲೆ ಕೇಸ್ ಮಾಡಬೇಕು ಅಂತ ಹೇಳ್ತಾನೆ. PC ಬಹಳ ಗಂಭೀರ ಆಗ್ತಾರೆ. ಅಷ್ಟೊತ್ತಿಗಲ್ಲಿ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ. ಆ ನಾಯಿ ಅವನಿಗೆ ಕಚ್ಚಿದ ಬಗ್ಗೆ ಇವರು ದೂರನ್ನು ಬರ್ಕೊಳ್ತಾರೆ. ಬೀದಿಯಲ್ಲಿ ತಿರುಗುವಂಥ ಒಬ್ಬ ಶ್ರಮಿಕನಿಗೆ ಕೊಳಕು ಕಜ್ಜಿ ನಾಯಿ ಒಂದು ಬಣ್ಣನ ಬರೀತಾರೆ. PC ಕಲರ್ ಬರೆಯೋ, ಕಪ್ಪು ನಾಯಿ, ಅದು ಹೆಣ್ಣು ನಾಯಿನೋ ಗಂಡು ನಾಯಿನೋ ನೋಡೋ. ಆಮೇಲೆ ಹೇಳ್ತಾನೆ, ಸಾರ್ ಬಾಲ 2 ಕಾಲು ಒಳಗಡೆ ಹಾಕ್ಕೊಂಡಿದೆ, ಬಹುತೇಕ ಹೆಣ್ಣು ನಾಯಿನೇ ಇರಬೇಕು ಅಂತೇಳಿ ಹೆಣ್ಣು ನಾಯಿ ಅಂತ ಬರೀತಾರೆ. ಅದ್ರ ಕಣ್ಣು ನೋಡು ಗಲೀಜು, ಬರೀ ಇಷ್ಟು ಬರೆದವನಿಗೆ ಹೇಳ್ತಾನೆ, ಈ ನಾಯಿ ಯಾರದೇ ಇದ್ದರೂ ಕೂಡ ನಿನಗೆ ನಾವು ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ಪೊಲೀಸ್ ಹೇಳಿದವಾಗ ಅವರಿಗೊಂದು ಫೋನ್ ಬರ್ತದೆ. ಆ ಫೋನಲ್ಲಿ ಏನು ಬರ್ತಂದರೆ, ಹೋಮ್ ಮಿನಿಸ್ಟರ್ ಮನೆ ನಾಯಿ ಮಿಸ್ ಆಗಿದೆ, ಕಳೆದು ಹೋಗಿದೆ, ಅದು ಕಪ್ಪು ಬಣ್ಣದ ನಾಯಿ, ಅದನ್ನು ಹುಡುಕಿ ಕೊಡಬೇಕು ಅಂದವಾಗ ಇವರ ಮುಖ ಚರ್ಯನೇ ಬೇರೆ ಆಗ್ತದೆ. ಆ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾನೆ PC ಹತ್ರ, ನೋಡೆಯ PC, ಇದ್ರ ಬಣ್ಣನೂ ಕಪ್ಪು, ಬಹುತೇಕ ಇದು ಹೋಮ್ ಮಿನಿಸ್ಟರ್ ಮನೆ ನಾಯಿ ಆಗಿದ್ದಿದ್ರೆ ಹಾಗಾದ್ರೆ ಏನು ಮಾಡೋದು? ಕೇಸ್ ಉಲ್ಟಾ ಬರೋದು. ಬಡ್ಡಿ ಮಗನೇ, ಮಿನಿಸ್ಟರ್ ಮನೆ ನಾಯಿಗೆ ತೊಂದರೆ ಕೊಟ್ಟು ನೀನು ಕಚ್ಕೊಂಡಿದ್ದಿ. ಹೊಸದಾಗಿ ಬರೀ ಆ PC, ಸುಂದರವಾದ ಕಪ್ಪು ನಾಯಿಯೊಂದು. ಸಾರ್ ಅದ್ರ ಕಣ್ಣು ಬಗ್ಗೆ ಬರಿಲ್ಲ ಸಾರ್, ಕಣ್ಣು ನೋಡಿದ್ರೆ ನಕ್ಷತ್ರದಂಗೆ ಉಂಟು ಸರ್, ಎಷ್ಟು ಚಂದ ಉಂಟು ಸರ್, ನಕ್ಷತ್ರದ ಕಣ್ಣುಗಳಂತ ನಾಯಿ. ಬಾಲ ನೋಡಿ ಸರ್, ಗೊಂಡೆ ಹೂವಿನ ಹಾಗುಂಟು, ಗೊಂಡೆ ಬಾಲದ ನಾಯಿ. ಈ ಬಡ್ಡಿ ಮಗ ಅದಕ್ಕೆ ಮುಟ್ಟಿದ್ರಿಂದ ಅದು ಗಲೀಜಾಗಿದೆ. ಎಳ್ಕಡೆ ಒಳಗೆ ಹಾಕಿ ಅವನಿಗೆ ಒದ್ದಿ ಚೇಂಜ್. ಯಾಕೆ? ಆ ನಾಯಿ ಹೋಮ್ ಮಿನಿಸ್ಟರ್ದ ಆಗಿರ್ಬೋದು ಹೇಳಿ ಎಲ್ಲ ಹೇಳ್ತಾನೆ ಅವನು. PC ಇದನ್ನು ಅವ್ರಿಗೆ ಒಪ್ಪಿಸಿದ್ರೆ ನನಗೊಂದು ಪ್ರಮೋಷನ್, ಹೌದು ಸರ್, ನನಗೂ ಒಂದು ಸ್ಟಾರ್ ಜಾಸ್ತಿ ಆಗ್ಬೋದು. ನೃಪರ್ ನಿಷ್ಕಾರಣಂ ದಂಡಿಪರ್. ನೆಲೆಗಟ್ಟು ಪೋರಲ್ ಸತಿ ಪೊಗದು. ದುಡ್ಡಿಲ್ಲ ಅಂತಂದರೆ ಹೆಂಡತಿ ಮನೆಗೆ ಬಂದಾಗ ಸಾಮಾನ್ಯ ತಾಯಿ ಹೇಳ್ತಾರೆ, ಊಟ ಆಗಿದೆ ಅಂತ ಕೇಳ್ತಾಳಂತೆ. ಹೆಂಡತಿ ಇವತ್ತು ಎಷ್ಟು ದುಡ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾಳಂತೆ. ಹೆಂಡತಿ ಆದವಳು ದುಡಿಮೆ ಇಲ್ಲದ ಗಂಡನನ್ನು ಒಪ್ಪುವುದಿಲ್ಲ ಪ್ರಶಾಂತ. ನಮಗೆ ನೀನೇ ಹೇಳಿದಾಗ ನಾನು ಪುರಾಣಕ್ಕೆ ಹೋಗೋದಿದ್ರೆ
ನಮ್ಮ ವಾಲ್ಮೀಕಿಯರ ಪೂರ್ವದ ಆಶ್ರಮದಲ್ಲಿ ಅವರು ರತ್ನಾಕರರಾಗಿ ಬೇಡರಾಗಿ ತಲೆ ಹೊಡೆದುಕೊಂಡು ಜೀವನ ಮಾಡ್ತಾಯಿದ್ರು. ಒಂದು ದಿವಸ ನಾರದರು ಸಿಕ್ಕಿದಾಗ ಅವರನ್ನು ಹಿಡ್ಕೊಂಡಾಗ ನಾರದರು ಕೇಳ್ತಾರೆ, ಯಾಕೆ ಇಷ್ಟೊಂದು ಪಾಪ ಮಾಡ್ತೇವೆ ಅಂತಂದರೆ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ಅವರ ಬದುಕಿಗಾಗಿ ನಾನು ಈ ರೀತಿ ಲೂಟಿ ಮಾಡಿ ದುಡ್ಡೆಲ್ಲ ಗಳಿಸ್ತಾ ಇದ್ದೇನೆ ಸ್ವಾಮಿ ಅಂದಾಗ, ನೀನು ಇಷ್ಟೆಲ್ಲ ಮಾಡುವಾಗ ಗಳಿಸುವ ಪಾಪದಲ್ಲಿ ನಿನ್ನ ಮಕ್ಕಳಿಗೆ ಎಷ್ಟು ಪಾಲು, ಹೆಂಡತಿಗೆ ಎಷ್ಟು ಪಾಲು ಕೇಳಿದಾಗ ಅದು ಗೊತ್ತಿಲ್ವಾ? ಹಾಗಾದ್ರೆ ಹೋಗಿ ಕೇಳ್ಕೊಂಡು ಬಾ. ಮನೆಗೆ ಹೋಗ್ತಾನೆ. ಹೆಂಡತಿ ಬಂದಾಗ ಕೇಳೋದು, ಏನ್ರಿ ಪ್ರಶಾಂತ್? ಗಂಡನಿಗೆ ಕೇಳ್ತಾಳೆ, ಏನು ಇವತ್ತು ಎಂಥದ್ದು ತರಲಿಲ್ಲ, ಯಾಕೆ ತರಲಿಲ್ಲ? ಇಲ್ಲ, ಒಂದು ಮಾತು ಕೇಳಬೇಕು, ನಾನು ಇಷ್ಟೆಲ್ಲ ತರುವುದು ಯಾರಿಗಾಗಿ? ನಮಗಾಗಿ. ಒಂದು ವೇಳೆ ಇದನ್ನು ಮಾಡುವಾಗ ಬರುವ ಪಾಪದಲ್ಲಿ ನೀವು ಪಾಲು ತಗೊಳ್ತೀರೋ? ನನಗೆ ಪಾಪ ಬೇಡ, ಹೆಂಡತಿಗೆ ಬೇಡ, ಯಾರಿಗೂ ಬೇಡ. ಆದರೆ ಹೆಂಡತಿ ಇರಬೇಕು ಹೇಳಾದರೆ ನಾವು ಗಳಿಸಲೇಬೇಕು. ತಿಂಗಣೇಶಣ್ಣ ಭಾಳ ಜೋರಾಗಿ ಮನು ಹೊಂದಾಡಿ ಅವ್ರಿಗೊಂದು ಪ್ರಶ್ನೆ ಮಾಡಿದರು, ನಿಮ್ಮೂರಿನ ಶ್ರೀಮಂತರು ಯಾರು? ಅವ್ರ ಹೆಸರು ಹೇಳಿ. ತಕ್ಷಣ ನೀವು ಹೆಸರು ಹೇಳಲಿಕ್ಕೆ ಬರಲಿಲ್ಲ, ನೀವು ಗುಣವಂತರಲ್ಲ ಅನುಮಾನ ಮಾಡಿದ್ರಿ. ನಾನು ಕೇಳ್ತೇನೆ, ತಿಂಗಣೇಶಣ್ಣ ಅವರೇ, ನಿಮ್ಮ ತಂದೆ ತಾಯಿಗಳು ಎಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ಮನೆ ಇಲ್ಲ ಅಂತ ಹೇಳಿದರು. ಯಾಕಂದ್ರೆ ಅವರು ಮನೆಯಲ್ಲಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಂದವ ನಾನು. ಒಂದೊಂದು ಮನೆಯ ತೊಲೆ ಜಂತುಗಳ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವುದು. BPL ಕಾರ್ಡಿಗೋಸ್ಕರ ಸುಳ್ಳು ಹೇಳಿದ್ದಾರೆ ಮನೋಣ್ಣ. ಅಲ್ಲ, ಅವರು ಅಲ್ಲಿರ್ತಾರೆ, ನಾನು ಇಲ್ಲಿರ್ತೇನೆ, ನನ್ನ ಹತ್ರ ಮನೆ ಇಲ್ಲ ಅಂದರೆ ಅದು ಸಂಸ್ಕಾರ. ನೀವು ಸಂಸ್ಕಾರ ಬೋಧಿಸುವವರು ಎಷ್ಟೇ ಕಷ್ಟವಾದರೂ ನಿಮ್ಮ ತಂದೆ ತಾಯಿ ಒಟ್ಟಿಗೆ ಇರುವುದೇ ಸಂಸ್ಕಾರ ಅಂತ ನಾವು ಹೇಳ್ತೇವೆ, ಹಣವಂತರು. ಹಾಕಿ ಚಪ್ಪಾಳೆ. ಹೌದಾ? ಹಾಗಾಗಿ ಸಾಲಗಾರರು ತಲೆ ಮೇಲೆ ಕಲ್ಲುಗುಂಡು ಹಾಕ್ತಾರೆ. ನಾಳೆ ಪ್ರಶಾಂತ, ನಿನ್ನ ಹತ್ರ ತುಂಬ ದುಡ್ಡಿದ್ದು ಏನೋ ನೀನು ಲಾಸ್ ಆಯಿತು ಅಂತ ಗೊತ್ತಾಯ್ತಪ್ಪ, ನೀನು ಯಾರಿಗೋ ಸಾಲ ಕೊಟ್ಟಿರ್ತೀಯ, ಅವರು ನನ್ನ ದೋಸ್ತ ಕಷ್ಟದಲ್ಲಿದ್ದಾನೆ ಹೇಳಿ ವಾಪಸ್ ತಂದು ಕೊಡೋದಿಲ್ಲ ಪ್ರಶಾಂತ, ಗೊತ್ತಾಯ್ತಾ? ತೆರಲ್ ಪೊಣೆಯಪ್ಪುದೈ ಅವರೇ ಹೇಳಿದ್ದು, ನೀನು ನಾಳೆ ಯಾರಿಗಾದರೂ ಜಾಮೀನು ಹಾಕ್ತೀಯ ಅಂತಾದ್ರೆ ಬ್ಯಾಂಕಲ್ಲಿ, ನೀನು ಯಾರಿಗೆ ಜಾಮೀನು ಕೊಟ್ಟಿದ್ದೀಯೋ ಅವರು ಮಾಡಿದ ಸಾಲವನ್ನು ತೆರುವ ಸಾಮರ್ಥ್ಯ ನಿನ್ನಲ್ಲಿ ಇದ್ದರೆ ಮಾತ್ರ ಸಾಲಕ್ಕೆ ಹೊಣೆಗಾರ ಆಗು ಅಂತ ಹೇಳಿದ್ದಾರೆ. ಅಂದರೆ ದುಡ್ಡು ಬೇಕು. BPL ಅಲ್ಲ. ಹಾಗಾಗಿ ಹೊಣೆಗಾರನಾಗಬೇಕು, ತೆರಲ್ ಪೊಣೆಯಪ್ಪುದೈ. ಹಾಗಾಗಿ ಸ್ನೇಹಿತರು ಕೂಡ ಕಷ್ಟ ಬಂದಾಗ ಯಾರೂ ಬರುವುದಿಲ್ಲ. ಉಂಬಾಗ ಉಡುವಾಗ ಊರೆಲ್ಲ ನೆಂಟರು, ಅಡವಿಯ ಸೊಪ್ಪು ತಲೆ ಮೇಲೆ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಅಂತ ಹೇಳ್ತಾರೆ ನಮ್ಮ ಜನಪದರು. ಮನೆಯಲ್ಲಿ ಸಂಪತ್ತು ಸಾಕಷ್ಟಿದ್ರೆ ಅವ ನನ್ನ ಭಾವ, ನನ್ನ ನೆಂಟ ಎಲ್ಲ ಹೇಳ್ತಾರೆ. ಬಡತನ ಬಂದರೆ ಸ್ವಂತ ಸಹೋದರರು ಕೂಡ ಮುಖ ನೋಡೋದಿಲ್ಲ. ಇದು ಪರಿಸ್ಥಿತಿ. ನೆಲ ಮುಟ್ಟದೈ, ನೆಲವು ಕೂಡ ದುಡ್ಡಿಲ್ಲದೆ ಇದ್ರೆ ಮುಟ್ಟುವುದಿಲ್ಲ ಹೇಳುವುದಕ್ಕೆ ಚಂದ್ರಮತಿಯ ಸಾಕ್ಷಿ. ಆ ರಾಣಿಯಾದವಳಿಗೆ ಬಡತನ ಬಂದಾಗ ಸ್ವತಃ ಮಗನನ್ನು ಸುಡಬೇಕಾದ್ರೆ ಅವಳು ಆ ನೆಲದ ಬಾಡಿಗೆಯನ್ನು ಕೊಡುವವರೆಗೂ ಅವಳಿಗೆ ಸುಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಬಹುತೇಕ ಅವಳು ರಾಜನ ಹೆಂಡತಿ ಹೇಳಾದರೆ ಆ ಹರಿಶ್ಚಂದ್ರ ಯಜಮಾನ ಹೇಳ್ತಿದ್ದ ಸುಟ್ಟಾಕು ಅಂತ ಹೇಳಿ. ಹಾಗಾಗಿ ಇವತ್ತು ಏನಿದ್ರೂ ಹಣವೇ ಮುಖ್ಯ, ಹಣವೇ ನಿರ್ಧಾರ ಅನ್ನೋದು ನಮ್ಮದು ಗಟ್ಟಿವಾದ್ಯ. ಧನ್ಯವಾದಗಳು. ನಾವು ರೂಪವಂತರಾದಾಗ, ಶಕ್ತಿವಂತರಾದಾಗ, ಬುದ್ಧಿವಂತರಾದಾಗ ನಮಗರಿವಿಲ್ಲದೆಯೇ ನಮ್ಮ ನಡೆನುಡಿಯಲ್ಲಿ ವ್ಯಕ್ತವಾಗುವುದು ಅಹಂಕಾರ, ಮದ, ಜಂಬ. ಇದು ಸಹಜವಾದಂಥದ್ದು ಹಾಗೂ ಸರ್ವೇ ಸಾಮಾನ್ಯವಾದಂಥದ್ದು. ಯಾವ ವಿಷಯಕ್ಕೆ ನಾವು ಜಂಬ ಪಟ್ಟುಕೊಳ್ತಿದ್ದೇವೆಯೋ ಅದೆಲ್ಲವೂ ಶಾಶ್ವತವಲ್ಲ ಎಂಬ ನಗ್ನ ಸತ್ಯವನ್ನು ನಾವೆಲ್ಲ ಮರೆಯಬಾರದು. ಮದ ಏರಿದಾಗ ಮದಗಜನಂತಿದ್ದವರು ಮದ ಇಳಿದಾಗ ಮುದಿ ಅಜ್ಜನಂತಾಗುತ್ತಾರೆ ಎಂಬ ಮಾತು ಸತ್ಯ. ಮುದಿತನವು ರೂಪವನ್ನು, ಆಸೆಯು ಸಹನೆಯನ್ನು, ಕಾಮವು ನಾಚಿಕೆಯನ್ನು, ಅಹಂಕಾರವು ಸರ್ವಸ್ವವನ್ನು ನಾಶಗೊಳಿಸುತ್ತದೆ ಎಂಬುದು ವಿದುರ ನೀತಿ. ಅಹಂಭಾವ, ಜಂಬ, ದುರಹಂಕಾರ ಯಾವುದೂ ಕೂಡ ಯಾರನ್ನೂ ಯಾವ ಕಾಲದಲ್ಲೂ ಆಕರ್ಷಿಸಲಾರದು. ಗುಣದಲ್ಲಿ, ಜ್ಞಾನದಲ್ಲಿ ನಾವು ತುಂಬಿದ ಕೊಡವಾಗಿದ್ದಾಗ ಮಾತ್ರ ಸಮಾಜದಲ್ಲಿ ಮನ್ನಣೆ ದೊರೆಯಲಿಕ್ಕೆ ಸಾಧ್ಯ ಎನ್ನುವುದು ವಾಸ್ತವ. ಅದನ್ನು ನಾವೆಲ್ಲ ಒಪ್ಪಲೇಬೇಕು. ಆ ವಾಸ್ತವವನ್ನು ನಮ್ಮೆದುರು ತೆರೆದಿಡಲಿಕ್ಕಿದ್ದಾರೆ ದಾಮೋದರ್ ಶರ್ಮರವರು. ಇಷ್ಟೆಲ್ಲ ಮಾತಾಡಿ ಆಯ್ತಲ್ಲ, ಇಲ್ಲಿ ಕುತ್ಕೊಂಡು ಈ ಕಾಲದಲ್ಲಿ ನಾವೆಲ್ಲ ಏನಾದರೂ ಇದ್ದರೆ ದುಡ್ಡಿದ್ದವ್ರ ಕಡೆಗೆ ಇರ್ತೇವೆ, ಹಣವಂತರ ಕಡೆಗೆ, ಗುಣವಂತರ ಕಡೆಗಲ್ಲ ಅಂತ. ಮನೋಹಂದಾಡಿಯವರೇ, ಹೇಳೋದು ದೊಡ್ಡದಲ್ಲ, ಹಾಗೆ ನಡಿಬೇಕಲ್ಲ. ನಿಮಗೊಂದು ಸತ್ಯ ಗೊತ್ತು, ಈಗ ಹೇಳ್ತೀನಿ ನಾನು. ಮನೋಹಂದಾಡಿಯವರು ಒಂದು ಶಾಲೆ ಕಟ್ಟಿದ್ದಾರೆ. ಮನೋಹಂದಾಡಿಯವರು ಶಾಲೆ ಕಟ್ಟಿದ್ದಾರೆ. ಕೇಳಿ ಅವ್ರ ಹತ್ರ ದುಡ್ಡು ಮಾಡ್ಲಿಕ್ಕ ಕೇಳಿ.
ನಾನು ದುಡ್ಡು ಮಾಡಲಿಕ್ಕೆ ಶಾಲೆ ಕಟ್ಟಿದ್ದೇನೆ ಅಂತ ಅವ್ರು ಹೇಳಿದರೆ ಅವ್ರು ಹಣವಂತರ ಬಗ್ಗೆ ಮಾತಾಡಬೇಕು. ಖಂಡಿತ ಅಲ್ಲ. ಅದರಿಂದ ಆಚೆಗೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾರೆ, ಅದ್ರ ಜೊತೆ ಹಾಸ್ಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಲ್ಲಿ ಕಾರ್ಯಕ್ರಮ ಮಾಡಿದ ಮೇಲೆ ಅದಕ್ಕೊಂದು ಸಣ್ಣ ಸಂಭಾವನೆ ಹೇಳ್ತಾರೆ. ಸಂಭಾವನೆ ಹೇಳಿದ್ದು ಅವ್ರ ಸಂಭಾವನೆ ಕೊಟ್ಟರೆ ಈ ಮನುಷ್ಯ ತಗೊಂಡೋಗಿ ಶಾಲೆಯಲ್ಲಿ ಮಕ್ಕಳಿಗೆ ಏನು ಉಪಯೋಗ ಆಗ್ತದೆ ಅದಕ್ಕೆ ಖರ್ಚು ಮಾಡೋಣ ಅಂತ ಹೇಳ್ತಾರಲ್ಲ, ಇದು ಹಣವಂತರ ಬಗ್ಗೆ ಮಾತಾಡೋರು ಮಾಡಬೇಕು. ಅದು ಗುಣವಂತರ ಲಕ್ಷಣ ಅಲ್ವಾ? ಮನೋದಡಿಯವರೇ, ಜಾಗ ಬದಲಾಗಿದೆ, ನೀವು ಕೂತದ್ದು ಇಲ್ಲಿ ಬರಬೇಕಾಗಿತ್ತು ನೀವು. ಯಾಕೆಂದರೆ ನೀವು ಗುಣವಂತರಿದ್ದೀರಿ, ದುಡ್ಡು ನಿಮ್ಗೆ ಆಗ ಮಾಡ್ಕೊಳ್ಳಿಲ್ಲ, ಯಾರು ಕೊಟ್ರಲ್ಲ. ಅದರಿಂದ ಆಚೆಗೆ ಇನ್ನೂ ಇದೆ. ಕಾರ್ಯಕ್ರಮ ಮಾಡಿ ಆಯಿತು. ಕಾರ್ಯಕ್ರಮ ಮುಗಿದಾಗ ಸಂಭಾವನೆ ಇಟ್ಕೊಂಡು ಬರ್ತಾರೆ. ಕಾರ್ಯಕ್ರಮ ಮಾಡಿಸಿದವರು, ಸರ್ ಸಂಭಾವನೆ ತಗೊಳ್ಳಿ ಅಂತ. ಆವಾಗ ಇವ್ರದ್ದೊಂದು ಪ್ರಶ್ನೆ ಇದೆ, ಏನು ಗೊತ್ತಾ? ಸರ್ ಕಾರ್ಯಕ್ರಮ ಏನೋ ಮಾಡಿದ್ದೇವೆ, ನಿಮ್ಗೆ ಎಷ್ಟು ಇಷ್ಟ ಆಯಿತೋ ಗೊತ್ತಿಲ್ಲ, ಅಥವಾ ನೀವು ಕರೆದ ಜನಕ್ಕೆ ಎಷ್ಟು ಖುಷಿ ಪಟ್ಟರೋ ಗೊತ್ತಿಲ್ಲ. ದಯವಿಟ್ಟು ಬೇಜಾರು ಮಾಡಬೇಡಿ, ನಿಮಗೆ ಖುಷಿ ಆದರೆ ನಾನು ಹೇಳಿದ ಸಂಭಾವನೆ ಕೊಡಿ. ಖಂಡಿತ ಏನಾದರೂ ನಿಮಗೆ ಅಸಮಾಧಾನ ಅಂತ ಇದ್ದರೆ ಎಷ್ಟು ಬೇಕಾದ್ರೂ ಕೊಡಿ, ತಗೊಳ್ತೇನೆ ಅಂತ. ಇದು ಹಣವಂತರು ಹೇಳೋ ಲಕ್ಷಣವಾ, ಗುಣವಂತರು ಹೇಳೋ ಲಕ್ಷಣವಾ? ಈ ಮಾತು ಗುಣವಂತರು ಹೇಳ್ತಾರಾದರೆ ನೀವು ಚಪ್ಪಾಳೆ ಕೊಡಬೇಕು. ಅದು ಹೌದು ಅಂತಾದರೆ ಜಾಗ ಬದಲಾಗಿದೆ. ಉದಾಹರಣೆ ಯಾಕೆ ಇದನ್ನು ಹೇಳಿದೆ ಅಂದರೆ, ಹಿಂದಿನ ಕಥೆಗಳನ್ನು ಹೇಳಲಿಕ್ಕಾಗದೆ ಅಲ್ಲ, ಇಂಥವರೆಲ್ಲ ಇವತ್ತಿಗೂ ಇದ್ದಾರೆ ಅಂತ. ಗುಣವಂತರಿಗೆ ಯಾಕೆ ಗೌರವ ಕೊಡ್ತೇವೆ ನಾವು? ಇನ್ನೊಂದು ಬಹಳ ನಿದರ್ಶನ ನಿಮ್ಮ ಮುಂದೆ ಹೇಳಿಬಿಡ್ತೇನೆ ನಾನು. ನೀವು ಈಶ್ವರ ಮಲ್ಪೆ ಅನ್ನೋ ಹೆಸರು ಎಷ್ಟು ಜನ ಕೇಳಿದ್ದೀರಿ? ಒಮ್ಮೆ ಕೈ ಎತ್ತಿ. ಈಶ್ವರ ಮಲ್ಪೆ ಅಂತ ನೀರಲ್ಲಿ ಮುಳುಗಿಬಿದ್ದವ್ರನ್ನೆಲ್ಲ ಎತ್ತುತ್ತಾರೆ, ಶವ ಸಂಸ್ಕಾರ ಮಾಡೋದೆಲ್ಲ ಮಾಡ್ತಾರೆ. ಆ ಮನುಷ್ಯ ಹಣವಂತ ಅಲ್ಲ, ಹಣವಂತ ಅಲ್ಲ. ಅವ್ರಿಗೆ ಯಾರೋ ಕರೆದು ಕೂರಿಸಿ ಎಲ್ಲ ಹೇಳಿದ್ರಂತೆ, ಏ ಪುಣ್ಯಾತ್ಮ, ಎಷ್ಟೋ ಜನರನ್ನು ಬದುಕಿಸಿದ್ಯಾ, ಏನೋ ಉಪಕಾರ ಮಾಡಿದೀಯಾ, ನಿನಗಿರಲಿ ಅಂತ ಸನ್ಮಾನ ಮಾಡಿ ದುಡ್ಡು ಕೊಟ್ಟರು. ಈ ಮನುಷ್ಯ ಆ ದುಡ್ಡನ್ನೆಲ್ಲ ಒಟ್ಕೊಂಡು ಮಾಡ್ಕೊಂಡು ಬಂದು, ಮೊನ್ನೆ ಯಾರಿಗೋ ಮನೆ ಇಲ್ಲ ಅಂತೆ, ದುಡಿಲಿಕ್ಕೆ ಯಾರಿಗೋ ಜೀವನಕ್ಕೆ ದಾರಿ ಇಲ್ಲ ಅಂತ ಇಬ್ಬರಿಗೆ 2 ಆಟೋ ರಿಕ್ಷಾ ಕೊಟ್ಟರು, ಒಬ್ರಿಗೆ ತಿರುಗಾಡ್ಲಿಕ್ಕೆ ವೀಲ್ ಚೇರ್ ಇಲ್ಲ ಅಂತ ವೀಲ್ ಚೇರ್ ಕೊಟ್ಟರು, ಮಕ್ಕಳಿಗೆ ಯಾರಿಗೋ ಓದ್ಲಿಕ್ಕೆ ಕಷ್ಟ ಇದೆ ಅಂತ ಕೊಟ್ಟ ದುಡ್ಡನ್ನೆಲ್ಲ ಅವ್ರಿಗೆ ಕೊಟ್ಟು ಬಿಟ್ರಲ್ಲ. ಅವ್ರು ಹಣವಂತ ಅಲ್ಲ, ಗುಣವಂತ. ಈ ಕಾರಣಕ್ಕೆ ಏನಾಯಿತು ಅಂತಂದರೆ, ಕೇರಳದವ್ರು ಕರೆದ್ರಂತೆ, ಬಾರಪ್ಪ ನಮ್ಮಲ್ಲೇ ಬಾ, ನಮ್ಮ ಊರನ್ನ ಬದುಕಿಸಿ ಕೊಟ್ಟಿದ್ದೀಯಾ ನೀನು, ನೀನು ಎಲ್ಲ ವ್ಯವಸ್ಥೆ ನಾನು ನೋಡ್ಕೊಳ್ತೇವೆ, ನಮ್ಮಲ್ಲಿ ಬಂದು ಉಳ್ಕೋ ಅಂತ ಕರೆದ್ರಂತೆ. ಈ ಮನುಷ್ಯ ಏನಂದ್ರೆ ಗೊತ್ತಾ? ಸರ್ ನನಗೆ ಮನೆ ಸಣ್ಣದಿದೆ, ಹೌದು, ನೀವು ದೊಡ್ಡ ಮನೆ ಕಟ್ಟಿಕೊಡ್ತೀರಾ, ನನಗೆ ಬೇಕಾದಷ್ಟು ದುಡ್ಡು ಕೊಡ್ತೀರಾ, ಆದರೆ ನಾನು ಹುಟ್ಟಿದ ಕರ್ನಾಟಕದಲ್ಲಿ, ಕರ್ನಾಟಕದ ಗಾಳಿ ಉಸಿರಾಡಿದ್ದೇನೆ, ಕರ್ನಾಟಕದ ಅನ್ನ ತಿಂದಿದ್ದೇನೆ, ಬದುಕ್ತಾ ಇದ್ದೇನೆ, ಈಗ ಸಾಯುವರೆಗೆ ಕರ್ನಾಟಕದಲ್ಲೇ ಬದುಕ್ತೇನೆ ಅಂತಂದಲ್ಲ. ಈ ಗುಣವಂತ ದೊಡ್ಡವನ ಅಥವಾ ಕಟ್ಟಿಕೊಡ್ತಾರೆ ಅಂತ ಹೊಡೆದ ಹಣವಂತ ದೊಡ್ಡವನ? ಹಾಗಿದ್ರೆ ಈ 2 ಉದಾಹರಣೆ ಮುಂದೆ ಇದ್ದಾವೆ. ಇನ್ನು ಏನೋ ಎಲ್ಲ ತುಂಬ ಕೆಂಪಂಗಿಯವರು, ಕಪ್ಪಂಗಿಯವರು, ಬಿಳಿಯಂಗಿಯವರು ಇಬ್ಬರು ಎಲ್ಲ ಮಾತಾಡಿದ್ರು, ಖುಷಿ. ಸರ್ ನಾನು ಒಂದು ವಿಷಯ ಹೇಳಬೇಕು, ಏನು ಗೊತ್ತಾ? ನಮ್ಮ ಸುಭಾಷಿತಕಾರರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅವತ್ತಿಂದ ಇವತ್ತಿನವರೆಗೂ ಹೇಳಿದ್ದಾರೆ ಅವರು. ಏನು ಅಂದರೆ, ಕೇಯೂರಾಣಿನ ಭೂಷಯಂತಿ ಪುರುಷಂ ಲಕ್ಷ್ಮೀ ನಮ್ಮಮ್ಮ. ಅದಕ್ಕೆ ನಾವು ಹೇಳಿದ್ದು ನಮ್ಮಮ್ಮ ಶಾರದೆ ಅಂತ ಹೇಳಿದ್ದು ನಾವು. ತಿರುಮತಿ ತಿಮ್ಮಪ್ಪ ನಿಮ್ಮಪ್ಪ, ಲಕ್ಷ್ಮೀ ನಿಮ್ಮಮ್ಮ. ನಮಗೆ ಎಂತ ಅಂದ ಎಂತ ಚಂದ ಶಾರದಮ್ಮ ನಮಗೆ. ಯಾಕೆ ಗೊತ್ತಾ? ಲಕ್ಷ್ಮಿ ಹತ್ರ ತುಂಬ ಬಂಗಾರ ಇದೆ. ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ ವಾಣಿಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ನಿಮಗೆ ಬಂಗಾರ, ತಲೆ ಕೂದಲು, ನಿಮ್ಮ ಮೇಕಪ್ಪು, ಸ್ಟೈಲ್ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ಹೋಗಿಬಿಡ್ತದಪ್ಪ, ಅದು ಹೋಗಿಬಿಡ್ತದೆ. ವಾಗ್ಭೂಷಣಂ ಭೂಷಣಂ ಯಾ ಸಂಸ್ಕೃತಾಧಾರ್ಯತೆ. ಯಾರು ಒಳ್ಳೆಯ ವಿಚಾರಗಳನ್ನು ಸಂಗ್ರಹ ಮಾಡಿಕೊಂಡಿರ್ತಾನೆ, ಸುಸಂಸ್ಕೃತನಾಗಿರ್ತಾನೆ, ಆ ಒಳ್ಳೆತನ ಮಾತ್ರ ಶಾಶ್ವತವೇ ಹೊರತು ಉಳಿದದ್ದೆಲ್ಲ ಏನೂ ಇಲ್ಲ ಅಂತ ಸುಭಾಷಿತಕಾರ ನಮ್ಗೆ ಆವತ್ತು ನೆನಪು ಮಾಡ್ತಾನೆ. ಇನ್ನು ದುಡ್ಡು ಬೇಕು ನಮಗೆ, ಟೋಲ್ ಗೇಟಲ್ಲೆಲ್ಲ ಬಿಡೋದಿಲ್ಲ. ಹೌದು, ಟೋಲ್ ಗೇಟ್ ಬಿಡೋದಿಲ್ಲ. ಆ ಟೋಲ್ ಗೇಟಲ್ಲಿ ಬಿಡೋದಿಲ್ಲ ಅಂತ ಫಾಸ್ಟಾಗಲ್ಲಿ ಹಾಕಿದ ತಕ್ಷಣ ಬರೋ ದುಡ್ಡಿದೆಯಲ್ಲ, ಆ ಬ್ಯಾಂಕಲ್ಲಿಡೋ ದುಡ್ಡು, ಆ ದುಡ್ಡು ಬರಬೇಕಿದ್ರೆ ಆಗ ಹೇಳಿದ್ನಲ್ಲ, ವಿದ್ಯಾ ದದಾತಿ ವಿನಯಂ ವಿನದ್ಯಾತ್ ಪಾತ್ರತ್ವಾತ್ ಧನಮಾಪ್ರಿ. ದುಡ್ಡು ಬರಬೇಕಿದ್ರೆ ಮೊದಲು ಒಳ್ಳೆಯ ಗುಣ ಇರಬೇಕಲ್ಲ,
ಅಲ್ಲದೇ ಇದ್ದರೆ ಯಾಕೆ ಇವತ್ತು ಗುಣವಂತರಿಗೆಲ್ಲ ನಮಸ್ಕಾರ ಮಾಡ್ತಾರೆ? ಇನ್ನು ಜನರ ಮನಸ್ಸು ಮುಟ್ಟೋದು ಗುಣ ಅನ್ನೋದಕ್ಕೆ ನಿಮಗೆ ಇನ್ನೂ ಉದಾಹರಣೆ ಹೇಳ್ತಾನೆ. ಲಕ್ಷ್ಮಿ ಹಾರ ಕೊಡಲಿ, ಯಾರೋ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದಾರೆ, ಅವರೆಲ್ಲ ಸರಳವಾಗಿ ಕಾಣ್ತಾರೆ, ಅಕೌಂಟಲ್ಲಿ ಬ್ಯಾಂಕಲ್ಲಿ ತುಂಬ ಲಾಕರಲ್ಲಿ ಚಿನ್ನ ಇಟ್ಟಿದ್ದಾರೆ ಅಲ್ವಾ ಸರ್? ಒಂದು ವಿಷಯ ಹೇಳಿಬಿಡಬೇಕು, ಎಷ್ಟು ಮಾರ್ಮಿಕವಾದ ಸನ್ನಿವೇಶ ಗೊತ್ತಾ? ಒಂದು ದಿವಸ ಒಂದು ಮನೇಲಿ ಪೂಜೆ ಆಗ್ತೈತಂತೆ. ಪೂಜೆ ಆಗಬೇಕಿದ್ರೆ ಏನು ದೇವ್ರಿಗೆ ಬಂಗಾರ ಹಾಕ್ಬೇಕು, ಅವಳು ದುಡ್ಡಿಲ್ಲ, ಬಂಗಾರ ಇಲ್ಲ ಅವಳ ಮನೇಲಿ. ಅವಳೇನು ಮಾಡ್ತಾಳೆ, ಅವಳ ತಂದು ಬೆಳ್ಳಿ ಕರಿಮಣಿ ಇತ್ತು, ಬೇರೆ ಏನು ಗತಿ ಇಲ್ಲ ಅವಳ ಹತ್ರ. ಅವಳನ್ನು ತೆಗೆದು ದೇವ್ರಿಗೆ ಇಟ್ಲಂತೆ. ದೇವ್ರಿಗಿಟ್ಟಾಗ ಯಾರೋ ಬಂದು ಕೇಳಿದ್ರೆ, ಏನಮ್ಮ ದೇವ್ರ ಪೂಜೆ ಮಾಡ್ತೀಯ ನೀನು, ಇಷ್ಟೆಲ್ಲ ಮಾಡೋದು ಎಲ್ಲ ದೇವ್ರು ಕೊಟ್ಟದ್ದು ಅಂತ ಹೋಗಿ ಒಳ್ಳೆ ದಿವಸ ಬೆಳ್ಳಿ ಕರಿಮಣಿ ತೆಗೆದು ದೇವ್ರಿಗೆ ಹಾಕ್ತೀಯಾ ಅಂತ ಅವಳು ಕರೆದು ಹೇಳಿದ್ಲಂತ. ಇಲ್ಲಿ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ನೀವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀರಲ್ಲ, ತಿರುಪತಿಗೆಲ್ಲ ತುಂಬ ಬಂಗಾರ ಇದೆಯಲ್ಲ? ಬಂಗಾರ ಇದೆ. ಶ್ರೀಮಂತರ ಮನೆಗೆ ಹೋಗಿದ್ದೀರಿ, ಎಲ್ಲ ಇದೆಯಲ್ಲ? ಹೌದು. ಆದರೆ ನಾನು ನಂಬಿದ ದೇವರು ನನಗೆ ಕೊಟ್ಟದ್ದು ಬಡತನ ಮತ್ತು ಬೆಳ್ಳಿ ಕರಿಮಣಿ ಮಾತ್ರ. ಅದನ್ನು ಯಾಕೆ ನಾನು ದೇವರಿಗೆ ಇಟ್ಟಿದ್ದೇನೆ ಅಂದರೆ, ದೇವರು ನನ್ನ ಮೇಲೆ ಕರುಣೆ ತೋರಿದ್ರೆ ನನ್ನ ಬದುಕಿನ ಕೊನೆ ಆಗೋ ತನಕ ಈ ಮಾಂಗಲ್ಯವನ್ನು ಅವಳು ನನ್ನ ಕೊರಳಲ್ಲಿ ಉಳಿಸ್ತಾಳೆ ಅನ್ನೋ ವಿಶ್ವಾಸಕ್ಕೆ ದೇವರಿಗಿಟ್ಟೆ ಅಂತ ಹೇಳದ್ಲಂತೆ ಅವಳು. ಹಾಗಿದ್ದರೆ ನಮ್ಮಲ್ಲಿ ಬೇಕಾದಷ್ಟು ಇದಕ್ಕಿಂತ ಕೂಡಿಟ್ಟ ಶ್ರೀಮಂತರು ದೊಡ್ಡದ, ಅಥವಾ ನಮ್ಮಲ್ಲಿ ಇಷ್ಟೇ ಇರೋದು ಅಂತ ದೇವರಿಗೆ ಒಪ್ಪಿಸಿ ಸಂಭ್ರಮಿಸುವಂಥ ಗುಣವಂತರು ದೊಡ್ಡವರ ಅಂತ ಕೇಳಿದ್ರೆ, ನಮ್ಮ ಗುಣವಂತರು ದೊಡ್ಡವರು ಅಂತ ಅನ್ನಿಸ್ಬೇಕಲ್ಲ. ಅಷ್ಟಕ್ಕೂ ಮಾಡಿದ ಸಂಪಾದನೆ ಸಾರ್ಥಕವಾಗಿ ವಿನಿಯೋಗ ಮಾಡಬೇಕಾದ್ರೆ ಅದಕ್ಕೆ ಗುಣ ಬೇಕು, ಕೇವಲ ಹಣ ಇದ್ದರೆ ಆಗೋದಿಲ್ಲ. ಯಾಕೆ ಅಂತ ಇನ್ನೊಂದು ಉದಾಹರಣೆ, ಮೋಡದ ಕಥೆ ಇದೆ, ಆಮೇಲೆ ಹೇಳುತ್ತೇನೆ, ನೋಡೋಣ ವಿಚಾರ ಎಲ್ಲಿವರೆಗೆ ಹೋಗ್ತದೆ ಅಂತ. ನಮ್ಮ ಪನ್ನೀರು ಪರರ ಕಣ್ಣೀರಾಗಬಾರ್ದು. ಈ ಮಾತನ್ನು ಬಹಳ ಅರ್ಥವತ್ತಾಗಿ DVG ಅವರು ಹೀಗೆ ಬರೆದಿದ್ದಾರೆ. ಅನ್ನವ ನುಣುವಾಗ ಕೇಳ್, ಅದು ಬೇಯಿಸಿದ ನೀರು, ನಿನ್ನ ದುಡಿಮೆಯ ಬೆವರೋ ಪರರ ಕಣ್ಣೀರು. ಮಹಾಭಾರತ ಹೇಳೋ ಹಾಗೆ, ಬೇರೆಯವರು ನಿನಗೆ ಏನನ್ನು ಮಾಡಬಾರದೆಂದು ಆಶಿಸುವಿಯೋ ಅದನ್ನು ನೀನು ಬೇರೆಯವರಿಗೆ ಮಾಡದಿರು ಅಂತ. ಈ ಮೌಲ್ಯಗಳನ್ನು ಅಳವಡಿಸಿಕೊಂಡಂಥ ಬದುಕು ಅದು ಪರಿಪೂರ್ಣವಾದಂಥ ಬದುಕು. ಈ ರೀತಿಯ ಮೌಲ್ಯಾಧಾರಿತ ಬದುಕನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಮನ್ನಣೆ ಪಡೆಯಲಿಕ್ಕೆ ಸಾಧ್ಯನಾ? ಯೋಚನೆಗೆ ಒಡ್ಡುವಂಥ ವಿಚಾರ ಇದು. ಒಬ್ಬೊಬ್ಬರ ಯೋಚನಾ ಲಹರಿ ಒಂದೊಂದು ರೀತಿಯದ್ದು. ಹಾಗಾದರೆ ಮನು ಹಂದಾಡಿಯವರ ಯೋಚನೆ ಏನು? ಪರಿಪೂರ್ಣ ಬದುಕು ಕಟ್ಟಿಕೊಳ್ಳಿಕ್ಕೆ ಹಣವಂತರಿಗೆ ಸಾಧ್ಯನಾ ಅಥವಾ ಗುಣವಂತರಿಗೆ ಸಾಧ್ಯನಾ? ಅವರ ಅಭಿಪ್ರಾಯವನ್ನು ಆಲಿಸೋಣ. ಎರಡನೇ ಸುತ್ತು. ಬಹುಶಃ ನಾವು ಇದನ್ನು ಚರ್ಚೆ ಭಾಳ ಮುಂದೆ ತಗೊಂಡು ಹೋಗ್ಬೋದು ಅಂತ ಎಣಿಸ್ಕೊಂಡಿದ್ದೇವೆ. ಬಹುಶಃ ಇಲ್ಲಿಗೆ ಮುಗಿಸೋದು ಒಳ್ಳೆಯದು. ಯಾಕಂದರೆ ದೇವರಿಗೂ ಚಿನ್ನ ಇಟ್ಟರು ದುಡ್ಡಿಟ್ರು ಅಂಥೇಳಿ ಗುಣವಂತರ ಸಾಲಿನಲ್ಲಿ ವಾದ ಮಾಡೋರು ಹೇಳಿದ್ರಿಂದ ಸಮನ್ವಯ ನೀವೇ ಮಾಡಿರಿ ಏನೋ ಗೊತ್ತಿಲ್ಲ. ಆದರೆ ಫಸ್ಟ್ ಸುತ್ತಿನಲ್ಲಿ ನಾನೊಂದು ಮಾತಾಡಿದೆ, ಏನೋ ನನ್ನ ಹುಡುಗಾಟಿಕೆಯಲ್ಲಿ ಮಾತಾಡಿದ್ದು. ಬಹುಶಃ ಅದು ನಿಮಗೆ ಭಾಳ ಮಾರ್ಮಿಕವಾಗಿ ಆ ಇನ್ಸುಲಿನ್ ಸಮ ದಾಟಿದೆ. ಅದರಿಂದ ಪ್ರತಿಯೊಬ್ಬರು ನಾಲ್ಗೆಲ್ಲೂ ನನ್ನ ಹೆಸರೇ ನನ್ನ ಹೆಸರೇ ನನ್ನ ಹೆಸರೇ ಅಂದರೆ ಹಣವಂತರೇ ಸರಿ ಅನ್ನೋದು ಆಗಿದೆಯೇನೋ ಅನ್ನೋದಂತರ ಮಿಂಚು ಅಮಲ ಆಗಿರ್ಬೋದೇ, ನನಗೆ ಗೊತ್ತಿಲ್ಲ. ಇದು ನಾನು ಹೇಳಿದ್ದಲ್ಲ, ಅವರೇ ಸ್ವಯಂ ಪ್ರೇರಿತವಾಗಿ ಹಾಕಿದ್ದ. ಆಮೇಲೆ ಅದನ್ನು ಹೇಳಬೇಡಿ. ಆಮೇಲೆ ಅಲ್ಲಿ ಭಗವದ್ಗೀತೆ 12ನೇ ಅಧ್ಯಾಯ ಭಕ್ತಿ ಯೋಗವು ಬಂತು. 15ನೇ ಅಧ್ಯಾಯದಲ್ಲೂ ಒಂದು 14ನೇ ಶ್ಲೋಕ ಏನಿದೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. 4 ವಿಧದ ಅನ್ನ, ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ, ಇದೆಲ್ಲವನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ನಿನ್ನ ಇದರಲ್ಲಿ ವೈಶ್ವಾನರ ಅಗ್ನಿಯಾಗಿ ನಾನೇ ಇರ್ತೇನೆ. ಆ ಅಗ್ನಿ ಆಗಲಿ ಅವ ಕೃಷ್ಣನಲ್ಲಿ ಇರಬೇಕಾದರೂ ಅಥವಾ ವೈಶ್ವಾನರಲ್ಲಿ ಇರಬೇಕಾದರೂ ದುಡ್ದು ತಿನ್ನು ಅಂತ ಹೇಳಿದ ಬಿಟ್ಟರೆ ಸುಮ್ಮನೆ ನನಗೆ ಗುಣ ಇದೆ ಮರೆ ಕೊಡಿ ಅಂತ ಹೇಳಿ ಅಲ್ಲಿ ಕೃಷ್ಣ ಹೇಳಿ ಅಂತ ಹೇಳಿಲ್ಲ. ಆದ್ದರಿಂದ ಯಾವುದೇ ಇದ್ದರೂ ಕೂಡ ದುಡಿಯುವುದು ಮತ್ತು ಸಂಪಾದನೆ ಮುಖ್ಯ ಆಗಿರ್ತದೆ. ಆದ್ದರಿಂದ ನನ್ನ ಹೆಸರನ್ನು ನೀವು ಇನ್ನೊಮ್ಮೆ ತಗೊಳ್ಳುವಾಗ ನಾನು ಹೇಳಿದ್ದನ್ನು ಅಥವಾ ಆ ಸಾರಾಂಶವನ್ನು ಸರಿ ತಗೊಂಡಿದ್ದರೆ ಭಾಳ ಒಳ್ಳೆಯದು ಅಂತ ತಿಳ್ಕೊಳ್ತೇನೆ. ಮತ್ತು ಹೀಗೆ ಚರ್ಚೆಗಳು ಬರ್ತಾ ಹೋಗ್ತಾ ಇದ್ದ ಹಾಗೆ ಕೊಡುವ ತಗೊಳ್ಳುವ ವಿಚಾರಗಳಿದ್ದರೆ ಮಾತ್ರ ಅದು ಚರ್ಚೆ. ಬಿಟ್ಟರೆ ನಿಮ್ಮ ವಿಚಾರವನ್ನು ನೀವು ಮಂಡಿಸುವುದು, ನನ್ನ ವಿಚಾರವನ್ನು ನಾನು ಮಂಡಿಸುವುದಿದ್ದರೆ ಅದು ಎತ್ತಿನ ಗಾಳಿಯ ಕೆಳಗಡೆ, ಆ ಬೆಲ್ಲದ ಗಾಡಿಯ ಕೆಳಗಡೆ ಯಾವುದೋ ಒಂದು ಪ್ರಾಣಿ ಹೋಗ್ತಂತೆ, ಹಾಗೆ ಸುಮ್ಮನೆ ಎತ್ತು ಅದರಷ್ಟಿಗೆ ಹೋಗ್ತದೆ, ಮತ್ತೊಂದು ಪ್ರಾಣಿ ಅದರಷ್ಟಿಗೆ ಹೋಗ್ತದೆ. ಆದ್ದರಿಂದ ಚರ್ಚೆಗಳು ಹೀಗಿದ್ದರೆ ಮಾತ್ರ ಚೆಂದ. ಮತ್ತು ಅಲ್ಲಿ ಗೌತಮ ಬುದ್ಧರು ಬಂದರು, ಎಲ್ಲರೂ ಬಂದರು, ಎಲ್ಲ ಬಂದರು. ನೋಡೋ, ಇದೆಲ್ಲ ಮುಗಿದ ಮೇಲೆ ನಾವೆಲ್ಲರೂ ಗಾಡಿ ಬಂದದಲ್ಲ, ಯಾರು ನಡ್ಕೊಂಡು ಬರಲಿಲ್ಲ, ರೆಕ್ಕೆ ಕಟ್ಕೊಂಡು ಯಾರೂ ಬರಲಿಲ್ಲ ಎಲ್ಲ. ಸರಿ, ಈಗ ಪೆಟ್ರೋಲ್ ಬಂಕಿಗೆ ಹೋಗುವ, 10 ಲೀಟ್ರ್ ಡೀಸೆಲ್ ಹಾಕುವ. ನೀವು ಬುದ್ಧನ ಕತೆ ಹೇಳಿ, ನಾವು ದುಡ್ಡು ಕೊಟ್ಟು ಬರ್ತೇವೆ. ಯಾರನ್ನ ಅವ್ರು ಬಿಡ್ತಾರೆ ನೋಡು. ಅಲ್ಲ, ಅದು ನಂಗೆ ಗೊತ್ತಿಲ್ಲ. ಇದು ಅದರಿಂದ ಈಗ
ಹಣ ಇಲ್ಲದೆ ಯಾವುದು ಆಗೋದಿಲ್ಲ. ನಾನು ಹೇಳೋದು ಗುಣ ಮೇಲಲ್ಲ ಗುಣ ಕೆಳಗಂತೇಳಿ ಅಲ್ಲ, ಹಣವಂತರ ಗುಣ ಅನ್ನೋದೊಂದು ಇರ್ತದೆ. ಬರೇ ಗುಣ ಅಂಥೇಳಿ ನಾವು ಹೇಳುವುದಲ್ಲ. ಬರೇ ಗುಣವನ್ನು ತಗೊಂಡು ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಪಾಯಸ ಅಂತ ಹೇಳಿದ ಮೇಲೆ ಬರೇ ಸಕ್ಕರೆ ಒಂದೇ ಪಾಯಸ ಅಲ್ಲ, ಕಡಲೆಬೇಳೆ ಒಂದೇ ಪಾಯಸ ಅಲ್ಲ, ಅಲ್ಲಿ ಹಾಕುವ ನೀರು ಪಾಯಸ ಅಲ್ಲ, ಅಕ್ಕಿ ಪಾಯಸ ಅಲ್ಲ, ಯಾಲಕ್ಕಿ ಲವಂಗ ಪಾಯಸ ಅಲ್ಲ, ಎಲ್ಲ ಒಟ್ಟು ಸೇರಿದರೆ ಮಾತ್ರ ಪಾಯಸ. ಹಾಗೆ ಸಮಾಜದಲ್ಲಿ ಹಣವಂತನ ಗುಣವೂ ಕೂಡ ಮುಖ್ಯ ಆಗಿರ್ತದೆ. ಅಲ್ಲಿ ಅವನಿಗೂ ಕೂಡ ಯಾರಿಗೂ ಸಹಾಯ ಮಾಡುವಂತಿರ್ತದೆ. 2 ವರ್ಷದ ಹಿಂದೆ ನಮ್ಮ ಊರಂದರೆ ಆ ಕಡೆ ಜಿಲ್ಲೆಯಲ್ಲಿ ಒಂದು ಸಾವಾಗಿತ್ತು. ಅಲ್ಲಿ ಆಸ್ಪತ್ರೆಯಲ್ಲೇ ತೀರಿ ಹೋಗಿದ್ರು. ಯಾವ ಆಸ್ಪತ್ರೆ, ಎಲ್ಲಿ, ಯಾರು, ಏನು ಬೇಡ, ಲೈವ್ ಇದ್ದ ಕಾರಣ ನಾಳೆ ನಾವು ಹುಷಾರಿಲ್ದಿರೋ ಆ ಆಸ್ಪತ್ರೆಗೆ ಹೋಗಬೇಕು. ಅದಕ್ಕಾಗಿ ಮತ್ತು ಈಗ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹುಲಿ ಕರಡಿಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಹೇಳ್ದಂಗೆ, ಲೈವಲ್ಲಿ ಕೂತು ಮಾತಾಡಿ ಕಮೆಂಟ್ಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಹೇಳ್ದಂಗೆ, ಅದು ಎಂಥದ್ದು ಬೇಡ, ಯಾವ ಆಸ್ಪತ್ರೆ ಎಂಥದ್ದು ಬೇಡ. ಅವ್ರು ಪಾಪ ಹೋದವರು ಏನು ಹೆಚ್ಚು ಕಡಿಮೆ ಆಗಿ ತೀರಿ ಹೋದರು. ಆದರೆ ಅಲ್ಲಿ ಆ ದುಃಖ ದುಮ್ಮಾನ ಎಲ್ಲಗಳಿದ್ದಿತ್ತು. ತೀರಿ ಹೋದವನು ಒಳ್ಳೆಯವನು, ತೀರಿ ಹೋದವನ ಹೆಂಡತಿಯೂ ಒಳ್ಳೆಯವರೇ, ಮಾವನು ಎಲ್ಲರೂ ಒಳ್ಳೆಯವರು. ಆದರೆ ಇದು ಮಾತ್ರ, ಇದು ಚರ್ಚೆಗೆ ಅಲ್ಲ, ನಿಮ್ಮೆಲ್ಲರನ್ನು ಸೇರಿಸ್ಕೊಂಡು ನಾನು ಹೇಳುವಂಥದ್ದು. ಇದು ಎಷ್ಟು ಲಕ್ಷ, 6 ಲಕ್ಷ ಚಿಲ್ಲರೆ ಎಷ್ಟು ದುಡ್ಡಾಗಿತ್ತು 2 ವರ್ಷದ ಹಿಂದೆ. 6 ಲಕ್ಷ ಕೊಡಿ, ಹೆಣ ತಗೊಂಡು ಹೋಗಿ ಅಂಥೇಳಿ. ಇದು ಚರ್ಚೆಯಿಂದ ಹೊರಭಾಗದಲ್ಲಿ ನಾನು ಮಾತಾಡೋದಿದ್ದರೆ ಇದು ಮಾರ್ಮಿಕವಾದಂಥ ಸತ್ಯ. ಗುಣವೂ ಬೇಕು, ಆದರೆ ಹಣವಿದ್ದವನ ಗುಣ ಬೇಕು, ಹಣದ ಗುಣ ಬೇಕು ಅಂತ ಹೇಳೋದು. ಆಮೇಲೆ ಅವ್ರು ಏನೋ ಮಾಡಿ ಅಲ್ಲೂ ಇಲ್ಲೆಲ್ಲ ಒಟ್ಟು ಮಾಡಿ ತೊಗೊಂಡು ಬಂದು ಇದು ಮಾಡಿದ್ರು. ಅಂದರೆ ಈ ಕಾಲದಲ್ಲಿ ಏನು ಕೇಳಿದರೆ, ನಾವು ಬುದ್ಧನ ಕಾಲದ ಕಥೆಯನ್ನು ಕೇಳಲಿಕ್ಕೆ, ಆಮೇಲೆ ಮತ್ತೆ ಎಲ್ಲಿ ನಾವು ಸುಭಾಷಿತ ಶ್ಲೋಕ ಅದೆಲ್ಲವನ್ನು ಕೇಳಲಿಕ್ಕೆ ಚೆಂದ, ಮತ್ತು ಎಲ್ಲ ಹಕ್ಕಿ ಹಾಡ್ತದೆ ಅಂತ ಹೇಳಿದ್ರೆ ಅದೆಲ್ಲ ಕೇಳಲಿಕ್ಕೆ ಚೆಂದ, ಅರ್ಥ ಆಯ್ತಲ್ಲ. ಈಗ ನಾವು ಹೇಳೋದು ಕೋಗಿಲೆ ಹಾಡಿತು, ನಾಯಿ ಹಾಡುವುದೇ ಅಲ್ಲ. ಕೋಗಿಲೆ ಕೂ ಬಿಟ್ಟರೆ ಬೇರೆ ಅಕ್ಷರ ಕಲಿಸಿ ಅಪ್ಪ, ನೀವು ಗುಣವಂತರೆಲ್ಲ ಹೋಗಿ ಕಲಿಸಿ. ಕೋಗಿಲೆಗೆ ಅಂದರೆ ಬಿಟ್ಟರೆ ಬೇರೆ ಶಬ್ದ ಕಲಿಸಿ. ದನ ಅಂಬೆ ಇದನ್ನು ಬಿಟ್ಟರೆ ಬೇರೆ ಶಬ್ದ ಕಲಿಸಿ. ಕಲಿಸ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಹೇಗೆ ಇರಬೇಕು ಹಾಗಾಗೇ ಇರೋದು. ಅದರಿಂದ ಅಲ್ಲಿ ನಾವು ಅದು ಹಾಗಿದೆ ಇದು ಹೀಗಿದೆ ಅಂತೇಳಿ ಹೇಳೋದಕ್ಕಿಂತ ಅಲ್ಲ, ಹೌದು ಕೋಗಿಲೆ ನಾವು ಮಾತ್ರ ಹೇಳೋದು, ಕವಿಗಳು ಹಾಗೆ. ಈಗ ನಾನು ಕೇಳಿದಂಗೆ ನೀವು ಶ್ಲೋಕ ಮತ್ತೊಂದೆಲ್ಲ ಬಳಸ್ಕೊಂಡ್ರೆ ಅಂತೇಳಿ, ಬಹುಶಃ ನಮ್ಮ ದಂಡಿನಲ್ಲಿ ಶ್ಲೋಕ ಬಳಸ್ಕೊಂಡವರು ಇದ್ದಾರೆ, ಆದರೆ ಸ್ವಲ್ಪ ವಾಸ್ತವಗಳನ್ನು ಈಗಿನ ಇದನ್ನು ಹೇಳಿದವರು ಇದ್ದಾರೆ ಅಂತ ತಿಳ್ಕೊಳ್ತೇನೆ. ಇದ್ರಲ್ಲ ಆಮೇಲೆ ನನ್ನ ಹೆಸರು ಹೇಳಿ ಮರ್ರೆ. ಹೌದು, ಯಾಕಂದರೆ ಆ ಶ್ಲೋಕಗಳು ಮತ್ತೊಂದು ಹೇಳೋದು ಕಾವ್ಯಗಳು ನಾವು ಕೇಳಲಿಕ್ಕೆ ಚಂದ, ಇಂಪು, ಅದೊಂದು ಸಾಹಿತ್ಯಿಕವಾಗಿ ಚಂದ. ಅದರಲ್ಲಿ ಹೇಳಿರ್ತಾರೆ, ಈಗ ನವಿಲು ಹೀಗೆ ನವಿಲು ನರ್ತನ ಮಾಡ್ತದೆ, ಮತ್ತೊಂದು ಮಾಡ್ತದೆ, ಮಗದೊಂದು ಮಾಡ್ತದೆ ಅಂತೇಳಿ ಸಾಹಿತ್ಯಿಕವಾಗಿ ಚಂದ. ನವಿಲಿನ ಗುಣ ಭಾರಿ ಚಂದ. ಗರಿಬಿಚ್ಚಿ ಕುಣಿತಂದರೆ ಅದು ನಾಟ್ಯ, ಮಯೂರಿ, ಮತ್ತೊಂದು ಮಗದೊಂದು ಇರಲಾರ್ದೆಲ್ಲ ಒಬ್ಬ ಕವಿ ಹೇಳಿ ಹೋಗಿದ್ದ. ಆದರೆ ನವಿಲನ್ನು ನಾನು ಇಷ್ಟಪಡುವುದಿಲ್ಲ. ನವಿಲಿಗೆ ಎಷ್ಟೇ ಗುಣ ಇರ್ಬೋದು. ಯಾಕಂದ್ರೆ ನಾನು ವಾಣಿಜ್ಯ ಇದರಲ್ಲಿದ್ದವ. ನಾನು 50 kg ಅಲಸಂಡೆ ತಂದು ಹಾಕಿದೆ, ಒಂದು ಕೋಡ್ ಕೂಡ ನಾನು ಕೊಯ್ಲಿಕ್ಕೆ ಆ ನವಿಲು ಬಿಡಲಿಲ್ಲ. ಈಗ ಹೇಳಿ ಗುಣ ಒಳ್ಳೆಯದ? ಇದು ಮತ್ತು ರೈತ ದೇಶದ ಬೆನ್ನೆಲುಬಾ? ಅಲ್ಲ, ನಾನು ಅದನ್ನು ಹೇಳಲಿಲ್ಲ. ನವಿಲು ಚಂದದ ಪಕ್ಷಿ ಅಂತ ಹೇಳಿದ್ದೇನೆ ಬಿಟ್ಟರೆ ಬೇರೆ ಶಬ್ದ ಹೇಳಲಿಲ್ಲ. ಯಾಕಂದರೆ ಒಂದು ಊರಿಗೆ ಒಂದೇ ದಾರಿಯಲ್ಲ, ಹಲವಾರು ಇದಿರ್ತದೆ. ಕನ್ನಡ ಶಬ್ದಕ್ಕೆ 12 ಅರ್ಥ ಅಂತ ಹೇಳ್ದಂಗೆ ಹಾಗೆ. ಅದರಿಂದ ಇಲ್ಲಿ ಕಾವ್ಯಗಳು ಮತ್ತೊಂದು ಕೇಳಲಿಕ್ಕೆ ಚಂದ. ಯಾಕೆ ನಾನು ಕೋಗಿಲೆ ಅದನ್ನು ಅರ್ಧ ಹೇಳದೆ ಕೇಳಿದರೆ, ಯಾವುದೇ ಪ್ರಾಣಿ ಪಕ್ಷಿ ಹೀಗೆ ಕೂಗ್ತದೆ ಮಾಡ್ತದೆ ಅಂತ ಕಾವ್ಯದಲ್ಲಿ ಹೇಳಿರ್ತಾರೆ. ಆದರೆ ಅದನ್ನು ನಿಜರೂಪಕ್ಕಿಳಿಸುವಾಗ ಭಾಳ ಕಷ್ಟ. ಅಂದಿನ ದಿವಸಕ್ಕೆ ದ್ವಾಪಾರಕ್ಕೆ ಅದೇ ಚಂದ, ಕ್ರತಕ್ಕೆ ಅದೇ ಚಂದ, ಮತ್ತೊಂದು ಯುಗಕ್ಕೆ ಅದೇ ಚಂದ, ಕಲಿಯುಗಕ್ಕೆ ಇದೇ ಚಂದ. ಈ ಕಾಲದಲ್ಲಿ ಆ ಬಾರ್ಟರ್ ಸಿಸ್ಟಮ್ ಇದ್ದದ್ದು ಹೋಗಿ ಏನಾಗಿದೆ, ಪೇಪರ್ ಕರೆನ್ಸಿ ಆಗಿಬಿಟ್ಟಿದೆ. ನಾವು ಪೇಪರ್ ಕರೆನ್ಸಿಯ ಬಗ್ಗೆ ಮಾತಾಡ್ತಿದ್ದೇವೆ ಬಿಟ್ಟರೆ ಹಣ ಇದ್ದವನ ಹೃದಯದಲ್ಲಿ ರಕ್ತ ಇಲ್ಲ, ಕಲ್ಲಿದೆ ಅಂಥೇಳಿ ನಾವು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಏನಂತೀರಿ ಇವರೇ, ನೀವೆಲ್ಲ ಓಟ್ ಹಾಕ್ತೀರಲ್ಲ ಇವರೇ ಅಲ್ಲ, ಸರಿ ಅಲ್ಲ? ಹೌದು, ಹಣ ಇದ್ದವನ ಇದರಲ್ಲಿ ಕಲ್ಲಿದೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈ ಕಾಲದಲ್ಲಿ ಗುಣ ಇದ್ದವರ ಜೊತೆಗೆ ಹೋಗೋದಿದ್ದರೂ ಕೂಡ ಹಣ ಬೇಕೇ ಬೇಕು. ಹಣ ಇಲ್ಲದೆ ಯಾವ ಸಂದರ್ಭ ಇದು ಕೂಡ ಆಗುವುದಿಲ್ಲ. ಅದಕ್ಕಾಗಿ ನೀವು ಯಾವುದೇ ಒಂದು ಸಣ್ಣ, ಈಗ ನಮ್ಮೂರಲ್ಲಿ ಒಬ್ಬಳು ಹೊಸ್ತು ಮದುವೆ ಆಗಿ ಬಂದಳು. ಅಲ್ಲ, ಮದುವೆ ಆಗೋದು ಹೊಸ್ತೆ, ಹೊಸ್ತು ಮದುವೆ ಆಗೋದಂದ್ರೆ ಅದು ಆಗಲ್ಲ, ಹೊಸ್ತೆ ಮದುವೆ ಆಗೋದು. ಅವಳು ಗಂಡನ ಜೊತೆ ಯಾವತ್ತೂ ತಿರುಗ್ಲಿಕ್ಕೆ ಹೋಗೋದಿಲ್ಲ. ಇವತ್ತೆಲ್ಲಿ ಹೋಗಲಿಲ್ವಾ? ಎಲ್ಲಿ ಹೋಗೋದು, ಸುಮ್ಮನೆ ರೀ, ಅವರೊಟ್ಟಿಗೆ ಎಂತ ಹೋಗೋದು, ಸುಮ್ಮನೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಬರ್ತಾರೆ. ಇವತ್ತು ಹೋಗಲಿಲ್ವಾ? ಇಲ್ಲ, ಎಲ್ಲಿ ಹೋಗಲಿಲ್ಲ. ತಾರೀಕು 30, 1, 2 ಬಂತಂದ್ರೆ ಏನು ಮೊದಲು ಗಾಡಿ ಎತ್ತಿನ ನಮ್ಮನೆ ಶೃಂಗಾರ ಮಾಡ್ಕೊಂಡು ಬೈಕ್ ಹಂಗೆ ಕೂತು ಗಂಡನ ಭುಜ ಹಿಂಗೆ ಹಿಡ್ಕೊಂಡು ರೆಡಿ. ಅವಳು ಗಂಡನಕ್ಕಿಂತ ಮುಂಚೆ ಅವಳೇ ಇಸ್ತ್ರಿ ಮಾಡಿ ಕೊಡೋದು ಬಟ್ಟೆ ಎಲ್ಲ. ನೀವು ಕೆಂಪಂಗಿ ಹಾಕಣಿ, ಕಪ್ಪು ಪ್ಯಾಂಟ್ ಹಾಕಣಿ, ಚಂದ ತೋರತ್ತಂದು ಹೇಳೋದು ಹೆಂಡ್ತಿ.
ಗಂಡಿಗೆ ಎಲ್ಲ ತಿರ್ಸ್ಕೊಂಡು ಬಂದ್ರ ಮೇಲೆ ನಾವು ಕೇಳ್ತೀವಿ ಎಷ್ಟೋ ದಿವಸ ಹೋಗದಿದ್ದರು ಇವತ್ತು ಯಾಕೆ ಹೋದ್ರಿ? ಇವತ್ತು ನಮ್ಮ ಗಂಡನಿಗೆ ಸಂಬಳ ಆಯ್ತು ಅದಕ್ಕೆ ನಾನು ಹೋದೆ ಅಂತೇಳಿ. ಆದ್ದರಿಂದ ಅಲ್ಲಿ ಹೆಂಡತಿಯೂ ಕೂಡ ಮಕ್ಕಳು ಕೂಡ ಮನ್ನಣೆ ಕೊಡುವುದಿದ್ರೆ ಯಾರಿಗೆ ಕೇಳಿದರೆ ಅಲ್ಲಿ ದುಡ್ಡಿದ್ದದಕ್ಕಾಗಿ ಅಂತ ಹೇಳ್ತಾ ಮುಂದೆ ನಿಮ್ಮ ವಾದವನ್ನು ಈ ಇಂಜೆಕ್ಷನ್ ಎಷ್ಟು ದೂರ ನಡೀತೋ ಏನೋ ಗೊತ್ತಿಲ್ಲ. ಇಂಜೆಕ್ಷನಿಂದ ನಿಮ್ಮ ತಡ್ಕೊಳ್ಳಿಕ್ಕೆ ಇರುವುದು ಬೆಡ್ಡಿನಲ್ಲಿ 4 ನಿಮಿಷ ಅವಕಾಶ ಮಾತ್ರ. ನೆಕ್ಸ್ಟ್ ಮತ್ತು ನೋಡು. ಸ್ವೀಕರಿಸಿದ ಕೈಗಳು ಇನ್ನೊಬ್ಬರಿಗೆ ಕೊಂಚ ನೀಡುವುದನ್ನು ಕಲಿಬೇಕು. ನೀಡುವುದರಲ್ಲಿ ಇರುವಂಥ ಆನಂದ ಪಡೆಯುವುದರಲ್ಲಿಲ್ಲ. ಇನ್ನೊಬ್ಬರ ಬಗ್ಗೆ ಕಾಳಜಿ, ಕನಿಕರ ಒಂದು ಸದ್ಗುಣ. ಜೀವನದಲ್ಲಿ ಈ ಗುಣವನ್ನು ಅಳವಡಿಸಿಕೊಳ್ಳುವುದು ಬಾಳುವ ಒಂದು ಕಲೆ. ಈ ಬಾಳುವ ಕಲೆಗೆ ಪೂರಕವಾದದ್ದು ಯಾವುದು? ಹಣವಂತರಾಗುವುದಾ ಇಲ್ಲ ಗುಣವಂತರಾಗುವುದಾ? ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಿಕ್ಕಿದ್ದಾರೆ ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರು. 2ನೇ ಸುತ್ತಿಗೆ 90 ನಿಮಿಷದ ನಂತರ ಬಂದಿದ್ದೇನೆ. ಈ 2ನೇ ಸುತ್ತಿನ ಹೊತ್ತಿನಲ್ಲಿ ಒಂದಿಷ್ಟು ವಿಷಯವನ್ನು ಎದುರುಗಡೆ ಕುಳಿತವ್ರು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಲೇಬೇಕಾದ ಬದ್ಧತೆ ನನಗಿದೆ ಅಂತ ಅಂದ್ಕೊಳ್ತೇನೆ. ಸಂದೀಪ ಮಾತಾಡುವಾಗ ಹೇಳಿದ್ದೇನಂತಂದರೆ ನಾವೆಲ್ಲ ತಿರುಪತಿ ತಿಮ್ಮಪ್ಪನ ಮಕ್ಕಳು ಅಂತ ಹೇಳಿ. ತಿರುಪತಿ ತಿಮ್ಮಪ್ಪನಿಗೆ ಟೊಪ್ಪಿ ಹಾಕಿದವರು ಜೈಲಿಗೆ ಹೋಗಿದ್ದಾರೆ. ಭಾಳ ಹಣ ಇದ್ದವ್ರು ಜೈಲಿಗೆ ಹೋಗೋದಿಲ್ಲ ಅಂತೇನಿಲ್ಲ. ಅವರಲ್ಲಿ ಗುಣ ಅನ್ನೋದು ದುರ್ಗಣ ಆದರೆ ಜೈಲಿಗೆ ಹೋಗ್ತಾರೆ. ಆಮೇಲೆ ಮೀಸೆ ಬಗ್ಗೆ ಮಾತಾಡ್ತಾ ನಮ್ಮ ಮೂರ್ತಿ ಅಣ್ಣ ಹೇಳಿದ್ದು, ನನಗೆ ಮೀಸೆ ಇಲ್ಲ ಅಂತ ಅಲ್ಲ, ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾನು ರಂಗಭೂಮಿಯಲ್ಲಿರುವವನು. ಹಾಗಾಗಿ ಸ್ತ್ರೀವೇಷ ಮಾಡುವಾಗ ಮೀಸೆ ಇಟ್ಕೊಂಡು ಹೆಣ್ವೇಷ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದುಂಟು, ನಾಗರಿಕ ಅಂತೇಳಿ ಒಂದು ಪತ್ರಿಕೆಯನ್ನು ನಡೆಸ್ತಾರೆ ಕೃಷ್ಣಮೂರ್ತಿ ಹೆಬ್ಬಾರ್. ಬಹುಶಃ ಅದರಲ್ಲಿ ಉತ್ತರ ಕನ್ನಡದಲ್ಲಿ ಕೃಷ್ಣಮೂರ್ತಿ ಹೆಬ್ಬಾರರ ಪತ್ರಿಕೆಯೇ ಹೆಚ್ಚು ಸಂಪಾದನೆ ಮಾಡ್ತದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಹೆಚ್ಚು ಜನ ಓದ್ತಾರೆ. ಯಾರು ಓದ್ತಾರೆ ಕೇಳಿದ್ರೆ ಕ್ಲಾಸ್ ಓದುಗರು ಓದ್ತಾರೆ. ಯಾಕೆ ಓದ್ತಾರೆ? ಆ ಪತ್ರಿಕೆಯಲ್ಲಿ ಗುಣ ಇರುವುದರಿಂದ ಓದ್ತಾರೆ. ಆಮೇಲೆ ಪ್ರಶ್ನೆ ಇರುವುದು ಹಣ ಮೇಲೋ ಗುಣ ಮೇಲೋ ಅನ್ನೋದು ಅಲ್ವೇ ಅಲ್ಲ, ಮನ್ನಣೆ ಯಾರಿಗೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಸಾಗಬೇಕಾಗಿದ್ದು. ಹಣ ಮೇಲೋ ಗುಣ ಮೇಲೋ ಅನ್ನೋದು 2ನೇ ವಿಷಯ. ಹಣ ಮತ್ತು ಗುಣದ ವಿಷಯ ಬಂದಾಗ ಗುಣ ಮೊದಲು, ಆಮೇಲೆ ಹಣವಂತರಲ್ಲಿ ಗುಣ ಇದ್ದಾಗ ಅದು ಹೆಚ್ಚು ಅರ್ಥಪೂರ್ಣ ಆಗ್ತದೆ. ರತ್ನಂ ಸಮಾಗಚ್ಚತು ಕಾಂಚನೇನ ನ್ಯಾಯ. ಅದು ಕೂಡಲ ಸಂಗಮದಲ್ಲಿ ಬಸವೇಶ್ವರರು ಐಕ್ಯವಾದ ಸ್ಥಳದಲ್ಲಿ ಒಂದು ವಚನ ಬರ್ಕೊಂಡಿದೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಯಾವಾಗ ಕೂಡಿಕೊಳ್ಳುತ್ತಾನೆ ಕೂಡಲ ಸಂಗಮ ದೇವ ಕೇಳಿದರೆ ಗುಣ ಇದ್ದಾಗ. ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಮನು ಹಂದಾಡಿಯವರು ಹಂದಾಡದೆ ಒಂದಿಷ್ಟು ವಿಷಯ ಹೇಳಿದ್ರು. ಶ್ಲೋಕ ಹೇಳ್ತಾರೆ, ವಚನ ಹೇಳ್ತಾರೆ, ಸಾಹಿತ್ಯ ಬಳಸ್ತಾರೆ ಅಂತ. ಸ್ವಾಮಿ, ಇದು ಸಾಹಿತ್ಯದ ವೇದಿಕೆ. ನಾವು ಸುಮ್ಮನೆ ಮಾತಾಡ್ತಾ ಹೋಗಿದ್ರೆ ಕಟ್ಟೆ ಪಂಚಾಯತ್ಗೆ ಮಾಡ್ಕೊಂಡು ಹೋಗ್ಬೋದಿತ್ತು. ಈ ಸಾಹಿತ್ಯದ ವೇದಿಕೆಯಲ್ಲಿ ಶ್ಲೋಕವೂ ಬೇಕಾಗ್ತದೆ, ಹಳೆಗನ್ನಡವೂ ಬೇಕಾಗ್ತದೆ, ಹೊಸಗನ್ನಡವೂ ಬೇಕಾಗ್ತದೆ. ಅದರಿಂದ ಹೇಳಿದ್ದು ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಹೇಳಿ. ಬೇಂದ್ರೆಯವರ ಪದ್ಯ ನಮಗೆ ಪಾಠ ಮಾಡಿದ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಶಿಷ್ಯ ಡಾಕ್ಟರ್ ಜಿ ಎಲ್ ಹೆಗಡೆಯವರು ಎದುರುಗಡೆ ಇದ್ದಾರೆ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ. ಎಂಥ ಅದ್ಭುತ ಪದ್ಯ ಅದು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ. ಕುರುಡು ಕಾಂಚಾಣ ಬಾಣಂತಿ ಎಲುಬಿನ ಸಾಬಾನ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗಾಯಿತು. ಕೊನೆಗೇನಾಯಿತು ಎಲ್ಲರಿಗೂ ಗೊತ್ತುಂಟು. ಸಂದೀಪ ಸಂಸ್ಕೃತದಲ್ಲೇ ಉತ್ತರ ಕೊಡುತ್ತೇನೆ ಅಂತ ಹೇಳಿ ಒಂದು ಗಟ್ಟಿ ಎದೆಗಾರಿಕೆ ತೋರಿಸಿದ್ದಾನೆ. ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನಃ ಗುಣಜ್ಜ ಶ್ರುತವಾನ್ ಪಂಡಿತ ಸ ಏವ ವಕ್ತ ಸಚದರ್ಶನೀಯ ಸರ್ವೇ ಗುಣ ಕಾಂಚನಂ ಆಶ್ರಯಂತಿ. ಗೊತ್ತು ನನಗೆ, ಪಾಠ ಮಾಡೋದು ನನ್ನ ದನ್ನಿ. ಆದರೆ ಸಂದೀಪ ಹೇಳಿದ ಧ್ವನಿ ಅಲ್ಲ. ಯಾಕೆಂದರೆ ಭಾಷೆಗೆ ವಾಚ್ಯಾರ್ಥ, ಧ್ವನ್ಯಾರ್ಥ, ಲಕ್ಷ್ಯಾರ್ಥ, ವಿಶೇಷಾರ್ಥ ಎಲ್ಲ ಇದೆ. ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ವ್ಯಂಗ್ಯವಾಡಿದ್ದದನ್ನು. ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನ, ಯಾರಲ್ಲಿ ಹಣವಿದೆಯೋ ಅವನು ಆ ನರನು ಕುಲೀನನು, ಅವನು ಕುಲವಂತ. ಕುಲಗೆಟ್ಟವನೇ ಆಗಿರಲಿ ಅವನನ್ನು ಕುಲವಂತ ಅಂತ ಅಂದ್ಕೊಳ್ತೇವೆ. ಕುಲೀನ ಗುಣಜ್ಞ, ಅವನು ಅತ್ಯಂತ ಗುಣವಂತ. ಗುಣಜ್ಞ ಯಸ್ಯಾಸ್ತಿ ವಿತ್ತಂ ಸನರ ಕುಲೀನ ಗುಣಜ್ಞ ಶ್ರುತವಾನ್ ಪಂಡಿತ. ಅವ ಭಾಳ ತಿಳ್ಕೊಂಡವನು, ಅವನು ಪಂಡಿತ. ಸ ಏವ ವಕ್ತ, ಅವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಕುಕ್ಕಳೆ, ಆದರೂ ಅವನು ವಾಗ್ಮಿ ಅಂತ ಕರಿತೇವೆ. ಸ ಏವ ವಕ್ತ ಸಚದರ್ಶನಿ, ಅವ ಶೂರ್ಪನಕ್ಕೆ ಸಂತಾಂದವ, ಆದರೂ ಅವ ಚಂದ ಅಂತೇಳಿ ಹೇಳ್ತೇವೆ. ಸರ್ವೇ ಗುಣ ಕಾಂಚನಂ ಆಶ್ರಯಂತಿ ಅಂತ ಹೇಳಿ ಭರ್ತೃಹರಿ ಹೇಳಿದ್ದು ಅಣಕಾಡಿದ್ದೆ ಹೊರತು ಅದಕ್ಕೆ ಯಥಾರ್ಥ ಅಲ್ಲ, ಅದಕ್ಕೆ ಧ್ವನಿ ಉಂಟು ಅದಕ್ಕೆ. ಆದ್ದರಿಂದ ಸರ್ ಹೇಳಿದ್ದು, ಜೇಲಗಡೆ ಸರೇ ಪಾಠ ಮಾಡಿದ್ದು ಸಖಿಗಿತ್ತಲ್ಲಿ, ಸೌಂದರ್ಯ ಎಂಬುದು ಕಣ್ಣಿನ
ತುತ್ತಲ್ಲ ಕಣ್ಣಿಗೂ ಕಣ್ಣಾಗಿ ಒಳಗಿರುವುದು. ಮನೋಂಡಾರಿಯವರು ಕೇಳಿದ್ರೆ ಹೇಳ್ತಾರೆ ಸೌಂದರ್ಯ ಅಂದರೆ ಯಾರು ಸರ್? ನಮ್ಮ ಪಕ್ಕದ ಮನೆ ಹುಡುಗಿ ಇರಬೇಕು. ಇಲ್ಲ, ರಾರಾ ಅಂತ ಡಾನ್ಸ್ ಮಾಡಿದ್ಲಲ್ಲ ಆಪ್ತಮಿತ್ರ ಪಿಕ್ಚರ್ನಲ್ಲಿ, ಅವಳು ಸೌಂದರ್ಯ ಅಂತ. ಆದರೆ ಬೇಂದ್ರೆಯವರು ಹೇಳ್ತಾರೆ ಸೌಂದರ್ಯ ಎಂಬುದು ಕಣ್ಣಿನ ತುತ್ತಲ್ಲ ಕಣ್ಣಿಗೂ ಕಣ್ಣಾಗಿ ಒಳಗಿರುವುದು. ಸೌಂದರ್ಯ ಮೀಮಾಂಸೆಯಲ್ಲಿ ನಾವು ಏನು ಹೇಳ್ತೇವೆ? ವರ್ಣ, ಆಕೃತಿ, ಶ್ರುತಿ, ಗತಿ. ಈ ಮೊದಲನೇದು ಕಣ್ಣಿಗೆ ಕಾಣಿಸುವಂಥದ್ದು. ಆದರೆ ಮತಿ ಅಂತ ಒಂದು ವಿಭಾಗ ಉಂಟಲ್ಲ, ಅದನ್ನೇ ಬೇಂದ್ರೆಯವರು ಹೇಳಿದ್ದು, ಕಣ್ಣಿಗೂ ಕಣ್ಣಾಗಿ ಒಳಗಿರುವುದು. ಹಾಗಾಗಿ ಗುಣ ಅನ್ನುವುದು ಬಹಳ ಮುಖ್ಯ. ಗುಣವಜ್ಜನ ವಸ್ತು ಸಂಸರ್ಗಾತ್ ಯಾತಿ ಸ್ವಲ್ಪೋಪಿ ಗೌರವಂ ಪುಷ್ಪಮಾಲಾನುಸಂಗೇಣ ಸೂತ್ರಂ ಶಿರಸಿ ಧಾರ್ಯತೆ ಅಂತ ಒಂದು ಮಾತುಂಟು. ಗುಣವಂತರ ಸಹವಾಸದಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಣಯ ಆಗುವುದು ಹೇಗೆ? ಆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಣಯ ಆಗುವ ಹೇಗೆ ಕೇಳಿದ್ರೆ ಅವನು ಯಾರೊಟ್ಟಿಗಿದ್ದಾನೆ ಅನ್ನೋದರ ಆಧಾರದ ಮೇಲಿಂದ. ಮತ್ತು ಸಮಾಜದಲ್ಲಿ ಗೌರವ. ಸಂದೀಪನೇ ಹೇಳಿದ್ದು ಏನು ಕೇಳಿದರೆ, ನೋಟಿನ ಮೇಲೆ ಗಾಂಧಿ ಫೋಟೋ ಉಂಟು ಅಂತ. ಬಹುಶಃ ಗಾಂಧಿ ದುಡ್ಡು ಕೊಟ್ಟು ಫೋಟೋ ಹಾಕ್ಸ್ಕೊಂಡಿರ್ಲಿಕ್ಕಿಲ್ಲ. ದುಡ್ಡು ಕೊಟ್ಟು ಫೋಟೋ ಹಾಕ್ಸ್ಕೊಳ್ಳುವ ಕಾಲಘಟ್ಟದಲ್ಲಿ ಗಾಂಧಿ ಬದುಕಿದ್ದೇ ಅಲ್ಲ. ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ಮಾಡೋದಿದ್ರೆ ಇಂತಿಷ್ಟು ಕೊಡಬೇಕು ಅಂತ ಉಂಟು, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅನ್ನೋದ್ರೆ ಇಂತಿಷ್ಟು ಕೊಡಬೇಕು ಅಂತ ಉಂಟು, ವೇದಿಕೆ ಕಲ್ಪಿಸ್ಕೊಡೋದಕ್ಕೆ ಇಂತಿಷ್ಟು ಕೊಡಬೇಕು ಅಂತ ಉಂಟು. ಹೀಗೆ ಕೊಟ್ಟುಕೊಂಡು ವೇದಿಕೆ ಏರುವುದುಂಟಲ್ಲ, ಅದಕ್ಕೆ ಭಾಳ ಬೆಲೆ ಇರುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಕುಮಟಾದಲ್ಲೊಂದು ಪತ್ರಿಕೆ ಇತ್ತು. ಆ ಪತ್ರಿಕೆ ಬೇಡದೇ ಇದ್ದದ್ದೆಲ್ಲ ಬರೆದು ಆಮೇಲೆ ಪತ್ರಿಕೆ ಮುಚ್ಚೋಯ್ತು ಮೂರ್ತಿಯಣ್ಣ. ಆ ಪತ್ರಿಕೆಯವನಿಗೆ ಜೈಲು ಶಿಕ್ಷೆನೂ ಆಯಿತು. ಈಗ ಕಾರವಾರ ಕೋರ್ಟಲ್ಲಿ ನಡೀತಾ ಉಂಟು. ಅವನ ಪ್ರತಿಕೃತಿಯನ್ನು ಅಂಕೋಲಾದಲ್ಲಿ ತಹಶೀಲ್ದಾರ್ ಆಫೀಸ್ನ ಎದುರುಗಡೆ ಸುಟ್ಟು ಹಾಕಿದ್ರು. ಆದರೂ ಅವ್ನು ಕಂಡಲ್ಲಿ ಮುಂದಿನ MLA ನಾನೇ, ಮುಂದಿನ MLA ನಾನೇ ಅಂತೇಳಿ ಕಂಡಲ್ಲೆಲ್ಲ ಏನು ಬ್ಯಾನರ್ ಹಾಕ್ಕೊಳ್ತಾನೆ, ಹೋಗಿ ದುಡ್ಡು ಕೊಟ್ಕೊಂಡು ಹೆಸರು ಹಾಕ್ಕೊಳ್ತಾನೆ. ವೇದಿಕೆ ಕಲ್ಪಿಸ್ತಾರೆ. ವೇದಿಕೆ ಕೂತ್ಕೊಂಡು ಅವ ಇಂದ್ರ ಚಂದ್ರ ಇಂಥವೆಲ್ಲ ಹೇಳ್ತಾರೆ. ಹೊರಗಡೆ ಹೋದ್ಮೇಲೆ ಹೇಳ್ತಾರೆ ಅವ್ನು ಸಾಯಲೆ, ಅವನದಿದ್ದದ್ದೆಲ್ಲ ಹಡಬೆ ದುಡ್ಡ ಖರ್ಚರು ಹಿಂಗರು ಆಗೋಗ್ಲಿ ಅಂತೇಳಿ. ಅಂದರೆ ಇದು ಗುಣಕ್ಕೆ ಕೊಡುವ ಮನ್ನಣೆ ಅಲ್ಲ, ಎದುರಿಗೆ ಕೊಡುವ ಗೌರವ, ಅಸ್ತಿತ್ವ. ಒಬ್ಬ ವ್ಯಕ್ತಿಯಲ್ಲಿ ಸತ್ವ ಅನ್ನುವುದು ಇದ್ದರೆ ಅದು ಯಾವತ್ತೂ ಉಳಿತದೆ. ಈ 4 ಜನರಿಗೂ ಗೊತ್ತುಂಟು. ಚಿದಾನಂದ ನನಗೆ ಬಹಳ ಆತ್ಮೀಯ, ನಾನು ಕಾಲೇಜಿನ ದಿನಗಳಲ್ಲಿ ಒಡನಾಡಿ. ಚಿದಾನಂದ ಹೇಳ್ತಾನೆ, ಹೆಣ್ಣು ಕೊಡಬೇಕಿದ್ರೆ ನೋಡ್ಕೊಂಡು ಹೆಣ್ಣು ಕೊಡ್ತಾರ, ಹೆಣ್ಣು ಕೊಡಬೇಕಿದ್ರೆ ಅಸ್ತಿತ್ವ ನೋಡ್ಕೊಂಡು ಹೇಳ್ಕೊಡ್ತಾರೆ ಅಂತೇಳಿ. ಪಾಪ ಚಿದಾನಂದ ಇಲ್ಲಿ ಖಾಸಗಿ ಶಾಲೆಯಲ್ಲಿ ಎಷ್ಟು ಸಂಬಳ ತಗೊಳ್ತಾ ಇದ್ದಾನೆ ಅಂತ ನನಗೆ ಗೊತ್ತುಂಟು. ಆದರೆ ಅವನ ಹೆಂಡತಿ ಅವನನ್ನು ಮದುವೆ ಆಗುವಾಗ ಅವನೇ ಹೇಳಿದ್ದಂತೆ, ಸಂಬಳ ಭಾಳ ಕಡಿಮೆ ನನಗೆ, ನೀ ಸುಧಾರಿಸ್ಕೊಳ್ಳೋದಿದ್ರೆ ಮಾತ್ರ ಮದುವೆ ಆಗುವಂತ. ಮದುವೆಯಾಗಿ ಬಂದಿದ್ಲು ಇಲ್ವೋ ಅವಳು? ಹಾಗಾಗಿ ಮದುವೆಯಾಗಿ ಬರ್ತಾಳೆ ಅವಳು ಅಂತಂದರೆ ಇಲ್ಲಿ ಬರೀ ಸುಳ್ಳು, ಪೊಳ್ಳು, ಮಳ್ಳು ಇದನ್ನು ಪ್ರತಿಪಾದಿಸೋದ್ರಲ್ಲಿ ಏನು ಅರ್ಥ ಉಂಟು? ಇದು ಬರೀ ಆಗಲೇ ಯಾರೋ ಬೆಳಿಗ್ಗೆ ಉದ್ಘಾಟನೆ ಮಾಡುವಾಗ ಯಾರೋ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಬಗ್ಗೆನೂ ಪ್ರಸ್ತಾಪ ಮಾಡಿದ್ರು. ಏನು ಕೇಳಿದರೆ, ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಹೇಳುವುದೇ ಅದು ಅಧ್ಯಾಸ ಅಂತ ಒಂದು ಭಾಗ ಬರ್ತದೆ. ಅದಲ್ಲದ್ದನ್ನು ಅದು ಎಂದು ಭಾವಿಸುವುದು ಅಧ್ಯಾಸ ಅಂತೇಳಿ. ಅವಿದ್ಯೆ, ಅಯಥಾರ್ಥ ಜ್ಞಾನ, ಮಿಥ್ಯಾಜ್ಞಾನ, ಮಾಯಾಜ್ಞಾನ, ಬ್ರಹ್ಮಾಜ್ಞಾನ ಅಂತ. ಪಾಪ ಇವನು ಅಂಗಿಚಡ್ಡಿ ವಿಷಯಕ್ಕೆಲ್ಲ ಕೈ ಹಾಕಿದ ಸಂದೀಪ ಪ್ರಶಾಂತ್ನಿಗೆ. ಒಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಸ್ವಾಮಿ ತರುಣ ಸಾಗರ್ ಅಂತ ಹೇಳಿ ಒಬ್ಬ ದೊಡ್ಡ ಜೈನ ಯತಿ. ಅವರು ಹೇಳ್ತಿದ್ರು, ನಿಮ್ಮ ಹುಟ್ಟುಹಬ್ಬವನ್ನು ನೀವು ಸ್ಮಶಾನದಲ್ಲಿ ಆಚರಿಸಿ ಅಂಥೇಳಿ. ಯಾಕೆ ಸ್ಮಶಾನದಲ್ಲಿ ಆಚರಿಸಬೇಕು ಕೇಳಿದ್ರೆ, ನಾವೆಲ್ಲ ಸ್ಮಶಾನದ ಸೊತ್ತುಗಳು, ಮುಂದೊಂದು ದಿವಸ ಹೋಗುವ ಜಾಗವನ್ನು ಇವತ್ತೇ ನೋಡ್ಕೊಂಡು ಬರೋಣ ಅಂತ ಹೇಳಿ. ಹಾಗೆ ಸಂದೀಪ್ನಿಗೆ ಹೇಳುವಾಗ ಒಂದು ಸೂಕ್ಷ್ಮವಾದ ವಿಚಾರ ತರ್ತೇನೆ. ಈಶ್ವರನಿಗೆ ಮದುವೆ ನಿಶ್ಚಯ ಆಯ್ತಂತೆ. ಮದುಮಗ ಈಶ್ವರ ಹೊಸ ಡ್ರೆಸ್ ಏನೂ ಹಾಕೊಂಡು ಬರಲಿಲ್ಲ. ಅವನು ಯಾವಾಗಲೂ ಇರುವ ಡ್ರೆಸ್ಸೇ. ಬೆಳ್ಳಿ ಬೆಟ್ಟ ದೊಡೆಯ ಶಿವನು ಚಂದ್ರಮೌಳಿಯು, ಪ್ರೇಮ ಮೂರ್ತಿ ಗಿರಿಜೆ ಅವನ ಪ್ರಣಯ ಕಾರ್ತೆಯು, ಆದರವನ ಬೀಡು ಮಸಣ ಲೇಪ ಬೂದಿಯು, ಚರ್ಮ ಉಡಿಗೆ ಹಾವು ತೊಡಿಗೆ ಬದುಕು ಬಿಕ್ಕವು. ಮದುಮಗನ ಡ್ರೆಸ್ ಹೇಗಿತ್ತು ಕೇಳಿದರೆ, ಅವನು ಚರ್ಮಾಂಬರನಾಗಿದ್ದ. ಮತ್ತು ಅವನಿಗೆ ಬೆಲ್ಟು, ಹಾವು, ಮತ್ತೆಂಥದ್ದು ಇಲ್ಲ. ಇನ್ನೇನು ಮಾಲೆ ಹಾಕಬೇಕು. ಮಾಲಾಧಾರಣೆಯ ಸಮಯದಲ್ಲಿ ಪಾರ್ವತಿ ಹೇಳಿದ್ಲಂತೆ, ಸ್ವಲ್ಪ ತಡೀರಿ ನಮ್ಮ ಅಣ್ಣ ಬರಲಿ ಅಂತಂದ್ಲಂತೆ. ಅಣ್ಣ ಯಾರು? ನಾರಾಯಣ. ಅವನು ಬರಬೇಕು. ಅವನು ಬರಬೇಕಿದ್ರೆ ಹೇಗೆ ಬಂದ ಕೇಳಿದ್ರೆ, ಅವನು ಗರುಡನನ್ನು ಹತ್ಕೊಂಡು ಬಂದ. ಗರುಡನನ್ನು ಒಂದು ಸೈಡ್ ನಿಲ್ಲಿಸ್ತಾ ಮುಂದೆ ಬಂದಿತ್ತ. ಯಾವಾಗ ಗರುಡನನ್ನು ನೋಡ್ತೋ, ಈಶ್ವರ ಸುತ್ತಕೊಂಡಿದ್ನಲ್ಲ ಬೆಲ್ಟ್, ಹಾವು, ಆ ಹಾವು ಕಳಿಸ್ಕೊಬಿಡ್ತು. ಯಾಕಂದರೆ ಗರುಡನ ಕಂಡ್ರೆ ಹೆದರ್ತದೆ. ಈಶ್ವರ ಉಟ್ಕೊಂಡಂಥ ಚರ್ಮ ಬಿಚ್ಚೋಯ್ತು. ಆಗ ಎಲ್ಲ ನೆಗೆಡಿದ್ರು, ಶ್ರೀ ಮದುಮಗ ದಿಗಂಬರ ಆಗಿ ಹೋಗ್ಬಿಟ್ಟ, ಶ್ರೀ ಮದುಮಗ ಬತ್ಲೆ ಆಗಿಬಿಟ್ಟ ಅಂತ. ಆಗ ಪಾರ್ವತಿ ಹೇಳಿದ್ರಂತ, ನೀವು ಅಷ್ಟೆಲ್ಲ ನೆಗೆಯಾಡಬೇಡಿ, ನಮ್ಮ ಯಜಮಾನರು ದಿಗಂಬರರು, ದಿಕ್ಕೆಂಬ ಅಂಬರವನ್ನು ಧರಿಸಿದವರು ಅಂತ. ಯಾವ ಬಟ್ಟೆಯೂ ಬೇಡ, ಬಟ್ಟೆ ಬೇಕಾಗಿದ್ದು ಯಾವುದಕ್ಕೆ ಕೇಳಿದರೆ ಅದು ಕೇವಲ ಹೊದಿಕೆ, ನಿಮ್ಮ ಹಣಕ್ಕೆ ಬೇಕು ಅಷ್ಟೇ. ಆ ಹಣ ಒಬ್ಬ ಭಾಳ ಚಂದ ಇದ್ದಾನೆ, ಭಾಳ ದುಡ್ದಿದ್ದಾನೆ, ಮತ್ತು ಅವನನ್ನು ತಗೊಂಡೋಗಿ ಯಾರೂ ಕೂಡ ಪಾರಮಾಲಿನ್ ದ್ರಾವಣದಲ್ಲಿ ಶಾಶ್ವತವಾಗಿ ಇಟ್ಟಿಡೋದಿಲ್ಲ. ಅವನನ್ನು ಸುಟ್ಟಾಕ್ತಾರೆ, ಇಲ್ಲದ್ರೆ ಹೂತಾಕ್ತಾರೆ, ಬಿಟ್ಟರೆ ಮತ್ತೇನೂ ಇಲ್ಲ. ಈ ಕ್ಷಣಕ್ಕೂ ನಮ್ಮ ವಾದ ಇದೆ, ಹಣಕ್ಕಿಂತಲೂ ಗುಣವೇ ಶ್ರೇಷ್ಠ. ಗುಣ ಇಲ್ಲದೆ ಇದ್ದರೆ ಏನನ್ನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭೇಟಿಯಾಗುವ 3ನೇ ಸರಣಿಯಲ್ಲಿ. ಜೀವನವೆಂದರೆ ಒಂದು ಮಹಾಸಾಗರ ಇದ್ದಂತೆ, ಇದರಲ್ಲಿ ಮುಳುಗದೆ ಈಜುತ್ತಿರಬೇಕು, ಅದೇ ಸಾರ್ಥಕ ಬದುಕು. ಜೀವನದ ಸಾಗರದಲ್ಲಿ ಮುಳುಗದೆ ಈಜುತ್ತಿರಬೇಕೆಂದರೆ ಏನು ಉಪಾಯ? ಅದಕ್ಕೆ ಒಂದೇ ಉಪಾಯ, ಒಳ್ಳೆಯದನ್ನು ಮಾಡುತ್ತಿರಬೇಕು.
ಒಳ್ಳೆಯದು ಮಾಡುವುದು ಎಂದರೆ ಸಂತೋಷ ಪಡು, ಸಂತೋಷ ಕೊಡು ಎಂದು. ನೀನು ಸುಖವಾಗಿರು, ನಿನ್ನವರನ್ನು ಸುಖವಾಗಿಡು, ಇದೇ ಜೀವನ. ಇದರ ಫಲವೇನೆಂದರೆ ಇಂತಹ ಬದುಕಿದವರು ಸಾವಿಗೂ ಹೆದರುವುದಿಲ್ವಂತೆ. ಆ ಸಮಯದಲ್ಲೂ ಕೂಡ ನಗುನಗುತ್ತಾ ಹೊರಟು ಹೋಗ್ತಾರೆ. ಹಾಗೆಯೇ ಇದರಿಂದ ಬದುಕಿರುವಾಗ ಏನು ಪ್ರಯೋಜನ ಅಂದರೆ ವಿಶ್ವದ ಜೊತೆ ಒಂದಾಗಿರ್ಬೋದು. ಕೊಡುತ್ತಾ ಕೊಡುವ ಸಂತಸವ, ಇದೇ ಇದರ ಮೂಲ. ಹೀಗೆ ಸಮಾಜದಲ್ಲಿ ಮನ್ನಣೆ ಸಿಗುವಂತಹ ಬದುಕು ನಮ್ಮದಾಗಬೇಕಾದರೆ ನಾವು ಹಣವಂತರಾಗಿರಬೇಕಾ, ಗುಣವಂತರಾಗಿರಬೇಕಾ? ಕೃಷ್ಣಮೂರ್ತಿ ಹೆಬ್ಬಾರ್ರವರ ಅಭಿಪ್ರಾಯ ಏನು ನೋಡೋಣ. ಜಗವೆಲ್ಲ ದುಡಿಯುತ್ತಿದೆ ನೋಡೊಮ್ಮೆ ಎದ್ದು. ಮಂಜುನಾಥ, ಜಗವೆಲ್ಲ ದುಡಿಯುತ್ತಿದೆ ನೋಡೊಮ್ಮೆ ಎದ್ದು, ದುಡಿತವೆ ಹಸಿವು ಬಡತನಕ್ಕೆ ಮದ್ದು. ನೀವು ಗುಣವಂತರಲ್ಲ ಅಂತ ನಾವು ಹೇಳೋದಿಲ್ಲ, ಹಣವಂತರಲ್ಲ ಅಂತ ನೀವೇ ಹೇಳ್ಕೊಂಡಿದ್ದೀರಿ, ನಮಗೆ ಅಷ್ಟು ಪರಿಚಯ ಇಲ್ಲ. ಆದರೆ ಹಣವಂತರು ಗುಣವಂತರಾಗಿರಬಾರ್ದು ಅಂತೇನಿಲ್ಲ. ಮತ್ತು ಹಣ ಮಾಡುವುದು ಪಾಪ ಅನ್ನೋದ ನಿಮ್ಮ ನಿರ್ಧಾರವನ್ನು ನಾನು ಖಂಡಿಸ್ತೇನೆ. ಆದರೆ ಹಣವಂತನಿಗೆ ಇವತ್ತು ಮನ್ನಣೆ ಸಿಗುವುದಂತೂ ನಿಜ. ಇದನ್ನು ನೀವು ಒಪ್ಪದೇ ಹೋದರೆ ಜಗತ್ತಿನಲ್ಲಿ ಎಲ್ಲೂ ನಿಮಗೆ ಯಾರೂ ಬೆಂಬಲ ಕೊಡೋದಿಲ್ಲ. ಇದು ನನ್ನ ನಿಜವಾದವಂಥ ನನ್ನ ಅನುಭವದ ಸತ್ಯ. ಮತ್ತು ಇನ್ನೊಂದು, ನಾನು ಆಗಲೇ ಹೇಳಿದೆ, ಫಸ್ಟು ಬೇಕು ಅಂದವ ಬಡವ, ಸಾಕು ಅಂದವ ಶ್ರೀಮಂತ. ಈಗ ಇವತ್ತಿನ ಹಣವಂತರು ಅವರ ಮಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಏನಾದರೂ ದಾರಿ ತಪ್ಪಿದಾಗ ಸಮಾಜ ಅವರನ್ನು ಕೇವಲವಾಗಿ ನೋಡೋದು ಬಿಟ್ಟರೆ, ದುಡ್ಕೊಂಡು ಅವನ ಅವಶ್ಯಕತೆಗಾಗಿ ಬದುಕೋವನ್ನು ನೋಡಿ ಯಾರೂ ಗುಣವಂತ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಈಗ ನಾನೇ, ನಿಮಗೆಲ್ಲ ಗೊತ್ತುಂಟು, ಸಣ್ಣ ಪತ್ರಿಕೆ ನಡೆಸ್ಕೊಂಡು ಜೀವನ ಮಾಡ್ತೇನೆ. ನನಗೆ ನನ್ನ ಮಿತಿ ಗೊತ್ತುಂಟು. ನಿಮಗೊಂದು ಕತೆ ಹೇಳ್ತೇನೆ. ನಮ್ಮಣ್ಣ ವಸಂತ ಹೆಬ್ಬಾರ ಅಂತ ಭಾಳ ಟಾಟಾ ಕಂಪನಿಯಲ್ಲಿ ದೊಡ್ಡ ಇಕಾನಮಿಸ್ಟ್ ಆಗಿದ್ದು. ಅವರು ಒಂದು ಸಾರಿ ನನ್ನ ಹತ್ರ 1.5 ಲಕ್ಷ ರೂಪಾಯಿ ಇತ್ತು. ಅಂತೂ ಎಷ್ಟು ವರ್ಷ, 20 ವರ್ಷ ದುಡ್ದದ್ದು ಎಲ್ಲ ಸೇರಿ 1.5 ಲಕ್ಷ ರೂಪಾಯಿ ಇತ್ತು. ಒಂದು ಸಾರಿ ನಾನು ಮದುವೆಯಾದ ಹೊಸದರಲ್ಲಿ ಅವ್ರ ಬಳಿ ಹೋಗಿ ನನಗೆ ಮತ್ತೇನೂ ಇಲ್ಲ, ಇದಿಷ್ಟಲ್ಲೇ ನಾನು ಜೀವನ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀನು 1.5 ಲಕ್ಷ ರೂಪಾಯಿ ಇಟ್ಕೊಂಡು ಕೂತ್ಕೊಂಡ್ರೆ ನಿನ್ನ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ದುಡ್ಡನ್ನು ದುಡಿಸ್ಲಿಕ್ಕೆ ಕಲಿಬೇಕು ಅಂತ. ಅದನ್ನು ಮುಂದಿಟ್ಕೊಂಡು ನಾನು ಸಾಲ ಮಾಡಿ ಪ್ರೆಸ್ ಮಾಡಿ ಅದರಲ್ಲಿ ಪತ್ರಿಕೆ ನಡೆಸಿ ರಾತ್ರಿ ಹಗಲು ದುಡಿದು 26 ಲಕ್ಷ ಸಾಲವನ್ನು 5 ವರ್ಷದಲ್ಲಿ ತೀರಿಸಿದೆ. ಹೀಗೆ ನಾನು ನನ್ನ ಮಡದಿ ಸೇರಿ ದುಡಿತಾ ಇವತ್ತಿಗೇನು ಬಂದಿದ್ದೇವೆ ಅಂತಂದರೆ, ನಮಗೆ ಊಟಕ್ಕೆ ಸಾಕು, ಮತ್ತು ನಮ್ಮದು ವೈಭೋಗದ ಜೀವನ ಅಲ್ಲ. ನಾನು ಹಣವಂತ ಅಂತ ಮರ್ಯಾದೆಯಿಂದ ಹೇಳ್ತೇನೆ. ಯಾಕೆಂತ ಕೇಳಿದ್ರೆ, ನಾನು ಯಾರಿಗೂ ಡಗ ಹಾಕದೆ ದುಡ್ಕೊಂಡು ಇವತ್ತು ನಾನು ಕಾರ್ ಮೇಲೆ ತಿರುಗ್ತೇನೆ, ನಡ್ಕೊಂಡು ತಿರುಗ್ತೇನೆ. ಯಾಕೆಂದರೆ ನಾನು ನನ್ನ ಹಣವಂತಿಕೆಯನ್ನು ಶ್ರೀಮಂತಿಕೆ ಅಂತ ತಿಳ್ಕೊಂಡು ಪ್ರದರ್ಶನಕ್ಕಿಟ್ಟಿಲ್ಲ. ನಮ್ಮ ಜೀವನ ನಿದರ್ಶನಕ್ಕಾಗಿದೆ. ಮತ್ತು ಹಣವಂತರು ಇರುವಂಥ ಹಣವಂತರು ಗುಣವಂತರು ಇರಬಾರದು ಅಂತೇನಿಲ್ಲ. ಮತ್ತು ಹಣವಂತರನ್ನೇ ನೀವು ವಿನಾಕಾರಣ ಅವರು ಗುಣವಂತರಲ್ಲ ಅಂತ ದ್ವೇಷಿಸುವುದರಲ್ಲಿ ಅರ್ಥವೇ ಇಲ್ಲ. ಅಲ್ಲ, ಆದರೆ ದ್ವೇಷ ಮಾಡಲಿಲ್ಲ, ಆದರೆ ಮನ್ನಣೆ ಇಲ್ಲ ಅಂತ ಹೇಳೋದು ಹೇಗೆ? ಮನ್ನಣೆ ಕಡಿಮೆ ಅಂತ ಹೇಳೋದು ಹೇಗೆ? ಹಾಂ, ಆದರೆ ಹಣ ಇದ್ದವರು ಮನ್ನಣೆ ಉಂಟು ಅಂತ ನಾವು ಹೇಳಿದ್ರೆ ನೀವು ಕೋಪ ಮಾಡ್ಕೊಳ್ಳುವಂಗಿಲ್ಲ. ಹಾಂ, ಇರಲಿ, ತೊಂದರೆ ಇಲ್ಲ. ಆದ್ದರಿಂದ ನಾನು ಹೇಳೋದು ಏನಂದರೆ, ಯಾವ ಕಾರಣದಿಂದಲೂ ಹಣವಂತರನ್ನು ಗುಣ ಇಲ್ಲ ಅಂತ ಹೇಳಬೇಡಿ. ಯಾಕೆಂದರೆ ಹಣಕ್ಕೆ ದುಡಿಯುವ ಗುಣ ಇದೆ. ದುಡಿಸ್ಕೊಂಡು ಸಂತೃಪ್ತನಾಗಿರುವಂಥ ಹಣವಂತ ಯಾವತ್ತೂ ಸಮಾಜದ ಸಂಪತ್ತೇ ಆಗಿರ್ತಾನೆ ಅಂತ ನೀವು ತಿಳ್ಕೊಳ್ಬೇಕು ಅನ್ನೋದು ನನ್ನ ವಾದ. ನಮಸ್ಕಾರ. ಹೆಬ್ಬಾರಣ್ಣನವರು 2ನೇ ಸುತ್ತಿನ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಚಲಂ ಚಿತ್ತಂ ಚಲಂ ವಿತ್ತಂ ಚಲಂ ಜೀವನ ಯೌವನಂ ಚಲಾಚಲಮಿದಂ ಸರ್ವಂ ಕೀರ್ತಿರ್ ಯಸ್ಯ ಸಜೀವತಿ ಎಂಬ ಮಾತಿನಂತೆ ನಮ್ಮ ಚಿತ್ತ, ನಾವು ಗಳಿಸಿದ ಹಣ, ನಮ್ಮ ಯೌವನ ಯಾವುದೂ ಕೂಡ ಶಾಶ್ವತ ಅಲ್ಲ. ನಾವು ಜೀವನದಲ್ಲಿ ಗಳಿಸಿದ ಸತ್ಕೀರ್ತಿ ಮತ್ತು ಗೈದ ಸತ್ಕಾರ್ಯಗಳಷ್ಟೇ ಶಾಶ್ವತ. ಹಾಗಾದರೆ ಈ ರೀತಿಯ ಶಾಶ್ವತ ಕೀರ್ತಿ ದೊರಕಲಿಕ್ಕೆ ನಾವು ಹಣವಂತರಾಗಿದ್ದರೆ ಸಾಧ್ಯನಾ ಅಥವಾ ಗುಣವಂತರಾಗಿದ್ದರೆ ಸಾಧ್ಯನಾ? ಪ್ರಶ್ನೆ ತಿಗಣೇಶ್ ಮಾಗೋಡ್ರವರಿಗೆ.
ಸುತ್ತಕೊಳ್ತಾ ಇದೆ, ಹೇಗೋ ಸುತ್ತಕೊಳ್ತಾ ಇದೆ. ಅದು ಅದು ಭಾಳ ಬೇಸರದ ಸಂಗತಿ. ಕೊಟ್ಟಂಥ ವಿಷಯ ಎಷ್ಟು ಚಂದ ವಿಷಯ. ಮನ್ನಣೆ ಹಣವಂತರಿಗೋ ಗುಣವಂತರಿಗೋ, ಹಣಕ್ಕೋ ಗುಣಕ್ಕೋ ಅಲ್ಲ. ಹಣ ಮನುಷ್ಯನ ಕೈಯಲ್ಲಿ ಬಂದ ಮೇಲಿನ ವಿಚಾರ ಅಲ್ಲಿ ಚರ್ಚೆ ಆಯಿತು. ಇಟ್ಟ ಹಣಕ್ಕಲ್ಲ, ಎಲ್ಲೆಲ್ಲೋ ತೊಗೊಂಡೋಗಿ ಅದು ಸುತ್ತು ನೋಡಿದ್ರೆ ಅದು ಬಿಚ್ಚಲಿಕ್ಕಂತೂ ಸಾಧ್ಯ ಇಲ್ಲ. ಒಂದು ಮಾತಿದೆ, ಗುಡಿಸಿದ ಮೇಲೆ ಕಸ ಇರಬಾರ್ದಂತೆ, ಬಡಿಸಿದ ಮೇಲೆ ಹಸು ಇರಬಾರ್ದಂತೆ. ಹಾಗೆ ಬಡಿಸ್ಬೇಕು. ನಾವೆಲ್ಲ ಸೇರಿ ವಿಷಯಗಳನ್ನು ಬಡಿಸಬೇಕು, ಅವ್ರ ಹೊಟ್ಟೆ ತುಂಬಿ ಹೋಗಬೇಕು. ನಾವು ಅನವಶ್ಯಕ ವೈಯಕ್ತಿಕ, ನನಗೆ ಭಾಳ ವಿಚಿತ್ರ ಅನ್ನಿಸ್ತದೆ. ಯಾರು ನಿಮಗೆ ವಾಗ್ಮಿಗಳು ಅಂತೆಲ್ಲ ಕರೆದವರು ಅಂತ. ಒಬ್ಬ ಚಿಡ್ಡಿ ಸುದ್ದಿ ಅವಶ್ಯಕತೆಯೇ ಇಲ್ಲ. ಒಳಗೆ ಏನಿರ್ತದೋ ಅದು ಹೊರಗೆ ಬರ್ತದೆ. ಒಳಗೇ ಚಡ್ಡಿ ತುಂಬಿಕೊಂಡಿದ್ದಾಗ ಹೊರಗೆ ಬರುವುದೇ. ಯಾಕೆ ಹೇಳ್ತೇನೆ ಅಂದರೆ, ಚಿದಾನಂದ ಬಂಡೆ ಅವರು ಹೆದರೋದು ಬೇಡ. ಹಳೆ ಚಪ್ಪಲಿ ಮತ್ತು ಹಳೆ ಚಪ್ಪಲಿ ಹೊಸ ಹೆಂಡತಿ ಕಚ್ಚೋದಿಲ್ವಂತೆ. ಹಳೆಯ ಚಪ್ಪಲಿ ಹೊಸ ಹೆಂಡತಿ ಎರಡು ಕಚ್ಚೋದಿಲ್ವಂತೆ. ನಿಮ್ದು ಹೆಂಡತಿ ಹಳೇದಾಗದೆ ಓಡೋಗೋದಿಲ್ಲ, ಹೆದರ್ಬೇಡ, ಹೆದರೋದೇ ಬೇಡ. ಇನ್ನು ದುಡ್ಡು ಎಂತ ಕೇಳಿದ್ರು ದುಡ್ಡು ಮಾಡೋದು ದುಡ್ಡು ಅಲ್ವೇ ಅಲ್ಲ. ಯಾರು ಇಲ್ಲಿ ಜನಮನ್ನಣೆ, ಆಗ ಮಣೆ ಮತ್ತು ಮನ್ನಣೆ ಇದು ಎರಡು ಹೇಳಿದೆ. ಈಗ ಜನಮನ್ನಣೆ ಮತ್ತು ಜಗಮನ್ನಣೆ ಇದು ಎರಡು ವ್ಯತ್ಯಾಸ ಬೇರೆ, ಬಹಳ ಸೂಕ್ಷ್ಮ. ಜನಮನ್ನಣೆ ಕೊಡುವುದು ಯಾರಿಗೆ? ಹಣ ಇದ್ದವರಿಗೆ. ಜನ ಅಂದರೆ ಎಷ್ಟು? ಕೈಗೆ ಎಟಕುವಷ್ಟು ಲೆಕ್ಕದಷ್ಟು, ಎಷ್ಟು ಒಂದು ಅವನ ವ್ಯಾಪ್ತಿಗೆ ಸಿಲುಕಷ್ಟು. ಆದರೆ ಜಗಮನ್ನಣೆ ಯಾರಿಗೆ? ಅದು ಗುಣಕ್ಕೆ. ಈ ಜನಮನ್ನಣೆ ಮತ್ತು ಜಗಮನ್ನಣೆ ಎರಡರ ವ್ಯತ್ಯಾಸವನ್ನು ಅರಿದು ಎಂತೆಂಥ ಮಾತಾಡಿದ್ರು ಭಾಳ ಬೇಜಾರಾಗ್ತದೆ, ಭಾಳ ಬೇಜಾರಾಗ್ತದೆ. ಮತ್ತು ಒಬ್ಬರು ಗುಣದ ಬಿಟ್ಟು ಯಾಕೆ ಬರಲಿಲ್ಲ. ಎಲ್ಲರೂ ಗುಣ ಮೇಲೆ ಅಂತೆ ಮಾತಾಡೋದು, ಆ ಹಣಕ್ಕೆ ಗುಣ ಸೇರಿಸಿ ಮಾತಾಡೋದು. ನಾನೇನು ಹೇಳ್ತೇನೆ, ಮೊದಲು ಕೊಟ್ಟಂತಹ ಟಾಪಿಕ್ಕನ್ನು ನೋಡುವ. ನಾವು ನಮ್ಮಲ್ಲಿ ಇಲ್ಲಿ ಜನ ಇದ್ದವರು ತದ್ರಲ್ಲ, ಮಹಾನ್. ಈ ನಾವು ಅಲ್ಲಿ ನಮ್ಮ GL ಹೆಗಡೆಯವರು ಇದ್ದಾರೆ. ನಾವು ಇಷ್ಟೂ ಜನ ಆಡಿದ ಮಾತನ್ನು ಒಬ್ಬರು ಆಡುವಂಥ ಶಕ್ತಿ ಇದ್ದವರು. ಜನ ಕುಳಿತವರು ಮಾಡ್ರಲ್ಲ, ನಮ್ಮ ಚಡ್ಡಿ ವೇಷ ಅದು ಇದು ನೋಡ್ಲಿಕ್ಕೆ ಬಂದವರು, ಕೇಳಲಿಕ್ಕೆ ಬಂದವರಲ್ಲ. ನಮ್ಮದು ನಾವು ಇದನ್ನು ಸ್ಥಾಪನೆ ಮಾಡಿದ್ದು ಸಂದೇಶ ಮಂಟಪ ಹೇಳಿ. ಯಾವುದು ಈ ಹರಟೆ ಕಾರ್ಯಕ್ರಮನ ಮೂಲವಾಗಿ ಮಾಡಿದ್ದು ಸಂದೇಶ ಮಂಟಪ ಅಂತೇಳಿ ಹೆಸರು. ಜನರಿಗೆ ಸಂದೇಶವನ್ನು ಕೊಡಬೇಕು. ನಾವು ನಮ್ಮನ್ನು ಏನೋ ಒಂದು ಹೇಳ್ತಾರೆ ಅಂತ ಕರೆದಿದ್ದಾಗ ನಾವು ಏನನ್ನೋ ಹೇಳುವುದಲ್ಲ. ಎಲ್ಲಿ ಬಿಡಿ, ಯಾಕೆಂದರೆ ಅದು ಹೇಳಿ ಮುಗಿದುವಾಗ ಹೇಳ್ದಂಗಾಯ್ತು. ದುಡ್ಡೇ ದೊಡ್ಡಪ್ಪ, ಅದಕ್ಕೂ ಮುಂದೆ ವಾಕ್ಯ ಇದೆ, ಅಂತ ಬುದ್ಧಿ ಅವರಪ್ಪ ಅಂತ. ಯಾಕೆ ಅರ್ಧಕ್ಕೆ ನಿಲ್ಲಿಸ್ತೀರಿ? ನಿಮಗೆ ಎಲ್ಲಿ ಬೇಕೋ ಅಲ್ಲ ತುಂಡು ಮಾಡಲಿಕ್ಕೆ ಅಧಿಕಾರ ಇಲ್ಲ. ಅದು ರಚನೆ ಮಾಡಿದವನೊಬ್ಬ ಇದ್ದಾನೆ. ನಿಮಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಅದೇ ಸರಿ ಅಲ್ಲ. ಕುರುಡ್ರ ಆನೆ ನೋಡ್ದಂಗೆ, ಒಬ್ಬ ಆನೆ ನೋಡಿದಂತೆ ಇದು ಕಂಬದಂಗೆ ಇದ್ದಿದ್ದಾನೆ, ಒಬ್ಬ ಕಿವಿ ಹಂಗೆ ಇದ್ದಿದ್ದಾನೆ ಅಲ್ಲ. ಆನೆ ಇಡೀದುಂಟು, ಇಡೀದು ನೋಡ್ಕೊಂಡು ಮಾತಾಡಿ, ಆಗ ಗೊತ್ತಾಗ್ತದೆ ನಿಮಗೆ. ನೀವು ಗುಣಕ್ಕೆ ಅಂಟಿಕೊಳ್ತೀರಿ. ಯಾವತ್ತು ಮತ್ತೊಬ್ಬರನ್ನು ಸ್ವೀಕರಿಸುವ, ಏನನ್ನು ಕೊಟ್ಟಿದ್ದಾರೆ ಅಂತ ಅರ್ಥಕೊಳ್ಳುವಂಥ ಗುಣ ಬೇಕು. ಅದೇ ಇಲ್ಲ, ಒಬ್ಬರ ಮನ್ನಣೆ ಬಗ್ಗೆ ಮಾತಾಡಲಿಲ್ಲ. ಪಕ್ಕದ ಗುಣ ದುಡ್ಡು ಗಳಿಸುವುದು, ಗಳಿಸಿದ ಮೇಲಿನ ವ್ಯವಹಾರ ಮಾತಾಡಿತ್ತು. ಹಣವಂತ ಮೇಲೋ ಗುಣವಂತರ ಮೇಲೆ. ಮತ್ತೊಂದು ಹೇಳ್ತೇನೆ, ಈ ಗುಣವಂತೆಯವರಿಗೆ ರಾಷ್ಟ್ರೀಯ ಮನ್ನಣೆ, ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಗುಣವಂತಿಯವರಿಗೆ ಅಷ್ಟೇ ಅಲ್ಲ, ಗುಣವಂತಿಯವರಿಗೂ ಸಿಕ್ಕಿದೆ ಹೆಸರು. ಆ ಗುಣವಂತೆ ಆ ಶಬ್ದ ಎಷ್ಟು ಚಂದ, ಅವರಿಗೂ ಸಹಿತ ಜಗತ್ತಿನಲ್ಲಿ ಮನ್ನಣೆ ಸಿಕ್ಕಿದೆ. ನಾನು ಹೇಳೋದು ಇದನ್ನು, ಮೊದಲು ವಿಷಯವನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಚಂದ ಮಾಡಿ ಕಟ್ಟಿಕೊಡುವ. ದಯವಿಟ್ಟು ವೈಯಕ್ತಿಕಕ್ಕೆ ಹೋದೇನು ದೊಡ್ಡದಲ್ಲ, ವೈಯಕ್ತಿಕ ಹೊಡೆದಾಟ ಮಾಡಲಿಕ್ಕೆ ಅದು ಬೇಕಾದಷ್ಟು ಚೆಂದಾಗಿ ನಾನು ಎಲ್ಲರಿಗಿಂತ ಚೆಂದಾಗಿ ಮಾತಾಡ್ತೇನೆ ಆ ವಿಷಯ ಕೇಳಿದ್ರೆ. ಆದರೆ ಜನ ನಿರೀಕ್ಷೆ ಅದಲ್ಲ. ಆದರೂ ಸಹಿತ ಭಾಳ ನೋವಾಗುವುದು.
ಮತ್ತೇನಲ್ಲ, ಹಣದ ಹಿಂದೆ ಹಣದ ಹಿಂದೆ ಹಣದ ಹಿಂದೆ ಮೇಲೆ ಮೇಲೆ ಅಂಥೇಳಿ ಹೋಗಿ ಬೇಕಾ ಯಾರೂ ಸಹಿತ ಹೋಗುವಾಗ ಒಂದು 2 ರೂಪಾಯಿ ತಗೊಂಡು ಹೋಗಲಿಲ್ಲ. ಹೆಣದ ಜೊತೆ ಹೋಗುವ ಜನರನ್ನು ನೋಡಿದರೆ ಅವನ ಯೋಗ್ಯತೆ ಶರಣನ ಬಾಳನ್ನು ಮರಣದಲ್ಲಿ ನೋಡು ಅಂತ ಹೇಳ್ತಾರೆ. ಅವನು ಹೋಗುವಾಗ ಅವನ ಹಣದ ಜೊತೆ ಇದ್ದ ಜನ ಅಲ್ಲ, ಹೆಣದ ಜೊತೆ ಇದ್ದ ಜನರನ್ನು ನೋಡಿದರೆ ಅರ್ಥವಾಗ್ತದೆ ಹಣ ಮೇಲೋ ಗುಣ ಮೇಲೋ ಅಂತ, ಅಥವಾ ಹಣವಂತರ ಮೇಲೋ ಗುಣವಂತರ ಮೇಲೋ ಅಂತ. ಕ್ರಾಂತಿಕಾರಿ ಸಂತ ಮನುಶ್ರೀಯ ತರುಣ್ ಸಾಗರ್ರವರು ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ಸತ್ತ ಮೇಲೆ ಆತ ಸ್ವರ್ಗಕ್ಕೆ ಹೋಗಿದ್ದಾನೋ ನರಕಕ್ಕೆ ಹೋಗಿದ್ದಾನೋ ಅನ್ನೋದನ್ನು ನೋಡಲಿಕ್ಕೆ ಅವನ ಶವಯಾತ್ರೆಯನ್ನು ನೋಡಿದರೆ ಸಾಕಂತೆ, ಯಾವುದೇ ಜ್ಯೋತಿಷಿಗಳ ಹತ್ರ ಕೇಳಬೇಕಿಲ್ವಂತೆ. ಶವಯಾತ್ರೆ ಸಾಕ್ತಾ ಇರುವಂಥ ದಾರಿಯ ಪಕ್ಕದಲ್ಲಿ ನಿಂತಂಥ ಜನ ಅಂತೂ ಇವೊಬ್ಬ ಹೋದ್ನಲ್ಲ, ಇನ್ನಾದರೂ ಈ ಊರು ಉದ್ಧಾರ ಆದೀತು ಎನ್ನುವಂಥ ಮಾತುಗಳನ್ನು ಆಡಿದರೆ ಆತ ಖಂಡಿತವಾಗಿ ನರಕಕ್ಕೆ ಹೋಗಿದ್ದಾನೆ ಅಂತಲೇ ಅರ್ಥ. ಅದೇ ಅಲ್ಲಿ ನಿಂತಂಥ ಜನ, ಅಯ್ಯೋ ದೇವರು ಎಂಥ ನಿಷ್ಕರುಣಿ, ಇಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ಸಮಾಜಕ್ಕೆ ಬೇಕಾಗಿದ್ದವನನ್ನು ಕರ್ಸ್ಕೊಂಡು ಬಿಟ್ನಲ್ಲಪ್ಪ ಅಂತ ಹೇಳ್ತಾ ಇದ್ದರೆ ಆತ ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತಲೇ ಅರ್ಥ ಅಂತ. ನಾವು ಯಾವ ರೀತಿಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು, ಯಾವ ರೀತಿಯ ವ್ಯಕ್ತಿಗಳಾಗಬೇಕು ಎನ್ನುವಂಥ ನಿರ್ಧಾರ ನಮಗೆ ಬಿಟ್ಟಿದ್ದು. ಹಾಗಾದರೆ ಸಂದೀಪ್ ಭಟ್ರವರ ನಿರ್ಧಾರ ಏನು? ಅವರು ಹಣವಂತರಾಗಿದ್ದರೆ ಒಳ್ಳೆಯದು ಅಂತಾರ, ಗುಣವಂತರಾಗಿದ್ದರೆ ಒಳ್ಳೆಯದು ಅಂತಾರ? ನೋಡೋಣ. ಗಣೇಶ್ ಜೋಶಿಯವರನ್ನು ಈ ಕಾರ್ಯಕ್ರಮ ಮಾಡುವಾಗ ನಾನು ಕೇಳಿದೆ, ನಮ್ಮ ಈ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತೇಳಿ. ನಮ್ಮ ಈ ತಂಡದಲ್ಲಿ ಮನು ಅಂದಾಡಿಯವರು, ಕೃಷ್ಣಮೂರ್ತಿ ಹೆಬ್ಬಾರರು ಮತ್ತು ಸಂದೀಪ್ ಭಟ್, ಚಿದಾನಂದ ಭಂಡಾರಿಯವರು ಒಂದು ತಂಡದಲ್ಲಿದ್ದಾರೆ. ಮತ್ತೊಂದು ತಂಡದಲ್ಲಿ ಯಾರಿದ್ದಾರೆ? ಮತ್ತೊಂದು ತಂಡದಲ್ಲಿ ದಾಮೋದರ್ ಶರ್ಮಾ ಅವರು, ಮಂಜುನಾಥ್ ಗಾಂವ್ಕರು, ತಿಗಣೇಶ್ ಮತ್ತು ಪ್ರಶಾಂತ್ ಇದ್ದಾರೆ. ಮತ್ತು ಹೇಗೆ ತಂಡ ಮಾಡಿದ್ರಿ ಅಂತ. ನಿಮ್ಮಲ್ಲಿ ಆ ಮತ್ತೊಂದು ಉಂಟು, ಯಾವುದೋ ಅಂದ್ರೆ ಅದು ಗುಣ ಉಂಟು. ಹೀಗಾಗಿ ಹಣದ ಪರವಾಗಿ ಮಾತಾಡ್ಲಿಕ್ಕೆ ನಿಮ್ಮನ್ನು ನೇಮಿಸಿದ್ದೇವೆ. ಮತ್ತೊಬ್ಬರು ತಂಡ ಸುದ್ದಿ ನಾ ಹೇಳುವುದಿಲ್ಲ ಅಂದರು ಅವರು. ನಾ ಮತ್ತೆ ಮಾತಾಡಲಿಲ್ಲ, ಮತ್ತೆ ಏನು ಮಾತಾಡಲಿಕ್ಕೆ ಹೋಗಲಿಲ್ಲ ನಾನು. ಯಾಕೆ ಕೇಳಿದ್ರು ನಮ್ಮ ತಂಡ ಗಟ್ಟಿ ಉಂಟು ಅಂತ ನಮ್ಗೆ ಅಂದಾಜಾಯ್ತು. ನನಗೆ ಬಾಕಿ ಎಲ್ಲ ಉಂಟು. ಚಿದಾನಂದ ಭಂಡಾರರು ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ಕಡಿಮೆ ಉಂಟು. ನನಗೆ ಈಗ ಇತ್ತೀಚೆಗೆ ಯೋಚನೆ ಬಂದಿದೆ, ಈಗ ಬಾಕಿದೊಳಗೆ ಏನಾದ್ರೂ ಹಣ ಹಾಕಿದ್ರೆ ಅಷ್ಟೆಲ್ಲ ಬರುವುದಿಲ್ಲ. ಈಗ ಏನಾದರೂ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೋದ್ರ ಬಗೆಯಲ್ಲಿ ಏನಾದರೂ ಹಣ ಗಿಣ ಮಾಡೋದಿದ್ರೆ ಮಾಡ್ಬೋದು ಅಂತೇಳಿ. ಈ ಕುಮಟಾ ಕಡೆಗೆ ರೋಡ್ ಸೈಡ್ ಎಲ್ಲರೂ ಜಾಗ ಇದ್ದದಿದ್ದರೆ ಒಂದು 5 ಗುಂಟೆ ಜಾಗ ಬೇಕು ನನಗೆ ರೋಡ್ ಸೈಡಿಗೆ. ಮತ್ತು ಹಣ ಇಲ್ಲ ನನ್ನ ಕಡೆ. ನನ್ನ ಗುಣ ನೋಡ್ಕೊಡ್ಬೇಕು ನೋಡಿ. ಯಾರು ಕೊಡುವರು ಇದ್ದರೆ ಹೇಳಿ, ಒಂದು 5 ಗುಂಟೆ ರೋಡ್ ಸೈಡಿಗೆ ಎಲ್ಲಾದರೂ 5-10 ಗುಂಟೆ ಇದ್ದದಿದ್ದರೆ ಮತ್ತು ಅವರಿಗೆ ಗುಣ ನೋಡ್ಕೊಡ್ಬೋದು. ನನಗೆ ಗುಣ ನೋಡ್ಕೊಡೋರು ಬೇಕು, ಹಣ ನೋಡ್ಕೊಡೋರು ಬೇಡ ಅಂತ. ಎಲ್ಲೇ ಹೋಗಿ ಹಣ ಇಲ್ಲದೆ ಮಾತಿಲ್ಲ. ಈಗ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಸಂಜೆಯವರೆಗೂ ಹಣವೇ ಮುಖ್ಯ. ಈ ಗುಣದಲ್ಲಿ 2 ವಿಧ ಉಂಟು, ಒಂದು ಸದ್ಗುಣ, ಇನ್ನೊಂದು ದುರ್ಗುಣ. ನಮ್ಮ ಹಣದಲ್ಲಿ 2 ವಿಧ ಇಲ್ಲ, ಒಂದೇ ಹಣ 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 ಅಷ್ಟೇ. ಅವ್ರದ್ರೊಳಗೆ ದುರ್ಗುಣ ಸುಗುಣ ಅಂಥೇಳಿ 2 ವಿಧ ಉಂಟು. ನಮ್ಮ ಹಣದ ಮೌಲ್ಯ ಹೇಗೆ ಅಂತ ಕೇಳಿದರೆ, ಅದು ಡಾಕ್ಟರ್ ಜಿ ಜೆ ಹೆಗಡೆಯವರ ಕೈಲಿ 500 ರೂಪಾಯಿ ಇದ್ದರೂ ಅದೇ ಮೌಲ್ಯ, ಸಂದೀಪ್ನ ಹತ್ರ ಇದ್ದರೂ ಅದೇ ಮೌಲ್ಯ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಲ್ಲಿ 500 ರೂಪಾಯಿ ಇದ್ದದಿದ್ದರೂ ಅವನಿಗೂ ಅದೇ ಮೌಲ್ಯ. ಈ ಹಣದ ಮೌಲ್ಯ ಅನ್ನೋದು ಬದಲಾಗೋದಿಲ್ಲ. ಆದ್ರೆ ಗುಣಕ್ಕೆ ಹಂಗಲ್ಲ. ಗುಣಕ್ಕೆ ಅವನ ಕೈಲಿದ್ದರೂ ಒಂದು ಮೌಲ್ಯ, ಇವನ ಕೈಲಿದ್ದರೂ ಒಂದು ಮೌಲ್ಯ, ಮತ್ತೊಬ್ಬವನ ಕೈಲಿದ್ದರೂ ಒಂದು ಮೌಲ್ಯ. ಹೀಗೆ ಗುಣದ ಮೌಲ್ಯಗಳು ಬದಲಾಗ್ತಾ ಹೋಗ್ತದೆ. ನಮ್ಮ ಹಣದ ಮೌಲ್ಯ ಯಾವತ್ತೂ ಬದಲಾಗೋದೇ ಇಲ್ಲ, ಚೇಂಜ್ ಆಗೋದಿಲ್ಲ. ಅದು ಬದಲಾಗೋ ಗುಣ ಅಲ್ಲ. ಗುಣವಂತರನ್ನು ಎಷ್ಟು ಜನರನ್ನು ನೋಡಲಿಲ್ಲ ನಾನು ಇಲ್ಲಿವರೆಗೆ. ನೀವು ನೋಡಿರ್ಬೋದು ಅದನ್ನು. ಗಣಪತಿ ಕೊಂಡದುಕೊಳ್ಳಿಯವರು ತಮ್ಮ ಕವನದಲ್ಲಿ ಇಲ್ಲೇ ಕುಳಿತುಕೊಂಡಿದ್ದಾರೆ. ಅವರು ಎಷ್ಟು ಚಂದ ಮಾಡಿ ಬರೆದಿದ್ದಾರೆ ಅಂತ ಕೇಳಿದ್ರೆ, ನಮಗೆ ಬೇಕೆಂದಾಗ ಪರಿಪರಿಯಲುಪಚಾರ, ತಮಗೆ ಬೇಕೆಂದಾಗ ಪರಿಪರಿಯಲುಪಚಾರ, ಸಮನಾರು ನಿನಗೆ ಮಹನೀಯನೆನ್ನುವರು, ಸಮನಾರು ನಿನಗೆ ಮಹನೀಯನೆನ್ನುವರು, ಕಮನೀಯ ಗುಣವೆಲ್ಲ ಕಮರೆದ್ದು ಹೋಗುವುದು, ಕಮನೀಯ ಗುಣವೆಲ್ಲ ಕಮರೆದ್ದು ಹೋಗುವುದು, ಕಾಮಿತವು ಕೈಗೂಡೆ ಮರುಳ ಮನುಜ ಅಂತ ಹೇಳಿದ್ದಾರೆ. ತಮ್ಮ ಕೆಲಸ ಆಗುವಲ್ಲಿವರೆಗೆ ಗುಣ ತೋರಿಸೋರು ಎಷ್ಟು ಜನರು ಕಾಣುವುದಿಲ್ಲ ನಾವು. ಕೆಲಸ ಆಗುವಲ್ಲಿವರೆಗೆ ಗುಣ. ಇವತ್ತಿನ ಗುಣ ನಾಳೆಗಿಲ್ಲ. ನಮ್ಮ ಹಣ ಹಾಗಲ್ಲ. ಇವತ್ತಿನ ಹಣ ನಾಳೆಗೂ ಅಷ್ಟೇ ಪರಿಶುದ್ಧ. ಅದಕ್ಕೆ ಹಿಂದೆಯೇ ಸಂಸ್ಕೃತದಲ್ಲಿ ಹೇಳಿದರು, ಬೋದ್ಧಾರೋ ಮತ್ಸರಗ್ರಸ್ತ ಅಂತ ಮಂಜುನಾಥ್ ಗಾಂವ್ಕರ್ರು. ಯಾರು ತಿಳಿದವರು ಅವರು ಮತ್ಸರಿಗಳು ಅಂತ. ಇದು ನಾನು ಬರೆದದ್ದಲ್ಲ. ಬೋದ್ಧಾರೋ ಮತ್ಸರಗ್ರಸ್ತ ಅಂತೇಳಿ.
ಜಿ ಎಲ್ ಹೆಗ್ಡೆ ಅವರು ಸಂಸ್ಕೃತ ಶ್ಲೋಕವನ್ನು ಪಾಠ ಮಾಡುವಾಗ ಇದನ್ನೂ ಹೇಳಿರಬೇಕು. ಏನು ಅಂತ ಕೇಳಿದರೆ, ನ ಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ. ಹಣ ಇದ್ದವರಿಗೆ ಮತ್ಸರ ಇಲ್ಲ. ನಾನು ದುಡ್ಡು ಮಾಡ್ತೇನೆ, ನೀನು ದುಡ್ಡು ಮಾಡು ತಮ್ಮ ಹೇಳುವವರು ನಾವು, ಹಣವಂತರುಳುವವರು. ತಮ್ಮ ನಾನು ದುಡ್ಡು ಮಾಡ್ತೇನೆ, ನೀನು ದುಡ್ಡು ಮಾಡು ಅಂತ ಹೇಳುವರು. ನ ಗುಣಿ ಗುಣಿನಂ ವೇತ್ತಿ, ಗುಣವಂತರು ಒಳ್ಳೆಯ ಗುಣವನ್ನು ನೋಡಿದವರನ್ನು ಒಳ್ಳೆಯದಾಗಿ ಗೌರವಿಸುವುದಿಲ್ಲ ಅಂತ. ನ ಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ, ಗುಣೀಚ ಗುಣರಾಗೀಚ ಸರಳೋ ವಿರಲೋ ಜನಾಹ ಅಂತೇಳಿ ಹೇಳಿದರು. ಅಂದರೆ ಈ ಪ್ರಪಂಚದಲ್ಲಿ ಗುಣವಂತರು ತುಂಬ ಕಡಿಮೆ. ಬಾಯಿ ಮಾತಿಗಷ್ಟೇ ತಾನು ಗುಣವಂತರು ಹೇಳ್ಕೊಳ್ಳೋದು ಬಿಟ್ಟರೆ, ಒಬ್ಬ ಒಳ್ಳೆಯ ಗುಣ ಇದ್ದವ ಅಂಥೇಳಿ ಇವನನ್ನು ಗೌರವಿಸಿದರೆ ಒಂದು 10 ದಿನದ ಮೇಲೆ ಅವನ ಬಣ್ಣ ಬದಲಾಗ್ತಾ ಬರ್ತದೆ. ನಾವು ಒಳ್ಳೆ ಗುಣ ಇದ್ಬಿಟ್ಟೆ ಅಂತ ಹೇಳಿಬಿಟ್ಟೆ, ಇವು ಅಷ್ಟೆಲ್ಲ ಒಳ್ಳೆ ಗುಣದವಲ್ವಾ, ಇವನು ಗುಣ ಬದಲಾಗ್ತಾ ಉಂಟು ಅನ್ನೋದು ಗೊತ್ತಾಗ್ತದೆ. ನಮ್ಮ ಹಣ ಹಾಗಲ್ಲ. ಹಣ 10 ದಿನದ ನಂತರವೂ ಕೂಡ ಹಾಗೆಯೇ ಇರ್ತದೆ ಅಂತ. ಇಷ್ಟಕ್ಕೂ ಹಣ ಅನ್ನೋದಿದ್ರೂ ಮಾತ್ರ ಪ್ರಪಂಚದಲ್ಲಿ ಬೆಲೆ. ನೋ ಮನಿ ನೋ ರೆಸ್ಪೆಕ್ಟ್, ನೋ ಮನಿ ನೋ ರಿಲೇಟಿವ್ಸ್, ನೋ ಮನಿ ನೋ ಗುಡ್ ಫುಡ್, ನೋ ಮನಿ ನೋ ಗುಡ್ ಡ್ರೆಸ್. ಯಾವಲ್ಲಿ ಹಣ ಇಲ್ಲವೋ ಅವರು ಏನೂ ಇಲ್ಲ ಅಂತ. ಹಣವಂತರು ಹಲಸಿನ ಹಣ್ಣೆ ತಿಂದು ದೊಡ್ಡವರಾಗಿರ್ತಾರೆ. ಹಲಸಿನ ಹಣ್ಣೇ ಒಳ್ಳೆಯದು ಅಂತ ಹೇಳ್ತಾರೆ. ಯಾರ ಹತ್ರ ಹಲಸಿನ ಹಣ್ಣು ತಿನ್ನೋಕೆ ಆಗೋದಿಲ್ವ, ಅವ್ರ ಹಲಸಿನ ಬ್ಯಾಳೆನೇ ಚಲೋದಾ, ಹಲಸಿನ ಬ್ಯಾಳಿನ ಬ್ಯಾಳೆ ಬುಡ್ಡಣ್ಣ ಮಾಡೋಕಾಯ್ತದೆ, ಹೋಳಿಗೆ ಮಾಡೋಕಾಯ್ತದೆ, ಹಿಂಗಿದೆಲ್ಲ ಹೇಳ್ತಾರೆ ಅವರು. ಅವ್ರಿಗೆ ಬ್ಯಾಳೆನೇ ಚಲೋದು. ಅವರಿಗೆ ಯಾರ ಹತ್ರ ಹಣ ಇರೋದಿಲ್ಲ ನೋಡಿ, ಅವ್ರಿಗೆ ಬ್ಯಾಳೆ ಚಲೋದು. ಯಾರು ಹಣವಂತರಾಗಿರ್ತಾರೋ ಅವರಿಗೆ ಹಣವೇ ಚಲೋದು ಅಂತ. ಒಂದು ಊರಿನ ಮೂಡ್ಲೆಗಡೆ ಮನೆಯಲ್ಲಿ ಈಗೊಂದು 20 ವರ್ಷಗಳ ಹಿಂದೆ ಒಂದು ಮಗು ಹುಟ್ಟಿತು. ಅದಕ್ಕೆ ಪ್ರಶಾಂತಾಳೆ ಹೆಸರಿಟ್ಟರು ಆ ಮೂಡ್ಲೆಗಡೆ ಮನೆ ಒಂದು ಹುಡುಗನಿಗೆ. ಅವನಿಗೆ 11ನೇ ದಿನಕ್ಕೆ ತೊಟ್ಲು ತುಂಬಣಕ್ಕೆ ಹೋದಾಗ 500 ರೂಪಾಯಿ ನೋಟ್ ಹಿಡಿಸಿದ್ರು ಕೈಲಿ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ಎಲ್ಲ ನೋಟ್ ಹಿಡಿಸಿದ್ರು. ಅವ ಇಲ್ಲಿ ಕುಳಿತಾಗ ಮಾತ್ರ ಗುಣ 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 ಹೇಳ್ತಾ. ಆ ಮಗು ಇಲ್ಲಿಂದ ಹೆರಗಿ ಬಿದ್ದಾಳಾದರೆ, ಸದೀಪಣ್ಣ ಪ್ರಪಂಚದಲ್ಲಿ ಗುಣ ಇದ್ರೂ ಉಪಯೋಗ ಆಗೋದಿಲ್ವ, ನಾ ಎಷ್ಟು ನಿರೂಪಣೆಗೆ ಹೋದೆ, ಬರೀ ಗುಣ ಇದ್ರೂ ಉಪಯೋಗ ಆಗೋದಿಲ್ಲ, ಏನಿದ್ರು ಹಣ. ಯಾಕೆ ಕೇಳಿದ್ರು ತೊಟ್ಲು ತುಂಬಣದಲ್ಲೇ ಅವಾಗ ಹಣ ಕೊಟ್ಟು ಕಳಿಸ್ತಾರೆ. ತೊಟ್ಲು ತುಂಬಣದಲ್ಲೇ ಹಣ ಕೊಟ್ಟು ಕಳಿಸೋದ್ರಿಂದ ಈಗ ಬರೀ ಗುಣ ಇದ್ದದಿದ್ರೆ ಉಪಯೋಗ ಆಗೋದಿಲ್ಲ, ಹಣ ಬೇಕು ಹಣ ಬೇಕು ಅಂತ ಹೇಳ್ತಿರ್ತಾ. ರಾಕ್ ಫೆಲ್ಲರ್ ಪ್ರಪಂಚದ ದೊಡ್ಡ ಶ್ರೀಮಂತ ಆಗಿದ್ದ. ರಾಕ್ ಫೆಲ್ಲರ್ ಫೌಂಡೇಶನ್ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಫೌಂಡೇಶನ್. ತನ್ನ ಹಣವನ್ನೆಲ್ಲ ಪ್ರಪಂಚದಲ್ಲಿ ದಾನಕ್ಕಾಗಿ ಮೀಸಲಿಟ್ಟ, ಬಡವರಿಗಾಗಿ ಮೀಸಲಿಟ್ಟ. ಯಾರಲ್ಲಿ ಯಾವುದು ಇದೆಯೋ ಅದನ್ನು ಕೊಡಬಹುದು. ಹಣ ಇದ್ರೆ ಮಾತ್ರ ಕೊಡೋಕ್ಕೆ ಸಾಧ್ಯ ತಾನೆ, ಹಣ ಇಲ್ಲದೆ ಇದ್ದರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಬೇರೆಯವರಿಗೆ? ರಾಕ್ ಫೆಲ್ಲರ್ ತನ್ನ ಹಣವನ್ನೆಲ್ಲ ಪ್ರಪಂಚಕ್ಕಾಗಿ ದಾನ ಮಾಡ್ದ. ಅಂಬಾನಿ ತನ್ನ ಹಣದಿಂದಲೇ ಅಂಬಾನಿಯಾಗಿ ಜಗತ್ತಿಗೆ ವಿಖ್ಯಾತನಾದ. ಹಣ ಇಲ್ಲದೆ ಹೋದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರಪಂಚದಲ್ಲಿ. ಬಾಯಿ ಮಾತಿಗೆ ಹೇಳ್ಬೋದು, ಈ ಗುಣ ಅನ್ನೋದು ಇಂಟರ್ನಲ್, ಹಣ ಅನ್ನೋದು ಎಕ್ಸ್ಟರ್ನಲ್. ಗುಣ ನೋಡಿ ಹೆಣ್ಣು ತರಬೇಕಾ, ಗುಣ ನೋಡಿ ಹೆಣ್ಣು ತರಬೇಕಾ ಅಂತೇಳಿ ಭಾಳ ಜನ ಹೇಳೋದನ್ನು ಕೇಳಿದ್ದೇನೆ. ಹಣ ನೋಡಿ ಹೆಣ್ಣು ತಂದವರು ಗಟ್ಟಿಯಾಗವ್ರೆ, ಗುಣ ನೋಡಿ ತಂದವ್ರದೆಲ್ಲ 10 ದಿನದ ಮೇಲೆ ಗುಣ ಎಂಥದೊಳು ಗೊತ್ತಾಗದೆ ಅವರಿಗೆ. ಈಗ ಗುಣ ನೋಡಿ ತರಬೇಕಾದ್ರೆ ತಂದರು, ಅದು ಕಾಣೋದಿಲ್ಲ ಗುಣ. 1 ವರ್ಷ 2 ವರ್ಷ ಒಡನಾಡಿದ ಮೇಲೆ ಗುಣ ಗೊತ್ತಾಗ್ತದೆ ಬಿಟ್ಟರೆ ಅದು ಗುಣ ಹೊರಗಡೆ ಕಾಣುವುದಲ್ಲ. ನಮ್ಮ ಹಣ ಹಂಗಲ್ಲ, ಎಕ್ಸ್ಟರ್ನಲ್ ಇದು. ನಮ್ಮ ಹಣ ಎಲ್ಲರಿಗೂ ಕಾಣ್ತದೆ ಜಗತ್ತಿಗೆ, ಹೀಗಾಗಿ ಕಾಣುವುದೇ ಹೆಚ್ಚು ಅನ್ನೋದು ನನ್ನ ಅಭಿಪ್ರಾಯ. ಹೀಗಾಗಿ ಮುಂದಿನ ಸುತ್ತಿನಲ್ಲಿ ನಾನು ಮತ್ತೆ ನಿಮ್ಮನ್ನು ಛೇಡಿಸ್ಲಿಕ್ಕಿದೆ.